ನಮಸ್ತೆ ಗೆಳೆಯರೆ, ನಾನು ನಿಮ್ಮ ಸತೀಶ್ ಕುಮಾರ್. ವೆಲ್ಕಮ್ ಟು ಮೈ ಲೈವ್. ನಿಮ್ಮಲ್ಲಿ ಬಹಳಷ್ಟು ಜನ ಸರ್ ಯೂಟ್ಯೂಬ್ ಚಾನಲ್ ಕ್ರಿಯೇಷನ್ ಹಾಗೂ ಮ್ಯಾನೇಜ್ಮೆಂಟಿನ ಮೇಲೆ ಒಂದು ಲೈವ್ ಕ್ಲಾಸನ್ನು ಮಾಡಿ ಅಂತೇಳಿ ರಿಕ್ವೆಸ್ಟನ್ನು ಮಾಡ್ಕೊಂಡಿದ್ರಿ. ಸೊ ಅದಕ್ಕಾಗಿ ನಾನು ಇವತ್ತಿನ ಈ ಲೈವ್ ವಿಡಿಯೋವನ್ನು ಮಾಡ್ತಾ ಇರುವೆ. ಸೊ ನೀವೆಲ್ಲರೂ ಕೂಡ ಕಮೆಂಟ್ ಸೆಕ್ಷನ್ನಲ್ಲಿ ಸರ್ ಇವತ್ತು 8 ಗಂಟೆ 15 ನಿಮಿಷಕ್ಕೆ ರಾತ್ರಿ ಲೈವನ್ನು ಮಾಡಿ ಅಂತ ಹೇಳಿದ್ರಿ. ಸೊ ಈಗ 8 ಗಂಟೆ ಆಗಿದೆ. ಸೊ ನಾನು ಅಡ್ವಾನ್ಸ್ ಆಗಿ 15 ನಿಮಿಷ ಲೈವನ್ನು ಸ್ಟಾರ್ಟ್ ಮಾಡಿರುವೆ. ಸೊ ಯಾರು ಲೈವ್ ಕ್ಲಾಸನ್ನು ಮಾಡಿ ಅಂತ ಅಂದ್ಕೊಂಡಿದ್ರು, ಸೊ ಅವರೆಲ್ಲರೂ ಕೂಡ ಅಟೆಂಡ್ ಆದಮೇಲೆ ಹಾಯ್ ಅಂತ ಹೇಳಿ. ಸೊ ಹಾಯ್ ಅಂತ ಹೇಳೋದರ ಜೊತೆಗೆ ನಿಮಗೆ ನನ್ನ ಆಡಿಯೋ ಸರಿಯಾಗಿ ಕೇಳಿಸ್ತಾ ಇದೆನಾ ಅಥವಾ ಇಲ್ವಾ ಎಂಬುದನ್ನು ಕನ್ಫರ್ಮ್ ಮಾಡಿ. ಸೊ ನೀವು ಇದನ್ನು ಕನ್ಫರ್ಮ್ ಮಾಡಿದರೆ ನಾನು ಲೈವ್ ಕ್ಲಾಸನ್ನು ಸ್ಟಾರ್ಟ್ ಮಾಡುವೆ. ಓಕೆ, ಐ ಆಮ್ ವೇಟಿಂಗ್ ನೌ. ಸೊ ಕಮೆಂಟ್ಗಳಲ್ಲಿ ಏನು ಬರ್ತಾ ಇದೆ ಅಂತ ನೋಡುವೆ. ಸೈಡಲ್ಲಿ ಸಿಸ್ಟಮ್ ಇದೆ. ಸೊ ಸಂತೋಷ್ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸಂತೋಷ್ ಅವರು ಹಾಯ್ ಅಂತ ಹೇಳಿದ್ದಾರೆ. ಸೊ ಯಾರ್ಯಾರು ಈ ಲೈವ್ ಕ್ಲಾಸನ್ನು ಮಾಡಿ ಅಂಥೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಲ್ಲ, ಅವರೆಲ್ಲರೂ ಕೂಡ ಫಟಾಫಟ್ ಅಂಥೇಳಿ ಹಾಯ್ ಐ ಆಮ್ ಪ್ರೆಸೆಂಟ್ ಅಂತ ಹೇಳಿ ಏನಾದರೂ ಒಂದು ಸಿಗ್ನಲನ್ನು ಕೊಡಿ ಕಮೆಂಟ್ ಬಾಕ್ಸಲ್ಲಿ. ಸೊ ನನಗೆ ಅರ್ಥ ಆಗಿಬಿಡತ್ತೆ ಯಾರ್ಯಾರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರಲ್ಲ ಅವರೆಲ್ಲರೂ ಬಂದಿದ್ದಾರೆ ಅಂಥೇಳಿ. ಸೊ ಮತ್ತು ಜೊತೆಗೆ ನನ್ನ ಆಡಿಯೋ ಕೇಳಿಸ್ತಾ ಇದೆನಾ ಇಲ್ವಾ ಎಂಬುದನ್ನು ಕೂಡ ಕನ್ಫರ್ಮ್ ಮಾಡಿ. ಸೊ 1 ನಿಮಿಷ ವೇಟ್ ಮಾಡುವೆ. ಸೊ ಅದಾದ ನಂತರ ಬೇಗನೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಈ ಕ್ಲಾಸು 1 ಗಂಟೆಯ ತನಕ ಇರುತ್ತೆ. ಸೊ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಷನ್ ಮತ್ತು ಮ್ಯಾನೇಜ್ಮೆಂಟಿನ ಬಗ್ಗೆ ಹೇಳುವುದರ ಜೊತೆಗೆ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗಬೇಕಂತಂದರೆ ಯಾವ ಬೇಸಿಕ್ ಸ್ಟೆಪ್ಸ್ಗಳನ್ನು ಫಾಲೋ ಮಾಡಬೇಕು ಎಂಬುದರ ಮೇಲೆ ಮಾತಾಡುವೆ. ಮತ್ತು ಮಧ್ಯದಲ್ಲಿ ನಿಮ್ಮ ಏನೇ ಡೌಟ್ಸ್ಗಳಿದ್ದರೂ ಕೂಡ ಅವುಗಳನ್ನು ಕೂಡ ಸಾಲ್ವ್ ಮಾಡುವೆ. ಸೊ ಈ ಕ್ಲಾಸು ಫುಲ್ಲಿ ಡೆಡಿಕೇಟೆಡ್ ಆಗಿ ಯಾರು ಯೂಟ್ಯೂಬರ್ ಆಗಬೇಕಂತ ಅಂದ್ಕೊಂಡಿದ್ದಾರೋ ಅವರಿಗೋಸ್ಕರ ಇದೆ. ಯಾರು ಯೂಟ್ಯೂಬ್ ಚಾನಲನ್ನು ಈಗಾಗಲೇ ಕ್ರಿಯೇಟ್ ಮಾಡಿದ್ದೀರಾ ಬಟ್ ವ್ಯೂಸ್ ಬರ್ತಾ ಇಲ್ಲ, ಮೊನೆಟೈಸ್ ಆಗಿಲ್ಲ, ಪ್ರಾಬ್ಲಮ್ ಇದೆ, ಕಾಪಿರೈಟ್ ಇಶ್ಯೂ ಇದೆ ಅಥವಾ ಡಿಮೊನೆಟೈಸ್ ಆಗಿದೆ ಅಂತೆಲ್ಲ ಪ್ರಾಬ್ಲಮ್ಸ್ಗಳೇನೋ ಅವರಿಗೋಸ್ಕರ ಇದೆ. ಮತ್ತು ಇನ್ನು ಯಾರು ಯೂಟ್ಯೂಬ್ ಚಾನಲ್ನ ಮುಖಾಂತರ ತಮ್ಮ ಬಿಸ್ನೆಸ್ಸನ್ನು ಪ್ರಮೋಟ್ ಮಾಡಬೇಕು ಮತ್ತು ಗ್ರೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ ಅವರಿಗೋಸ್ಕರ ಇದೆ. ಓವರಾಲ್ ಈ ಕ್ಲಾಸು ಯೂಟ್ಯೂಬರಿಗೋಸ್ಕರನೇ ಇದೆ. ಸೊ 1 ನಿಮಿಷ ವೇಟ್ ಮಾಡುವೆ. ಸೊ ಅಲ್ಲಿ ತನಕ ಯಾರಿಗಾದರೂ ಏನಾದರೂ ಪರ್ಟಿಕ್ಯುಲರ್ ಡೌಟ್ ಇದ್ದರೆ ಈ ಕ್ಲಾಸಿನ ಬಗ್ಗೆ ಇಲ್ಲವೇ ನನ್ನ ಬಗ್ಗೆ ನೀವು ಕಮೆಂಟಲ್ಲಿ ಕೇಳಿ. ಸೊ ಈಗ ನನ್ನ ಪ್ರಕಾರ 5 ಜನ ಟೋಟಲ್ ಲೈವಲ್ಲಿದ್ದಾರೆ ಅಂತ ತೋರಿಸ್ತಾ ಇದೆ. 5 ಕಮೆಂಟ್ಗಳಿವೆ. ಹಾಯ್ ಅಂತ ಇದೆ. 1 ನಿಮಿಷ ನೋಡುವೆ. ಸಂತೋಷ್ ಅವರು ಹಾಯ್ ಅಂತ ಕೇಳಿದ್ದಾರೆ. ಮತ್ತು ಅವರೇ ANN ಯಾನ್ ಅಂತೇಳಿ ಕಮೆಂಟ್ ಮಾಡಿದ್ದಾರೆ. ಮೋಸ್ಟ್ಲಿ ಅಣ್ಣ ಅಂತ ಕಮೆಂಟ್ ಮಾಡಿರ್ಬೋದು. ನಾಗ ಅವರು ಹಾಯ್ ಅಂತ ಕಳಿಸ್ತಿದ್ದಾರೆ. ಸಂತೋಷ್ ಅವರು ಹಾಯ್ ಸಂತು ಅಂತೇಳಿ ಕಮೆಂಟ್ ಮಾಡಿದ್ದಾರೆ. ಸಂತೋಷ್ ಅವರು ಓಕೆ ಅಂತಂದಿದ್ದಾರೆ. ಸೊ ಅವರು ಓಕೆ ಅಂತಿದ್ದಾರೆ ಅಂತಂದರೆ ನಾನು ಅನ್ಕೊತೀನಿ ನನ್ನ ಆಡಿಯೋ ನಿಮಗೆ ಸರಿಯಾಗಿ ಕೇಳಿಸ್ತಾ ಇದೆ ಅಂಥೇಳಿ. ಕಮೆಂಟ್ ಬಾಕ್ಸ್ का मेरे हाथ में दो. ಓಕೆ, ನಾನು ಸೈಡಲ್ಲಿ ಕ್ಯಾಮ್ರಾದಲ್ಲಿ ಅಥವಾ ಸಿಸ್ಟಮಲ್ಲಿ ಕಮೆಂಟ್ಸ್ಗಳನ್ನು ನೋಡೋದ್ರಿಂದ ನಿಮಗೆ ಡಿಸ್ಟರ್ಬ್ ಆಗ್ಬೋದು. ಸೊ ಅದಕ್ಕಾಗಿ ನಾನು ಸೇಮ್ ಲೈವನ್ನೇ ಇಲ್ಲಿ ಮೊಬೈಲಲ್ಲಿ ಕೂಡ ನೋಡ್ತಾ ಇರುವೆ. ಸೊ ಸ್ವಲ್ಪ ವೇಟ್ ಮಾಡೋಣ. ಇನ್ನೂ ಯಾರು ಜಾಯಿನ್ ಆಗಿಲ್ವೋ ಅವರು ಜಾಯಿನ್ ಆಗ್ತಾರೆ. ಸೊ ಯಾರು ಕೂಡ ಜಾಯಿನ್ ಆಗದೇ ಇದ್ದರೂ ಕೂಡ ಪರವಾಗಿಲ್ಲ, ಒಬ್ಬರೇ ಇದ್ದರೂ ಕೂಡ ನಾನು ಈ ಲೈವ್ ಕ್ಲಾಸನ್ನು ಕಂಡಕ್ಟ್ ಮಾಡುವೆ. ಯಾಕೆಂದರೆ ಎಲ್ಲರೂ ಕೂಡ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಬೇಕು, ನಾನು ಕೂಡ ಕ್ರಿಯೇಟ್ರ್ ಆಗಬೇಕು ಅಂತ ಅಂದ್ಕೊಳ್ಳಲ್ಲ. ಸೊ ಯಾರಿಗೆ ಕ್ಯಾಮ್ರಾ ಫೇಸ್ ಮಾಡುವ ಧೈರ್ಯ ಇದೆನೋ, ಅಂದರೆ ನಾನು ಕೂಡ 4 ಜನರ ಮುಂದೆ ಎಕ್ಸಲೆಂಟಾಗಿ ಮಾತನಾಡುವೆ, ಕಾನ್ಫಿಡೆಂಟಾಗಿ ಮಾತನಾಡುವೆ ಅನ್ನೋ ಧೈರ್ಯ ಇದೆನೋ ಅವ್ರು ಮಾತ್ರ ಯೂಟ್ಯೂಬರ್ ಆಗೋಕ್ಕೆ ಇಲ್ಲವೇ ಸೋಷಿಯಲ್ ಮೀಡಿಯಾ ಕ್ರಿಯೇಟ್ರ್ ಆಗೋಕ್ಕೆ ಆಸೆ ಪಡ್ತಾರೆ. ಮತ್ತು ಇನ್ನು ಯಾರಲ್ಲಿ ಒಂದು ಯುನೀಕ್ ಆದ ನಾಲೆಜ್ ಇದೆನೋ, ನನಗೂ ಕೂಡ ಈ ಪರ್ಟಿಕ್ಯುಲರ್ ಆದ ಟಾಪಿಕ್ಕಿನ ಮೇಲೆ ನಾಲೆಜ್ ಇದೆ, ನಾನು ಕೂಡ ವಿಡಿಯೋ ಮಾಡಬಲ್ಲೆ ಅನ್ನೋ ದಮ್ ಇದೆನೋ ಅವ್ರು ಮಾತ್ರ ಯೂಟ್ಯೂಬರ್ ಆಗೋಕ್ಕೆ ಆಸೆ ಪಡ್ತಾರೆ. 99% ಜನ ಬರೀ ಆಡಿಯನ್ಸ್ ಆಗೋಕ್ಕೆ ಇಷ್ಟಪಡ್ತಾರೆ, ಹೀರೋ ಆಗೋಕ್ಕೆ ಇಷ್ಟಪಡಲ್ಲ. ಸೊ ಓವರಾಲ್ ಜಗತ್ತಲ್ಲಿ ಹೀಗೆ ಇದೆ. ಎಲ್ಲರೂ ಹೀರೋ ಆಗಿಬಿಟ್ರೆ ಪ್ರೇಕ್ಷಕರು ಯಾರಾಗೋರು?
ಸೊ ಅದಕ್ಕಾಗಿ 99% ಜನ ಪ್ರೇಕ್ಷಕರಾಗೋಕೆ ಇಷ್ಟಪಡ್ತಾರೆ, ಬರೀ 1% ಜನ ಕ್ರಿಯೇಟರ್ ಆಗೋಕ್ಕೆ ಇಷ್ಟಪಡ್ತಾರೆ, ಹೀರೋ ಆಗೋಕ್ಕೆ ಇಷ್ಟಪಡ್ತಾರೆ. ಸೊ ಅದಕ್ಕಾಗಿ ಆಡಿಯನ್ಸ್ಗಳ ಸಂಖ್ಯೆ ಕಮ್ಮಿ ಇದೆ. ಸೊ 5 ಜನ ಲೈವ್ ಕ್ಲಾಸನ್ನು ಅಟೆಂಡ್ ಮಾಡಿದ್ದೀರಾ. ಸೊ ಇನ್ನು ಲಾಸ್ಟ್ 30 ಸೆಕೆಂಡ್ ವೇಟ್ ಮಾಡುವೆ, ಅದಾದ ನಂತರ ಆ್ಯಕ್ಚುಯಲ್ ಆಗಿರುವ ಕ್ಲಾಸನ್ನು ಸ್ಟಾರ್ಟ್ ಮಾಡುವೆ. ಸೊ ಸಂತೋಷ್ ಅವರು ಮತ್ತು ನಾಗ ಅವರು ನೋಡ್ತಾ ಇದ್ದೀರಲ್ಲ, ನಿಮಗೇನಾದರೂ ಡೌಟ್ ಇದ್ದರೆ ಈ ಕ್ಲಾಸಿನ ಬಗ್ಗೆ ನೀವು ಕಮೆಂಟ್ ಮಾಡಿ. ಸೊ ಸ್ಟಾರ್ಟಿಂಗಲ್ಲೇ ನಿಮ್ಮ ಡೌಟ್ಸನ್ನು ಸಾಲ್ವ್ ಮಾಡಿಕೊಂಡು ನಾನು ಈ ಕ್ಲಾಸನ್ನು ಕಂಟಿನ್ಯೂ ಮಾಡ್ಬೋದು. ಸೊ 9 ಜನ ಈಗ ಜಾಯಿನ್ ಆಗ್ತಾ ಇದ್ದಾರೆ. 5 ಜನ ಇದ್ದರು, ಈಗ 9 ಜನ ಆಗಿದ್ದಾರೆ. ಸೊ ಕೇಳಿ, ನಿಮಗೇನು ಡೌಟ್ಸ್ಗಳಿವೆಯೋ ಅವುಗಳನ್ನು ಕೇಳಿ. ಈಗ 10 ಜನ ಆಗಿದ್ದಾರೆ. ಸೊ ನೋಡೋಣ, ಇನ್ನೂ ಜಾಸ್ತಿ ಜನ ಬರ್ತಾರೆ ಅಂತ ನೋಡೋಣ. ಬರದೇ ಇದ್ದರೂ ಕೂಡ ನೋ ಪ್ರಾಬ್ಲಮ್. ರಾಜು ದೀಪು ಅವರು ಜಾಯಿನ್ ಆಗಿದ್ದಾರೆ, ಹಾಯ್ ಅಂತ ಕಳಿಸಿದ್ದಾರೆ. ರಾಜು ದೀಪು ಅವರೇ ಹಾಯ್. ನಿಮಗೇನಾದರೂ ಪರ್ಟಿಕ್ಯುಲರ್ ಆಗಿ ಯೂಟ್ಯೂಬ್ ಕ್ರಿಯೇಷನ್ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಓಕೆ ಫೈನ್, 30 ಸೆಕೆಂಡ್ ವೇಟ್ ಮಾಡ್ತೀನಿ ಅಂತಂದಿದ್ದೆ. ಸೊ ಟೈಮ್ ಅಷ್ಟಾಗಿದೆ. ಸೊ ಸಂತೋಷ್ ಅವರು ಕಂಟೆಂಟ್ ಅಂತೇಳಿ ಟೈಪ್ ಮಾಡಿದ್ದಾರೆ. ಇನ್ನು BRM MJ ಅವರು ಹಾಯ್ ಅಂತ ಕಳಿಸಿದ್ದಾರೆ. BRM MJ ಅವರೇ ಹಾಯ್. ಸೊ ಪರ್ಟಿಕ್ಯುಲರ್ ಆಗಿ ಏನಾದರೂ ಡೌಟ್ ಇದ್ದರೆ, ನೀವು ಈಗೇನು ಲೈವಲ್ಲಿ 10 ಜನ ಇದ್ದೀರಲ್ಲ, ಅವರಿಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಮಗೇನೋ ಡೌಟ್ ಇಲ್ಲ ಅಂತಂದರೆ ನಾನು ಕ್ಲಾಸನ್ನು ಸ್ಟಾರ್ಟ್ ಮಾಡಿಬಿಡುವೆ. ಸಂತೋಷ್ ಅವರೇ, ನೀವು ಕಂಟೆಂಟ್ ಅಂತ ಟೈಪ್ ಮಾಡಿದ್ದೀರಿ, ಬಟ್ ಆ್ಯಕ್ಚುಯಲ್ ಆಗಿ ಇದರಲ್ಲೇನು ಕಂಟೆಂಟಲ್ಲಿ ನಿಮಗೇನು ಡೌಟ್ ಇದೆ, ಏನು ಪ್ರಾಬ್ಲಮ್ ಇದೆ, ಸೊ ಅನ್ನೋದನ್ನು ಮೆನ್ಷನ್ ಮಾಡಿದರೆ ನನಗೆ ಆನ್ಸರ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋದ ಕಂಟೆಂಟೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಬಗ್ಗೆ ಕೂಡ ನಾನು ಮುಂದೆ ಮಾತಾಡುವೆ. ಬಟ್ ಅದನ್ನು ಬಿಟ್ಟು ಮತ್ತೆ ಏನಾದರೂ ಪರ್ಟಿಕ್ಯುಲರ್ ಡೌಟ್ಸ್ ಇದ್ದರೆ ಸೊ ಕಮೆಂಟ್ ಮಾಡಿ. ಸೊ ಮತ್ತೇನು ಕಮೆಂಟ್ ಇಲ್ಲ, ಇಷ್ಟೇ ಕಮೆಂಟ್ಸ್ಗಳಿವೆ. ಸೊ ನಾನು ಕ್ಲಾಸನ್ನು ಸ್ಟಾರ್ಟ್ ಮಾಡುವೆ. ಗೆಳೆಯರೇ, ನಿಮಗೆ ನನ್ನ ಪರಿಚಯವನ್ನು ಹೇಳುವ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊತೀನಿ. ಸೊ ನಾನು ಬರೀ ಯೂಟ್ಯೂಬರ್ ಆಗಿಲ್ಲ, ಸೊ ನಾನೊಬ್ಬ ಆಂಟ್ರಪ್ರಿನೋರ್ ಆಗಿರುವೆ. ಅಂದರೆ ನನ್ನದೇ ಆದ ಸ್ಟಾರ್ಟಪ್ಸ್ಗಳನ್ನು ಮತ್ತು ಬಿಸ್ನೆಸ್ಸನ್ನು ನಾನು ರನ್ ಮಾಡ್ತಾ ಇರುವೆ. ಸೊ ಇನಿಷಿಯಲ್ ಡೇಸ್ನಲ್ಲಿ ನಾನು ಕಾಲೇಜ್ನಲ್ಲಿದ್ದಾಗ ನಾನು ಕಂಟೆಂಟ್ ರೈಟಿಂಗನ್ನು ಮಾಡ್ತಾಯಿದ್ದೆ, ಬ್ಲಾಗಿಂಗ್ ಮಾಡ್ತಾಯಿದ್ದೆ, ನ್ಯೂಸ್ ಪೇಪರ್ಗಳಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಸೊ ಬೇಸಿಕ್ಕಾಗಿ ನಾನು ಮೀಡಿಯಾ ಬ್ಯಾಕ್ಗ್ರೌಂಡ್ದಿಂದ ಬಂದಿರುವೆ. ಸೊ ಹೀಗಾಗಿ ಯೂಟ್ಯೂಬ್ ಅನ್ನೋದು ಒಂದು ಅಪಾರ್ಚುನಿಟಿ ಇದೆ ಅನ್ನೋದು ನನಗೆ ಗೊತ್ತಾದಾಗ ನಾನು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿದೆ. ಬಟ್ ನನಗೆ ಬರೀ ಯೂಟ್ಯೂಬರ್ ಆಗುವ ಗೋಲ್ ಇರಲಿಲ್ಲ. ಅಂದರೆ ನನ್ನ ಸ್ಟಾರ್ಟಪ್ ಏನಿದೆನೋ, ಬಿಸ್ನೆಸ್ ಏನಿದೆನೋ ಅದನ್ನು ಪ್ರಮೋಟ್ ಮಾಡೋದಕ್ಕಾಗಿಯೇ ನಾನು ಯೂಟ್ಯೂಬನ್ನು ಮತ್ತು ಸೋಷಿಯಲ್ ಮೀಡಿಯಾಗಳನ್ನು, ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳನ್ನು ಒಂದು ಮಾರ್ಕೆಟಿಂಗ್ ಟೂಲ್ ಆಗಿ ಯೂಸ್ ಮಾಡಿಕೊಂಡೆ. ಸೊ ನೀವು ಕೂಡ ಬಿಸ್ನೆಸ್ ಮ್ಯಾನ್ಗಳಾಗಿದ್ದರೆ ನೀವು ಕೂಡ ಯೂಟ್ಯೂಬನ್ನು ಮತ್ತು ಮಿಕ್ಕ ಸೋಷಿಯಲ್ ಮೀಡಿಯಾಗಳನ್ನು, ಅದು ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಲಿಂಕ್ಡ್ಇನ್ ಆಗಿರ್ಬೋದು, ಅದೇನೇ ಆಗಿರ್ಬೋದು, ಅವುಗಳೆಲ್ಲವನ್ನು ನೀವು ಮಾರ್ಕೆಟಿಂಗ್ಗೋಸ್ಕರ ಬಳಕೆ ಮಾಡಿಕೊಳ್ಳಬಹುದು. ಏಕೆಂದರೆ ಇವತ್ತು ನೋಡಿ ಎಲ್ಲರ ಹತ್ರನೂ ಕೂಡ ಸ್ಮಾರ್ಟ್ಫೋನ್ಗಳಿವೆ, ಎಲ್ಲರೂ ಕೂಡ ಮೊಬೈಲಲ್ಲಿ ಮುಳುಗೋಗಿದ್ದಾರೆ. ಸೊ ನಿಮ್ಮ ಕಸ್ಟಮರ್ಗಳು ಇಂಟರ್ನೆಟ್ಟಲ್ಲಿದ್ದಾರೆ ಅಂತಂದರೆ ನೀವು ಕೂಡ ಇಂಟರ್ನೆಟ್ಟಿಗೆ ಬರಲೇಬೇಕು. ಸೊ ಅದೇ ಒಂದು ಉದ್ದೇಶದಿಂದ ನಾನು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದೆ. ಇದು ಸಕ್ಸಸ್ಫುಲ್ ಆಗಿದೆ. ಸೊ ಇದರಲ್ಲಿ ಯಾವುದೇ ಥರನಾದ ಪ್ರಾಬ್ಲಮ್ಗಳಿಲ್ಲ. ಯೂಟ್ಯೂಬ್ನಿಂದ ನನಗೆ ನೇಮ್ ಸಿಕ್ಕಿದೆ, ಫೇಮ್ ಸಿಕ್ಕಿದೆ, ಹಣ ಕೂಡ ಸಿಕ್ಕಿದೆ. ಮತ್ತು ನನ್ನ ಎಲ್ಲ ಸ್ಟಾರ್ಟಪ್ಸ್ಗಳನ್ನು ಮಾರ್ಕೆಟಿಂಗ್ ಮಾಡೋದಕ್ಕಾಗಿ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ. ಇದು ಫ್ರೀ ಆಗಿರುವ ಪ್ಲ್ಯಾಟ್ಫಾರ್ಮ್ ಆಗಿದೆ. ಸೊ ನೀವು ಕೂಡ ಯೂಟ್ಯೂಬನ್ನು ಆ್ಯಸ್ ಅ ಕ್ರಿಯೇಟರ್ ಆಗಿ ನೋಡುವ ಬದಲು ನೀವು ಯೂಟ್ಯೂಬನ್ನು ಒಂದು ಸೀರಿಯಸ್ ಬಿಸ್ನೆಸ್ ಥರ ನೋಡಿ. ಬರೀ ಯೂಟ್ಯೂಬ್ ಇದೆ, ಒಂದೇನೋ ಟೈಮ್ ಪಾಸ್ ಆ್ಯಪ್ ಇದೆ ಅಂಥೇಳಿ ನೋಡೋಕ್ಕೆ ಹೋಗಬೇಡಿ. ಏಕೆಂದರೆ ಯೂಟ್ಯೂಬ್ ಅನ್ನೋದು ಟೈಮ್ ಪಾಸ್ ಆ್ಯಪ್ ಅಲ್ಲ. ಸೊ ಇದನ್ನು ಟೈಮ್ ಪಾಸ್ ಥರ ನೋಡಬೇಡಿ. ನೀವು ಜಸ್ಟ್ ಕ್ರಿಯೇಟರ್ ಇದ್ದೀನಿ ಅಂಥೇಳಿ ನೋಡಬೇಡಿ. ಇಷ್ಟು ವ್ಯೂಸ್ ಬಂತು, ಇಷ್ಟು ಲೈಕ್ ಬಂತು,
ಇಷ್ಟು ಸ್ಪಾನ್ಸರ್ಸ್ ಥರ ನೋಡೋಕೆ ಹೋಗಬೇಡಿ. ಇದು ನನ್ನ ಫಸ್ಟ್ ಒಂದು ಕ್ಲಿಯರ್ ಕಟ್ ಆಗಿರುವ ಮೆಸೇಜ್ ಆಗಿದೆ. ಸೊ ಇನ್ನು ಮೇನ್ ಕ್ಲಾಸಿನ ಟಾಪಿಕ್ನ ಬಗ್ಗೆ ಮಾತನಾಡೋಣ. ಮೇನ್ ಟಾಪಿಕ್ ಏನಪ್ಪ ಅಂತಂದರೆ 10 ಸ್ಟೆಪ್ಸ್ ಟು ಬಿಕಮ್ ಅ ಸಕ್ಸಸ್ಫುಲ್ ಯೂಟ್ಯೂಬರ್. ಸೊ ನೀವು ಒಬ್ಬ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗಬೇಕಂತಂದರೆ ಫಾಲೋ ಮಾಡಬೇಕಾದ 10 ಸ್ಟೆಪ್ಸ್ಗಳು. ಸೊ ಇವುಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ಸ್ಟೆಪ್ ನಂಬರ್ 1 ಅಥವಾ ಟಿಪ್ ನಂಬರ್ 1 ಏನಪ್ಪ ಅಂತಂದರೆ, ಸ್ಟೆಪ್ ನಂಬರ್ 1 ಫಸ್ಟ್ ಗೆಟ್ ಕ್ಲಿಯರ್ ಯುವರ್ ಫೈ. ಸೊ ನೀವು ಯೂಟ್ಯೂಬ್ ಚಾನಲ್ಗೆ ಕ್ರಿಯೇಷನನ್ನು ಮಾಡೋದಕ್ಕಿಂತ ಮುಂಚೆ, ಯೂಟ್ಯೂಬ್ ಇಂಡಸ್ಟ್ರಿಗೆ ಕಾಲಿಡೋದಕ್ಕಿಂತ ಮುಂಚೆ ನೀವೇನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಫಾಯನ್ನು ಕ್ಲಿಯರ್ ಮಾಡ್ಕೋಬೇಕು. ಬಿಸ್ನೆಸ್ಸಲ್ಲೂ ಕೂಡ ಹೀಗೆ ಆಗತ್ತೆ. ನೀವು ಯಾವುದೇ ಕೆಲಸ ಮಾಡಿ, ಯಾವುದೇ ಕೆಲಸವನ್ನು ಶುರು ಮಾಡುವುದಕ್ಕಿಂತ ಮುಂಚೆ ನಿಮಗೆ ಇದನ್ನು ನಾನು ಏನಕ್ಕೆ ಮಾಡ್ತಾಯಿದ್ದೀನಿ, ಯಾಕೆ ಮಾಡ್ತಾಯಿದ್ದೀನಿ ಅನ್ನೋದು ನಿಮಗೆ ಕ್ಲಿಯರ್ ಆಗಿರಬೇಕು. ನಿಮ್ಮ ಫೈ ಕ್ಲಿಯರ್ ಇರಬೇಕು. ಸೊ ಈಗ ನಾನು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡುವಾಗ ನನ್ನ ಗೋಲ್ ಕ್ಲಿಯರ್ ಇತ್ತು. ಸೊ ನಾನು ಮೀಡಿಯಾ ಬ್ಯಾಕ್ಗ್ರೌಂಡ್ದಿಂದ ಬಂದಿರುವೆ, ನನಗೆ ರೈಟಿಂಗ್ ಸ್ಕಿಲ್ ಇದೆ, ಸ್ಪೀಕಿಂಗ್ ಸ್ಕಿಲ್ ಇದೆ. ಸೊ ನನಗೆ ಕಮ್ಯುನಿಕೇಟ್ ಮಾಡ್ಬೋದು, ನನ್ನ ಐಡಿಯಾಸ್ಗಳನ್ನ ಜನರೊಂದಿಗೆ ಶೇರ್ ಮಾಡ್ಬೋದು, ಜೊತೆಗೆ ನನ್ನ ಬಿಸ್ನೆಸ್ಸನ್ನು ಕೂಡ ಇದರ ಥ್ರೂ ಮಾರ್ಕೆಟಿಂಗ್ ಮಾಡ್ಬೋದು, ಗ್ರೋ ಮಾಡ್ಬೋದು. ಸೊ ಇದು ನನಗೆ ಗೊತ್ತಿತ್ತು. ಸೊ ಅದೇ ರೀತಿ ನೀವು ಯಾಕೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು, ಯಾಕೆ ಯೂಟ್ಯೂಬಿಗೆ ಬರಬೇಕು, ಅಥವಾ ಯಾಕೆ ಯೂಟ್ಯೂಬರ್ ಆಗಬೇಕು ಅಂತ ನಿಮಗೆ ಅನ್ನಿಸ್ತಾ ಇದೆ, ಏನು ಎಕ್ಸಾಕ್ಟ್ ಕಾರಣ ಅನ್ನೋದನ್ನು ನೀವು ಪತ್ತೆ ಹಚ್ಚಬೇಕು. ನೀವು ಬರೀ ದುಡ್ಡಿಗೋಸ್ಕರ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಇಲ್ಲ ನೀವು ಫೇಮಸ್ ಆಗುವುದಕ್ಕೋಸ್ಕರ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಇಲ್ಲ ನೀವು ನಿಮ್ಮ ಬಿಸ್ನೆಸ್ಸನ್ನು ಗ್ರೋ ಮಾಡೋದಕ್ಕಾಗಿ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಇಲ್ಲ ನಿಮಗೆ ಹಾಗೆ ಸುಮ್ಮನೆ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡೋದು, ವಿಡಿಯೋಸ್ ಮಾಡೋದು ಮಜಾ ಬರುತ್ತೆ, ಫ್ಯಾಷನ್ ಇದೆ ಅಂತ ಹೇಳಿ ಮಾಡ್ತಾ ಇದ್ದೀರಾ ಅನ್ನೋದನ್ನು ನೀವು ಕ್ಲಿಯರ್ ಕಟ್ಟಾಗಿ ಅರ್ಥ ಮಾಡ್ಕೋಬೇಕು. ಯಾವಾಗ ನಿಮ್ಮ ಫೈ ಕ್ಲಿಯರ್ ಆಗಿರುತ್ತೋ ಆವಾಗ ನಿಮ್ಮ ಹೌ ಪವರ್ಫುಲ್ ಆಗಿರುತ್ತೆ. ಸೊ ಈಗ ಹೆಂಗೆ ಬಿಸ್ನೆಸ್ಸಲ್ಲಿ ಇರುತ್ತಲ್ಲ, ವಿಷನ್ ಸ್ಟೇಟ್ಮೆಂಟು ಮತ್ತು ಮಿಷನ್ ಸ್ಟೇಟ್ಮೆಂಟು. ವಿಷನ್ ಅಂದರೆ ಏನು, ನೀವು ಏನು ಸಾಧಿಸಕ್ಕೆ ಹೊರಟಿದ್ದೀರಾ, ಅಲ್ಟಿಮೇಟ್ ಗೋಲ್ ಏನು, ಮತ್ತು ಮಿಷನ್ ಅಂದರೆ ಏನು, ಸೊ ನಿಮ್ಮ ಅಲ್ಟಿಮೇಟ್ ಗೋಲ್ನ ತನಕ ನೀವು ಹೆಂಗೆ ಹೋಗ್ತೀರಾ, ಏನೇನು ಪ್ರೊಸೆಸ್ಗಳನ್ನ ಫಾಲೋ ಮಾಡ್ತೀರಾ ಅನ್ನೋದನ್ನು ಈ ಹೌ ಹೇಳುತ್ತೆ. ಅದಕ್ಕಾಗಿ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಫಾಯನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಯಾಕೆ ಮಾಡಬೇಕು, ಉದ್ದೇಶ ಏನು, ಉದ್ದೇಶ ದುಡ್ಡಿದೆನಾ, ಉದ್ದೇಶ ಫೇಮಸ್ ಆಗೋದಿದೆನಾ, ಉದ್ದೇಶ ಬಿಸ್ನೆಸ್ಸನ್ನು ಗ್ರೋ ಮಾಡೋದಿದೆನಾ, ಅಥವಾ ಮತ್ಯಾವ ಉದ್ದೇಶ ಇದೆ, ಫ್ಯಾಷನ್ ಇದೆನಾ ಅನ್ನೋ ಫಾಯನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಹೌನ ಬಗ್ಗೆ ದಾರಿ ಸಿಗುತ್ತೆ, ಹೆಂಗೆ ಮಾಡೋದು ಅನ್ನೋದು ಗೊತ್ತಾಗುತ್ತೆ. ರೈಟ್. ಸ್ಟೆಪ್ ನಂಬರ್ 1ನಲ್ಲಿ ನೀವು ಇಷ್ಟನ್ನೇ ಕ್ಲಾರಿಫೈ ಮಾಡ್ಕೊಳ್ಳಿ. ಸೊ ನಿಮ್ಮ ಫೈ ಏನು ಅನ್ನೋದನ್ನು ಯೋಚನೆ ಮಾಡಿ ಮತ್ತು ಅದನ್ನು ಕಮೆಂಟ್ ಮಾಡಿ. ಸೊ ನಾನು ನೋಡ್ತೀನಿ ಮತ್ತೆ ಯಾರಾದರೂ ಜಾಯಿನ್ ಆಗಿದ್ದಾರಾ ಅಂಥೇಳಿ. ಸೊ ಯಾರೂ ಕೂಡ ಹೊಸ ಮೆಂಬರ್ ಜಾಯಿನ್ ಆಗಿಲ್ಲ. ಸದ್ಯಕ್ಕೆ 8 ಜನ ಈ ಲೈವ್ ಕ್ಲಾಸನ್ನು ನೋಡ್ತಾ ಇದ್ದೀರಾ, ಸರಿನಾ? ಓಕೆ, ನೀವು ಹೇಳಿದ ಟೈಮಿಂಗಲ್ಲೇ ನಾನು ಸ್ಟಾರ್ಟ್ ಮಾಡಿರುವೆ. ಸೊ ಅಡ್ವಾನ್ಸ್ ಆಗಿನೇ 10 ನಿಮಿಷ ಸ್ಟಾರ್ಟ್ ಮಾಡಿರುವೆ. ಇದು ಸ್ಟೆಪ್ ನಂಬರ್ 1 ಆಯಿತು. ಸೊ ನೀವು ಯಾಕೆ ನಿಮ್ಮ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಎಂಬುದನ್ನು ಕಮೆಂಟ್ ಮಾಡಿ, ಮತ್ತು ಸ್ಟೆಪ್ 2 ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸ್ಟೆಪ್ ನಂಬರ್ 2, ಅಂಡರ್ಸ್ಟ್ಯಾಂಡ್ ದಿ ಗೇಮ್ ಆಫ್ ಯೂಟ್ಯೂಬ್. ನೀವು ಯೂಟ್ಯೂಬಲ್ಲಿ ಸಕ್ಸಸ್ಫುಲ್ ಆಗಬೇಕಂತಂದರೆ ಯೂಟ್ಯೂಬ್ನ ಗೇಮ್ ಏನು ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಯೂಟ್ಯೂಬ್ ಯಾವ ರೀತಿ ವರ್ಕ್ ಆಗುತ್ತೆ, ಯೂಟ್ಯೂಬ್ನಲ್ಲಿ ಏನು ನಡೆಯುತ್ತೆ ಏನಿಲ್ಲ ಎಂಬುದನ್ನು ನೀವು ಅರ್ಥ ಮಾಡ್ಕೋಬೇಕು. ಬರೀ ಯೂಟ್ಯೂಬ್ ಅಂದರೆ ಅಷ್ಟೇ ಅಲ್ಲ. ಈಗ ನೀವು ಬಿಸ್ನೆಸ್ಸಲ್ಲಿ ಸಕ್ಸಸ್ಫುಲ್ ಆಗಬೇಕಂತಂದರೆ ನೀವೇನು ಅರ್ಥ ಮಾಡ್ಕೋತೀರಾ, ಬಿಸ್ನೆಸ್ನ ಗೇಮನ್ನು ಅರ್ಥ ಮಾಡ್ಕೊತೀರಾ. ನೀವು ಪಾಲಿಟಿಕ್ಸಲ್ಲಿ ಅಂದರೆ ರಾಜಕೀಯದಲ್ಲಿ ಸಕ್ಸಸ್ಫುಲ್ ಆಗಬೇಕಂತಂದರೆ ಏನು ಯೋಚನೆ ಮಾಡ್ತೀರಾ, ಈ ರಾಜಕೀಯದ ಆಟ ಯಾವ ರೀತಿ ಇದೆ, ರಾಜಕೀಯದಲ್ಲಿ ಏನು ನಡೆಯುತ್ತೆ ಏನು ನಡೆಯಲ್ಲ ಎಂಬುದನ್ನು ನೀವು ಅರ್ಥ ಮಾಡ್ಕೊತೀರಾ. ಅಂದರೆ ಒಂದು ಗೇಮ್ ಇದೆ, ಎಲ್ಲ ಕೆಲಸಗಳು ಕೂಡ ಒಂಥರ ಗೇಮ್ ಇವೆ. ಅದೇ ರೀತಿ ಯೂಟ್ಯೂಬ್ ಅನ್ನೋದು ಕೂಡ ಒಂಥರ ಗೇಮ್ ಥರ ಇದೆ. ಸೊ ನೀವು ಈ ಗೇಮಲ್ಲಿ ಗೆಲ್ಲಬೇಕಂತಂದರೆ ನೀವು ಫಸ್ಟ್ ಈ ಯೂಟ್ಯೂಬ್ನ ಗೇಮನ್ನು ಅರ್ಥ ಮಾಡ್ಕೋಬೇಕು. ಸೊ ಇದರಲ್ಲೂ ಕೂಡ ಪರ್ಟಿಕ್ಯುಲರಾಗಿ ನೀವು ಏನು ಅರ್ಥ ಮಾಡ್ಕೋಬೇಕಪ್ಪ ಅಂತಂದರೆ, ಯೂಟ್ಯೂಬ್ ಈಸ್ ನಾಟ್ ಅ ಟೈಮ್ ಪಾಸ್ ಆ್ಯಪ್. ಯೂಟ್ಯೂಬ್ ಅನ್ನೋದು ಜಸ್ಟ್ ಒಂದು ಆ್ಯಪ್ ಆಗಿಲ್ಲ. ಯೂಟ್ಯೂಬ್ ಅನ್ನೋದು ಜಸ್ಟ್ ಒಂದು ಸೋಷಿಯಲ್ ಮೀಡಿಯಾ ಆಗಿಲ್ಲ. ಈಗ ಫೇಸ್ಬುಕ್ ಇದೆ, ಅದರಲ್ಲಿ ಒಳ್ಳೆ ಕಂಟೆಂಟ್ ಏನೂ ನಡೆಯಲ್ಲ. ಅದರಲ್ಲಿ ಕಾಂಟ್ರವರ್ಸಿಗಳು, ಅಶ್ಲೀಲತೆಗಳು ಮತ್ತು ನೆಗೆಟಿವ್ ಥಿಂಗ್ಸ್ಗಳು ಮತ್ತು ಅಡಲ್ಟ್ ಕಂಟೆಂಟ್ಗಳು ಇವೇ ನಡೆಯುತ್ತೆ. ಇನ್ನು ಇನ್ಸ್ಟಾಗ್ರಾಮಲ್ಲೂ ಕೂಡ ಅದೇ ರೀತಿ ಇದೆ. ಇನ್ಸ್ಟಾಗ್ರಾಮ್ನಲ್ಲಿ ನೀವು ಹೋಗಿ ಒಂದು ಒಳ್ಳೆಯ ಕಂಟೆಂಟ್ ಹಾಕಿದರೆ ಅದಕ್ಕೆ ವ್ಯೂಸ್ ಬರಲ್ಲ, ಸ್ಕೋಪ್ ಬರಲ್ಲ.
ಇನ್ಸ್ಟಾಗ್ರಾಮ್ನ ಅಲ್ಗೋರಿದಮೇ ಈ ರೀತಿ ಇದೆ ಅಂತಂದರೆ ಅದರಲ್ಲಿ ಬರೀ ಫಾಲ್ತು ವಿಷಯಗಳಿಗೇ ಜಾಸ್ತಿ ಸ್ಕೋಪ್ ಇದೆ. ನೀವು ಅಲ್ಲಿ ಹೋಗಿ ಏನೋ ಒಳ್ಳೆಯ ಒಂದು ಎಜುಕೇಷನ್ ಕಂಟೆಂಟ್ ಹಾಕಿದರೆ ನಿಮಗೆ ಯಾರೂ ಬೆಲೆ ಕೊಡಲ್ಲ. ಜನ ನೋಡಲ್ಲ ಅಂತಲ್ಲ, ಆ ಪ್ಲ್ಯಾಟ್ಫಾರ್ಮ್ನ ಅಲ್ಗೋರಿದಮೇ ಆ ರೀತಿ ಇದೆ. ಫೇಸ್ಬುಕ್ನ ಅಲ್ಗೋರಿದಮ್ ಕೂಡ ಅದೇ ರೀತಿ ಇದೆ. ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ ಒಂದೇ ಕಂಪ್ನಿಯ ಟೂಲ್ಗಳಾಗಿರೋದ್ರಿಂದ, ಸೋಷಿಯಲ್ ಮೀಡಿಯಾಗಳಾಗಿರೋದ್ರಿಂದ ಅವರಿಗೆ ಸೊಸೈಟಿಯಲ್ಲಿ ಚೇಂಜ್ ತರುವ ಉದ್ದೇಶ ಇಲ್ಲ. ಅವರಿಗೇನಿದೆ, ಬರೀ ಫಾಲ್ತುಗಿರಿಯನ್ನು ಪ್ರಮೋಟ್ ಮಾಡೋದಿದೆ. ಸೊ ಅದೇ ರೀತಿ ನೀವು ಯೂಟ್ಯೂಬನ್ನು ಕೂಡ ಇದರ ಗೇಮ್ ಏನು ಎಂಬುದನ್ನು ನೋಡಬೇಕು. ಸೊ ಅವು ಟೈಮ್ ಪಾಸ್ ಆ್ಯಪ್ ಆದವು, ಬಟ್ ಯೂಟ್ಯೂಬ್ ಟೈಮ್ ಪಾಸ್ ಅಲ್ಲ. ಯೂಟ್ಯೂಬ್ ಏನಾಗಿದೆ, ಒಂದು ಸೀರಿಯಸ್ ವಿಡಿಯೋ ಸ್ಟ್ರೀಮಿಂಗ್ ಪ್ಲ್ಯಾಟ್ಫಾರ್ಮ್ ಆಗಿದೆ. ನೀವು ಮಾಡಿರುವ ವಿಡಿಯೋಗಳನ್ನು ಲಾಂಚ್ ಮಾಡುವುದಕ್ಕಾಗಿ, ಟೆಲಿಕಾಸ್ಟ್ ಮಾಡುವುದಕ್ಕಾಗಿ, ಸ್ಟ್ರೀಮ್ ಮಾಡುವುದಕ್ಕಾಗಿ ಇರುವಂಥ ಒಂದು ಸೀರಿಯಸ್ ಪ್ಲ್ಯಾಟ್ಫಾರ್ಮ್ ಆಗಿದೆ. ಮತ್ತು ಇದೇನಾಗಿದೆ, ಇದರ ಜೊತೆಗೆ ಒಂದು ಸರ್ಚ್ ಇಂಜಿನ್ ಆಗಿದೆ. ಗೂಗಲ್ ಏನಾಗಿದೆ, ಜಗತ್ತಿನ ಅತಿ ದೊಡ್ಡ ಸರ್ಚ್ ಇಂಜಿನ್ ಆಗಿದೆ. ಗೂಗಲ್ ಆದ ನಂತರ ಎರಡನೇ ಅತಿ ದೊಡ್ಡ ಸರ್ಚ್ ಇಂಜಿನ್ ಯಾವುದಪ್ಪ ಅಂತಂದರೆ ಯೂಟ್ಯೂಬ್. ಯೂಟ್ಯೂಬ್ನಲ್ಲಿ ಜನ ಟೈಮ್ ಪಾಸಿಗೆ ಅಂತ ಜಾಸ್ತಿ ಬರಲ್ಲ, ಎಂಟರ್ಟೈನ್ಮೆಂಟ್ ಇದೆ ಯೂಟ್ಯೂಬಲ್ಲಿಯೂ ಕೂಡ. ಕೆಲವೊಂದಿಷ್ಟು ಜನ ಕಾಮಿಡಿ ವಿಡಿಯೋ ಮಾಡ್ತಾರೆ, ಶಾರ್ಟ್ ಫಿಲ್ಮ್ ಮಾಡ್ತಾರೆ, ಮ್ಯೂಸಿಕ್ ವಿಡಿಯೋ ಹಾಕ್ತಾರೆ, ಟ್ರೋಲ್ಸ್ಗಳನ್ನು ಹಾಕ್ತಾರೆ, ಪೊಲಿಟಿಕ್ಸ್ ಹಾಕ್ತಾರೆ. ಎಂಟರ್ಟೈನ್ಮೆಂಟ್ ಇದೆ ಯೂಟ್ಯೂಬಲ್ಲಿ. ಬಟ್ ಎಂಟರ್ಟೈನ್ಮೆಂಟ್ಗಿಂತ ಜಾಸ್ತಿ ಯೂಟ್ಯೂಬಲ್ಲಿ ಜನ ಎಜುಕೇಷನ್ಗೋಸ್ಕರ ಬರ್ತಾರೆ. ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಯಾರೂ ಕೂಡ ಎಜುಕೇಷನ್ಗಂತೇಳಿ ಹೋಗಲ್ಲ. ಇನ್ಫಾರ್ಮೇಷನ್ ಇದೆ ಅಲ್ಲಿ ಸಿಗತ್ತೆ ಅಂತೇಳಿ ಹೋಗಲ್ಲ, ಅಲ್ಲಿ ಬರೀ ಟೈಮ್ ಪಾಸಿಗೆ ಹೋಗ್ತಾರೆ, ಎಂಟರ್ಟೈನ್ಮೆಂಟ್ಗೆ ಹೋಗ್ತಾರೆ. ಬಟ್ ಯೂಟ್ಯೂಬ್ ಹಾಗಲ್ಲ. ಯೂಟ್ಯೂಬಲ್ಲಿ ಜನ ತಮಗೆ ಬೇಕಾಗಿರುವ ನಾಲೆಜನ್ನು ಹುಡ್ಕಕ್ಕೆ ಬರ್ತಾರೆ. ಈಗ ಹೆಂಗೆ ಆಯ್ತಂದರೆ, ಯಾರಿಗಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದಿದೆ ಅಂತಂದರೆ ಇಲ್ಲಿ ಫ್ರೀಯಾಗಿ ಕಲಿಯೋಕ್ಕೆ ಬರ್ತಾರೆ. ಯೂಟ್ಯೂಬ್ನ ಬಗ್ಗೆ ತಿಳ್ಕೊಳ್ಳೋದಿದೆ ಅಂತಂದ್ರೂ ಇಲ್ಲೇ ಬರ್ತಾರೆ. ವಿಡಿಯೋ ಎಡಿಟಿಂಗ್ನ ಬಗ್ಗೆ ಕಲಿಯೋದಿದೆ ಅಂತಂದ್ರೂ ಇಲ್ಲೇ ಬರ್ತಾರೆ. ಇನ್ನು ಇದೇ ರೀತಿ ಬೇರೆ ಬೇರೆ ವಿಷಯಗಳ ಬಗ್ಗೆ, ಇಲ್ಲವೇ ಏನಾದರೂ ಹೊಸ ಕಾನೂನು ಬಂದಿದ್ದರೆ, ಅವರಿಗೆ ಬೇರೆ ಯಾವುದಾದ್ರೂ ಸಂಗತಿಗಳ ಬಗ್ಗೆ ತಿಳ್ಕೊಳ್ಳೋದಿದ್ರೆ, ಈಗ ಉದಾಹರಣೆ HSRP ನಂಬರ್ ಪ್ಲೇಟನ್ನು ಕರ್ನಾಟಕ ಸರ್ಕಾರ ಕಡ್ಡಾಯ ಅಂತ ಹೇಳ್ತು. ಈ HSRP ನಂಬರ್ ಪ್ಲೇಟ್ ಅಂದರೆ ಏನು, ಇದನ್ನು ಆರ್ಡರ್ ಮಾಡೋದು ಹೆಂಗೆ, ಇನ್ಸ್ಟಾಲ್ ಮಾಡೋದು ಹೆಂಗೆ, ಎಷ್ಟು ಖರ್ಚಾಗತ್ತೆ, ಸೊ ಈ ಎಲ್ಲ ಸಂಗತಿಗಳನ್ನು ರಿಸರ್ಚ್ ಮಾಡೋಕ್ಕೆ, ಬರೀ ಇದು ಒಂದೇ ಸಂಗತಿ ಅಲ್ಲ, ಜನರಿಗೆ ಬೇಕಾಗಿರುವ ಯಾವುದೇ ಒಂದು ಪ್ರಾಬ್ಲಮ್ ಇರಬಹುದು, ಸೊಲ್ಯೂಷನ್ ಇರಬಹುದು. ಇಲ್ಲ ಒಂದು ಆನ್ಲೈನಲ್ಲಿ ಆರ್ಡರ್ ಮಾಡೋದಿದೆ ಅಂತ ಅಂದ್ಕೊಳ್ಳಿ, ಮೊಬೈಲು, ಕ್ಯಾಮ್ರಾ, TV, ಫ್ರಿಜ್ಜು, ಈ ರೀತಿ ಏನೇ ಆರ್ಡ್ರ್ ಮಾಡೋದಿದ್ರೂ ಕೂಡ, ಈವನ್ ಟ್ರಿಮ್ಮರ್, ಶೇವಿಂಗ್ ಮೆಷಿನನ್ನು ಆರ್ಡ್ರ್ ಮಾಡೋದಿದ್ರೂ ಕೂಡ, ಶೂಸ್ಗಳನ್ನು ಆರ್ಡ್ರ್ ಮಾಡೋದಿದ್ರೂ ಕೂಡ ಜನ ಯೂಟ್ಯೂಬಲ್ಲಿ ಬಂದು ರಿವ್ಯೂವನ್ನು ನೋಡ್ತಾರೆ, ಅದರ ರಿವ್ಯೂ ವಿಡಿಯೋಗಳನ್ನು ನೋಡ್ತಾರೆ. ಸೊ ಈ ರೀತಿ ಇದೊಂದು ಸೀರಿಯಸ್ ವಿಡಿಯೋ ಸ್ಟ್ರೀಮಿಂಗ್ ಪ್ಲ್ಯಾಟ್ಫಾರ್ಮ್ ಆಗೋದರ ಜೊತೆಗೆ ಜಗತ್ತಿನ ಅತಿ ದೊಡ್ಡ ಸರ್ಚ್ ಇಂಜಿನ್ ಕೂಡ ಆಗಿದೆ. ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೇಕು ಮೊದಲು. ಯೂಟ್ಯೂಬ್ನ ನೇಚರ್ ಏನು, ಯೂಟ್ಯೂಬ್ ಏನು ಅನ್ನೋದನ್ನು ಅರ್ಥ ಆದರೆ ಮಾತ್ರ ನೀವು ಸಕ್ಸಸ್ಫುಲ್ ಯೂಟ್ಯೂಬರ್ ಆಗೋಕ್ಕೆ ಸಾಧ್ಯ. ಇನ್ನು ಒಂದು ಸರ್ವೆಯ ಪ್ರಕಾರ ಭಾರತದಲ್ಲಿ 85% ಜನ ಯೂಟ್ಯೂಬನ್ನು ನೋಡ್ತಾರೆ. 85% ಜನ ಪ್ರತಿನಿತ್ಯ ಯೂಟ್ಯೂಬ್ಗೆ ಬರ್ತಾರೆ, ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನು ನೋಡ್ತಾರೆ. ಸೊ ಇದರಲ್ಲಿ ಬರೀ 8% ಜನ ಮಾತ್ರ ಏನಿದ್ದಾರೆ, ಕ್ರಿಯೇಟರ್ಗಳಿದ್ದಾರೆ. ಸೊ ಭಾರತದ ಟೋಟಲ್ ಜನಸಂಖ್ಯೆ ಈಗ 150 ಕೋಟಿ ದಾಟಿದೆ. ಲಾಸ್ಟು 2021ರಲ್ಲಿ ಜನಗಣತಿ ಆಗಬೇಕಾಗಿತ್ತು, ಆಗಿಲ್ಲ. ಸೊ ನಾವೇನು ಅಂದ್ಕೊಳ್ಳೋಣಪ್ಪ ಅಂತಂದರೆ, ರ್ಯಾಂಡಮ್ ಆಗಿ ಭಾರತದ ಜನಸಂಖ್ಯೆ 100 ಕೋಟಿ ಇದೆ ಅಂತ ಅಂದ್ಕೊಳ್ಳೋಣ. 100 ಕೋಟಿ ಇಲ್ಲ, 150 ಕೋಟಿಗಿಂತ ಜಾಸ್ತಿ ಆಗಿದೆ. ಬಟ್ ನಾವು ನಮ್ಮ ಕ್ಯಾಲ್ಕುಲೇಷನನ್ನು ಈಸಿ ಮಾಡೋದಕ್ಕಾಗಿ ಬರೀ 100 ಕೋಟಿ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಇದರಲ್ಲಿ 85% ಅಂದರೆ ಎಷ್ಟಾಗುತ್ತೆ, 100 ಕೋಟಿಗಳಲ್ಲಿ 85 ಕೋಟಿ ಜನ ಡೈಲಿ ಯೂಟ್ಯೂಬನ್ನು ನೋಡ್ತಾರೆ. ಇನ್ನು ಇದರಲ್ಲಿ 8% ಜನ ಕ್ರಿಯೇಟರ್ ಇದ್ದಾರೆ, ಅಂದರೆ 8 ಕೋಟಿ ಜನ ಯೂಟ್ಯೂಬ್ ಚಾನಲನ್ನು ಹೊಂದಿದ್ದಾರೆ ಅಂದಂಗೆ. ಸೊ 85 ಕೋಟಿ ಜನ ಯೂಟ್ಯೂಬ್ನಲ್ಲಿ ಡೈಲಿ ನೋಡ್ತಾರೆ, ಬಟ್ 8 ಕೋಟಿ ಜನ ಮಾತ್ರ ಕ್ರಿಯೇಟರ್ಗಳಿದ್ದಾರೆ. ಅಂದರೆ ಇದರ ಅರ್ಥ ಏನಪ್ಪ ಅಂತಂದರೆ, ಯೂಟ್ಯೂಬಲ್ಲಿ ಕಂಟೆಂಟ್ನ ಕೊರತೆ ಇದೆ. ಕೆಲವೊಂದಿಷ್ಟು ಜನ ಹೇಳ್ತಾರೆ 2020ರಲ್ಲಿ, ಕೆಲವೊಂದಿಷ್ಟು ಜನ ಏನು ಹೇಳ್ತಾರಪ್ಪ ಅಂತಂದರೆ 2024ರಲ್ಲಿ ಚಾನಲ್ ಕ್ರಿಯೇಷನನ್ನು ಮಾಡೋದರಲ್ಲಿ ಯಾವುದೇ ಮೀನಿಂಗ್ ಇಲ್ಲ, ಎಲ್ಲವೂ ಸ್ಯಾಚುರೇಟೆಡ್ ಆಗಿದೆ ಅಂತ ಹೇಳ್ತಾರೆ. ಬಟ್ ಇನ್ನೂ ಕೂಡ ಯೂಟ್ಯೂಬಲ್ಲಿ ನನ್ನ ಪ್ರಕಾರ ಒಂದು 5 ವರ್ಷನಾದರೂ ಸ್ಕೋಪ್ ಇದೆ. ಯಾಕಂದರೆ ಹಳೆ ಯೂಟ್ಯೂಬರ್ಗಳು ಹೋಗ್ತಾ ಇರ್ತಾರೆ, ಹಳೆ ನಾಲೆಜ್ ಹೋಗುತ್ತೆ. ಸೊ ಈ ಜಗತ್ತು ಹರಿಯೋ ನೀರಾಗಿದೆ, ಹಳೇದು ಹೋಗುತ್ತೆ, ಹೊಸದು ಬರುತ್ತೆ. ಸೊ ಹೀಗಾಗಿ ನೀವು ಥಿಂಕ್ ಮಾಡಬೇಕು, 85 ಕೋಟಿ ಜನ ನೋಡ್ತಾ ಇದ್ದರೆ ಬರೀ 8 ಕೋಟಿ ಜನ ಮಾತ್ರ ಕಂಟೆಂಟ್ ಪ್ರೊವೈಡರ್ಸ್ ಇದ್ದಾರೆ ಅಂತಂದರೆ, ಯೂಟ್ಯೂಬ್ಗೆ ಏನಾಗಬೇಕಾಗಿದೆ ಅಂತಂದರೆ ಪ್ರತಿ ಸೆಕೆಂಡಿಗೆ ಹೊಸ ಹೊಸ ಕಂಟೆಂಟ್ ಬೇಕಾಗಿದೆ.
ಸೊ ಯಾರು ಹೊಸ ಕಂಟೆಂಟನ್ನು ಕೊಡ್ತಾರೋ, ಜನರಿಗೆ ಏನು ಬೇಕೋ ಅದನ್ನೇ ಕೊಡ್ತಾರೋ, ಸೊ ಮತ್ತು ಹೊಸದಾಗಿ ಏನು ಟ್ರೆಂಡ್ಗೆ ತಕ್ಕಂತೆ ವಿಡಿಯೋಗಳನ್ನು ಕೊಡ್ತಾರೋ ಅವ್ರು ಇದರಲ್ಲಿ ಕ್ಲಿಕ್ ಆಗ್ಬೋದು. ಸೊ ಈ ರೀತಿ ನೀವು ಈ ಯೂಟ್ಯೂಬ್ನ ಗೇಮನ್ನು ಅರ್ಥ ಮಾಡ್ಕೋಬೇಕು. ಸೊ ಅಂದಾಗಲೇ ನೀವೊಬ್ಬರು ಸಕ್ಸಸ್ಫುಲ್ ವಿಡಿಯೋ ಕ್ರಿಯೇಟರ್ ಆಗ್ತೀರಾ. ಸೊ ಐ ಹೋಪ್ ನಿಮಗೆ ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಇದರಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಇದಕ್ಕೆ ಆನ್ಸರ್ ಮಾಡುವೆ. ಸೊ ಕಮೆಂಟಲ್ಲಿ ನೀವು ಯಾವುದೇ ಡೌಟ್ಗಳನ್ನು ಕೇಳದೇ ಇದ್ದರೆ ಸೊ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡುವೆ, ನಿಮಗೆಲ್ಲವೂ ಕೂಡ ಅರ್ಥ ಆಗಿದೆ ಅಂಥೇಳಿ. ಸೊ ಹೊಸ ಆಡಿಯನ್ಸ್ ಜಾಯಿನ್ ಆಗಿದ್ದಾರೆ. ಮಹೇಶ್ ಕುಮಾರ್ ಅವರು ಹಾಯ್ ಅಂತ ಹೇಳಿದ್ದಾರೆ. ಹಾಯ್ ಮಹೇಶ್ ಕುಮಾರ್ ಅವರೇ. ಅಮೃತ ಪಾಠಕ್ ಅವರು ಕೂಡ ಹಾಯ್ ಅಂತ ಹೇಳಿದ್ದಾರೆ. ಹಾಯ್ ಅಮೃತ ಅವರೇ. ನೆಕ್ಸ್ಟ್ ಇನ್ನು ಸನ್ ಟಿ ವಿ ಕನ್ನಡ ಅವರು ಕೂಡ ಹಾಯ್ ಅಂತ ಹೇಳಿದ್ದಾರೆ, ಅವ್ರಿಗೂ ಕೂಡ ಹಾಯ್. ಸೊ ಯಾರ್ಯಾರು ಲೇಟೆಸ್ಟಾಗಿ ಜಾಯಿನ್ ಆಗಿದ್ದಾರಲ್ಲ ಅವ್ರಿಗೂ ಕೂಡ ಹಾಯ್. ಸಂತೋಷ್ ಅವರಿಗೂ ಕೂಡ ಹಾಯ್, ನಾಗ ಆ್ಯಂಡ್ ನಾಗ ಅವರಿಗೂ ಕೂಡ ಹಾಯ್. ಸೊ ಇಷ್ಟು ಜನ ನೋಡ್ತಾ ಇದ್ದರೆ ಎಲ್ರಿಗೂ ಕೂಡ ಹಾಯ್. ಪರ್ಟಿಕ್ಯುಲರ್ ಆಗಿ ನಿಮ್ದು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಸೊ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಇಲ್ಲ ಅಂತಂದರೆ ನಾನು ನೆಕ್ಸ್ಟ್ ಪಾಯಿಂಟನ್ನು ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಯಾವುದೇ ಕಮೆಂಟ್ಗಳು ಬಂದಿಲ್ಲ. ಸೊ ನಾನು ನೆಕ್ಸ್ಟ್ ಪಾಯಿಂಟನ್ನು ಕವರ್ ಮಾಡುವೆ. ಸೊ ಸ್ಟೆಪ್ ನಂಬರ್ 3 ಏನಪ್ಪ ಅಂತಂದರೆ ಸೆಲೆಕ್ಟ್ ದ ರೈಟ್ ಕ್ಯಾಟಗರಿ ಆ್ಯಂಡ್ ರೈಟ್ ನೇಮ್ ಫಾರ್ ಯುವರ್ ಯೂಟ್ಯೂಬ್ ಚಾನಲ್. ಸ್ಟೆಪ್ ನಂಬರ್ 3ಯಲ್ಲಿ ನೀವು ಏನು ಅರ್ಥ ಮಾಡ್ಕೋಬೇಕಪ್ಪ ಅಂತಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಕರೆಕ್ಟಾಗಿರುವ ಹೆಸರನ್ನು, ರೈಟ್ ನೇಮನ್ನು ಮತ್ತು ರೈಟ್ ಕ್ಯಾಟಗರಿಯನ್ನು ಚೂಸ್ ಮಾಡ್ಕೋಬೇಕು. ಕರೆಕ್ಟಾಗಿ ಹೆಸರಿಡಬೇಕು. ಹೇಗೆ ನಿಮಗೊಂದು ಹೆಸರಿದೆಯಲ್ಲ, ಸೊ ಅದೇ ರೀತಿ ನಿಮ್ಮ ಚಾನಲ್ಗೂ ಕೂಡ ಒಂದು ಅಟ್ರಾಕ್ಟಿವ್ ಆಗಿರುವ ಒಳ್ಳೆಯ ಹೆಸರನ್ನು ಇಡೋದನ್ನು ನೀವು ಕಲಿಬೇಕು. ನೀವು ಯಾವ ಹೆಸರನ್ನು ಇಡಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ, ಈ ಹೆಸರನ್ನು ಈಗಾಗಲೇ ಯಾರಾದರೂ ಇಟ್ಟಿದ್ದಾರಾ, ಅದು ಫೇಮಸ್ ಆಗಿದೆನಾ, ವೆರಿಫೈಡ್ ಆಗಿದೆನಾ, ಇಲ್ಲವೇ ನೀವು ಯಾವ ಹೆಸರನ್ನು ಇಡಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ ಅದರ ಮೇಲೆ ಈಗಾಗಲೇ ಯಾವುದಾದ್ರೂ ಟ್ರೇಡ್ ಮಾರ್ಕ್ ಇದೆನಾ ಅಂತೆಲ್ಲ ನೀವು ಸರಿಯಾಗಿ ರಿಸರ್ಚನ್ನು ಮಾಡಬೇಕು. ಸೊ ಈ ರೀತಿ ನೀವು ರಿಸರ್ಚ್ ಮಾಡಿ ಸರಿಯಾಗಿ ಹೆಸರಿಟ್ಟರೆ ಮುಂದೆ ನಿಮಗೆ ಪ್ರಾಬ್ಲಮ್ ಆಗಲ್ಲ. ಭಾಳಷ್ಟು ಜನ ಏನು ಮಾಡಿಬಿಡ್ತಾರೆ, ರ್ಯಾಂಡಮ್ ಆಗಿ ತಮ್ಮ ತಲೆಗೆ ಬಂದಿರೋ ಹೆಸರನ್ನು ಇಡ್ತಾರೆ. ಸೊ ಇಟ್ಟ ನಂತರ ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ, ಸಬ್ಸ್ಕ್ರೈಬರ್ಸ್ಗಳು ಬಂದ ತಕ್ಷಣ ಅದು ಸಕ್ಸಸ್ಫುಲ್ ಆಗಿ ರನ್ ಆಗುವಾಗ ಈ ಹೆಸರಿನಿಂದ ಆಲ್ರೆಡಿ ಒಂದು ಸಕ್ಸಸ್ಫುಲ್ ಚಾನಲ್ ಇದೆ, ಬೇರೆಯವ್ರು ಇಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ಆವಾಗ ಇವರು ತಮ್ಮ ಚಾನಲ್ನ ಹೆಸರನ್ನು ಬದಲಾಯಿಸಲೇಬೇಕಾಗುತ್ತೆ. ಸೊ ನಿಮ್ಮೊಂದಿಗೂ ಕೂಡ ಈ ರೀತಿ ಆಗುವ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ ಇಡೋದಕ್ಕಿಂತ ಮುಂಚೆನೇ ರಿಸರ್ಚನ್ನು ಮಾಡಬೇಕು. ನನಗೆ ಈ ಹೆಸರು ಇಷ್ಟ ಆಗಿದೆ, ಸೊ ಇದು ವರ್ಕೌಟ್ ಆಗುತ್ತಾ, ಸೊ ಈಗಾಗಲೇ ಇದ್ರ ಮೇಲೆ ಯಾರಾದರೂ ಹೆಸರನ್ನು ಇಟ್ಟಿದ್ದಾರಾ, ಏನು ಕತೆ ಎಂಬುದನ್ನು ನೀವು ಸರಿಯಾಗಿ ರಿಸರ್ಚ್ ಮಾಡಬೇಕು. ಇನ್ನು ರೈಟ್ ಕ್ಯಾಟಗರಿ ಅಂತಂದರೆ ಏನು, ನೀವು ಯಾವ ಟಾಪಿಕ್ನ ಮೇಲೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀರಾ ಎಂಬುದು ನಿಮಗೆ ಕ್ಲಿಯರ್ ಕಟ್ ಆಗಿರಬೇಕು. ನೀವೇನು ಡೈಲಿ ಲಾಗಿಂಗ್ ವಿಡಿಯೋಗಳನ್ನು ಮಾಡ್ತೀರಾ, ಕುಕ್ಕಿಂಗ್ ವಿಡಿಯೋಗಳನ್ನು ಮಾಡ್ತೀರಾ, ಮೇಕಪ್ ವಿಡಿಯೋಗಳನ್ನು ಮಾಡ್ತೀರಾ, ಬ್ಯೂಟಿ ವಿಡಿಯೋಗಳನ್ನು ಮಾಡ್ತೀರಾ, ಅಥವಾ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಮೇಲೆ ಮಾಡ್ತೀರಾ, ಸ್ಟಾಕ್ ಮಾರ್ಕೆಟ್ ಮೇಲೆ ಮಾಡ್ತೀರಾ, ಇನ್ವೆಸ್ಟ್ಮೆಂಟ್ ಮೇಲೆ ಮಾಡ್ತೀರಾ, ಫೈನಾನ್ಸ್ ಮೇಲೆ ಮಾಡ್ತೀರಾ, ಇಲ್ಲ ನೀವು ಟ್ರಾವೆಲ್ ವಿಡಿಯೋಗಳನ್ನು ಮಾಡ್ತೀರಾ, ಕಾಮಿಡಿ ವಿಡಿಯೋ ಮಾಡ್ತೀರಾ, ಶಾರ್ಟ್ ಫಿಲ್ಮ್ಸು ವೆಬ್ ಸೀರೀಸ್ ಮಾಡ್ತೀರಾ, ಮ್ಯೂಸಿಕ್ ವಿಡಿಯೋ ಮಾಡ್ತೀರಾ, ನೀವು ಎಕ್ಸಾಕ್ಟಾಗಿ ಏನು ಮಾಡ್ತೀರಾ, ಅಥವಾ ಫಿಲ್ಮ್ ಮೇಲೆ ವಿಡಿಯೋಗಳನ್ನು ಮಾಡ್ತೀರಾ, ಫಿಲ್ಮ್ ರಿವ್ಯೂ ಮಾಡ್ತೀರಾ, ಟೆಕ್ ಚಾನಲ್ ನಡೆಸ್ತೀರಾ, ಅಥವಾ ಗಿಯರ್ಸು ಗ್ಯಾಜೆಟ್ಸು ಗಿಂಬಲ್ಸ್ಗಳು ಬರ್ತವೆ ಇದ್ರ ಮೇಲೆ ಮಾಡ್ತೀರಾ, ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಮೇಲೆ ಮಾಡ್ತೀರಾ, ಬಿಸ್ನೆಸ್ ಮೇಲೆ ಮಾಡ್ತೀರಾ, ಪರ್ಟಿಕ್ಯುಲರ್ ಆಗಿ ನೀವು ಯಾವ ನಿಶ್ ಮೇಲೆ ನಿಮ್ಮ ಚಾನಲನ್ನು ಕ್ರಿಯೇಟ್ ಮಾಡ್ತೀರಾ ಎಂಬುದನ್ನು ನೀವು ಅರ್ಥ ಮಾಡ್ಕೋಬೇಕು. ಟಾಪಿಕ್ ಬೇಕಲ್ಲ, ಸೊ ನೀವು ಯಾವ ಟಾಪಿಕ್ಕಿನ ಮೇಲೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀರಾ ಎಂಬುದು ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಇಲ್ಲ ನೀವು ಒಂದು 4-5 ಟಾಪಿಕ್ಗಳನ್ನು ಮಿಕ್ಸ್ ಮಾಡಿ ಒಂದು ಜನರಲ್ ಆಗಿರುವ ಕೆಟಗರಿಯನ್ನು ಮಾಡ್ತೀರಾ, ಸೊ ಅದು ಕೂಡ ನಡೆಯುತ್ತೆ. ಸೊ ನಿಮಗೆ ಕ್ಲಾರಿಟಿ ಇರಬೇಕು, ನಾನು ಪರ್ಟಿಕ್ಯುಲರ್ ಆಗಿ ಯಾವುದ್ರ ಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ, ನನ್ನ ಚಾನಲ್ನ ಕೆಟಗರಿ ಏನು, ನಿಶ್ ಏನು ಎಂಬುದು ನಿಮಗೆ ಕ್ಲಿಯರ್ ಆಗಿರಬೇಕು. ಸೊ ನಿಮ್ಮಲ್ಲಿ ಕ್ಲಾರಿಟಿ ಇದ್ದರೆ ನಿಮ್ಮ ಆಡಿಯನ್ಸ್ಗೂ ಕೂಡ ಕ್ಲಾರಿಟಿ ಬರುತ್ತೆ. ಸೊ ಈ ಚಾನಲ್ಗೆ ಹೋದರೆ ಇಂತಹ ಮಾಹಿತಿ ಸಿಗುತ್ತೆ, ಇಂಥ ವಿಡಿಯೋಗಳು ಬರ್ತವೆ ಅನ್ನೋದ್ರ ಬಗ್ಗೆ ಅವರಿಗೊಂದು ಕ್ಲಾರಿಟಿ ಸಿಗುತ್ತೆ. ಅವರು ಎಂಗೇಜ್ಡ್ ಆಗಿ ಅಟ್ಯಾಚ್ಮೆಂಟ್ ಆಗಿ ಅದನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ರೀತಿ ನೀವು ನಿಮ್ಮ ಚಾನಲ್ಗೆ ಒಂದು ರೈಟ್ ಕೆಟಗರಿಯನ್ನು ಮತ್ತು ರೈಟ್ ನೇಮನ್ನು ಸೆಲೆಕ್ಟ್ ಮಾಡಬೇಕು. ಹೇಗೆ ನೀವು ಹುಟ್ಟಿರೋ ಮಗುಗೆ ಹೆಸರಿಡುವಾಗ ಯೋಚನೆ ಮಾಡ್ತಾ ಇದ್ದೀರಲ್ಲ, ಈ ಹೆಸರಿಟ್ರೆ ಈ ಮಗುಗೆ ಸೂಟ್ ಆಗುತ್ತೋ ಇಲ್ವೋ, ಮುಂದೆ ಇದಕ್ಕೆ ಇದು ಇಷ್ಟ ಆಗುತ್ತೋ ಇಲ್ವೋ, ವರ್ಕೌಟ್ ಆಗುತ್ತೋ ಇಲ್ವೋ, ಈ ಹೆಸರಿಗೆ ಒಂದು ಹೆಸರು ಮತ್ತೆ ಬರುತ್ತೋ ಇಲ್ವೋ ಯೋಚನೆ ಮಾಡ್ತಿರಲ್ಲ, ಅದೇ ರೀತಿ ಇನ್ನು ಕೆಟಗರಿ ಸೆಲೆಕ್ಟ್ ಮಾಡುವಾಗ ನೀವು ಹೆಂಗೆ ಯೋಚನೆ ಮಾಡಬೇಕಪ್ಪ ಅಂತಂದರೆ ಮದುವೆ ಆಗುವಾಗ ಎಷ್ಟು ಯೋಚನೆ ಮಾಡ್ತಿರಲ್ಲ, ಇವಳ ಜೊತೆ ಅಥವಾ ಇವನ ಜೊತೆ ಮದುವೆ ಆದರೆ ವರ್ಕೌಟ್ ಆಗುತ್ತೋ ಅಥವಾ ಇಲ್ವೋ, ಹೇಗೆ ಅಂಥೇಳಿ ನೀವೆಲ್ಲ ಲೆಕ್ಕಾಚಾರ ಕ್ಯಾಲ್ಕುಲೇಷನ್ಸ್ಗಳನ್ನ ಮಾಡ್ತಿರಲ್ಲ.
ಸೊ ಅದೇ ರೀತಿಯಾದ ಕ್ಯಾಲ್ಕುಲೇಷನ್ಸ್ಗಳನ್ನ ನೀವು ಯೂಟ್ಯೂಬ್ ಚಾನಲ್ಗೆ ಹೆಸರನ್ನು ಇಡುವಾಗ ಮತ್ತು ಕೆಟಗರಿಯನ್ನು ಸೆಲೆಕ್ಟ್ ಮಾಡುವಾಗ ಮಾಡಬೇಕು. ಸೊ ಇದು ಸ್ಟೆಪ್ ನಂಬರ್ 3 ಆಯಿತು. ಸೊ ಈ ಸ್ಟೆಪ್ ನಂಬರ್ 3ಯಲ್ಲಿ ನಿಮಗೆ ಪರ್ಟಿಕ್ಯುಲರ್ ಆದ ಯಾವುದಾದ್ರೂ ಡೌಟ್ಗಳಿದ್ರೆ ಕಮೆಂಟ್ ಮಾಡಿ. ಸೊ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಸೊ ಡೌಟ್ ಇರದಿದ್ದರೆ ನಾನು ಮತ್ತೆ ನೆಕ್ಸ್ಟ್ ಪಾಯಿಂಟಿಗೆ ಹೋಗುವೆ. ಓಕೆ ಫೈನ್, ಯಾರೂ ಕೂಡ ಡೌಟನ್ನು ಕೇಳಿಲ್ಲ. ಸೊ ಅದಕ್ಕಾಗಿ ನಾನು ಅರ್ಥ ಮಾಡ್ಕೊತೀನಿ ಯಾರಿಗೂ ಕೂಡ ಡೌಟ್ ಇಲ್ಲ ಅಂಥೇಳಿ. ಸೊ ಇದು ಸ್ಟೆಪ್ ನಂಬರ್ 3 ಆಯಿತು. ಈಗ ಸ್ಟೆಪ್ ನಂಬರ್ 4 ಬಗ್ಗೆ ನೋಡೋಣ. ಸ್ಟೆಪ್ ನಂಬರ್ 4 ಏನಪ್ಪ ಅಂತಂದರೆ, ಲರ್ನ್ ಟು ಪ್ರಿಪೇರ್ ಕ್ವಾಲಿಟಿ ಕಂಟೆಂಟ್. ಕಂಟೆಂಟ್ ಈಸ್ ದ ಕಿಂಗ್, ಡೋಂಟ್ ಡೂ ಕಚ್ರಾ. ಸೊ ಸ್ಟೆಪ್ ನಂಬರ್ 4ಅಲ್ಲಿ ನೀವೇನು ಅರ್ಥ ಮಾಡ್ಕೋಬೇಕಪ್ಪ ಅಂತಂದರೆ, ಕ್ವಾಲಿಟಿ ಕಂಟೆಂಟನ್ನು ಪ್ರಿಪೇರ್ ಮಾಡೋದನ್ನು ಕಲಿಬೇಕು. ಸೊ ಇದೊಂದು ಸ್ಕಿಲ್ ಆಗಿದೆ. ಸಂತೋಷ್ ಅವರು ಕೇಳಿದ್ರಲ್ಲ ಕಂಟೆಂಟ್ ಅಂಥೇಳಿ, ಸೊ ಇದೇ ಆಗಿದೆ. ಸೊ ನೀವು ಯಾಕೆ ಕ್ವಾಲಿಟಿ ಕಂಟೆಂಟನ್ನು ಪ್ರಿಪೇರ್ ಮಾಡಬೇಕಪ್ಪ ಅಂತಂದರೆ, ಯೂಟ್ಯೂಬ್ ಅನ್ನೋದು ಒಂದು ಸೀರಿಯಸ್ ವಿಡಿಯೋ ಸ್ಟ್ರೀಮಿಂಗ್ ಪ್ಲ್ಯಾಟ್ಫಾರ್ಮ್ ಆಗಿದೆ ಮತ್ತು ಸರ್ಚ್ ಇಂಜಿನ್ ಆಗಿದೆ. ಸೊ ಇದು ಸರ್ಚ್ ಇಂಜಿನ್ ಆಗಿರೋದ್ರಿಂದ ಇದು ಬರೀ ಒಳ್ಳೆ ಕಂಟೆಂಟ್ಗಳಿಗೇ ಸ್ಕೋಪ್ ಕೊಡುತ್ತೆ. ಸೊ ನಿಮ್ಮ ವಿಡಿಯೋ ಕ್ವಾಲಿಟಿ ಕೂಡ ಚೆನ್ನಾಗಿರಬೇಕು, ಆಡಿಯೋ ಕ್ವಾಲಿಟಿ ಕೂಡ ಚೆನ್ನಾಗಿರಬೇಕು, ಮತ್ತು ಇದರ ಜೊತೆಗೆ ನಿಮ್ಮ ಕಂಟೆಂಟು, ವಿಡಿಯೋದ ಟಾಪಿಕ್ ಏನಿದೆನೋ ಅದು ಕೂಡ ಕ್ಲಿಯರ್ ಆಗಿರಬೇಕು ಮತ್ತು ಚೆನ್ನಾಗಿರಬೇಕು. ಕಂಟೆಂಟ್ ಈಸ್ ದ ಕಿಂಗ್. ನಿಮ್ಮ ವಿಡಿಯೋದ ಕಂಟೆಂಟ್ ಚೆನ್ನಾಗಿದ್ದರೆ ಅದು ಆಟೋಮೆಟಿಕ್ಕಾಗಿ ವೈರಲ್ ಆಗುತ್ತೆ, ಆಟೋಮೆಟಿಕ್ಕಾಗಿ ವ್ಯೂಸ್ ಬರ್ತವೆ, ಆಟೋಮೆಟಿಕ್ಕಾಗಿ ನೀವು ಫೇಮಸ್ ಆಗ್ತೀರಾ. ಸೊ ಅದನ್ನು ಬಿಟ್ಟು ನೀವು ಕಚರಾವನ್ನು ತಂದು ಅಪ್ಲೋಡ್ ಮಾಡಿದರೆ ಜನ ಕೂಡ ನಿಮ್ಮನ್ನು ಕಸದ ಬುಟ್ಟಿಗೆ ಹೋಗಿದ್ದಾರೆ. ಸೊ ಯೂಟ್ಯೂಬಲ್ಲಿ ಹಾಗೆ ಇದೆ. ಯಾರು ಒಳ್ಳೆ ಕಂಟೆಂಟನ್ನು ಕೊಡ್ತಾರೋ, ಯಾರು ಚೆನ್ನಾಗಿರುವ ರೀತಿಯಲ್ಲಿ ವಿಡಿಯೋಗಳನ್ನು ಪ್ರೆಸೆಂಟ್ ಮಾಡ್ತಾರೋ, ಜನ ಅಂಥವರ ವಿಡಿಯೋಗಳನ್ನು ಜಾಸ್ತಿ ನೋಡೋಕ್ಕೆ ಇಷ್ಟಪಡ್ತಾರೆ. ಸೊ ಅವರಿಗೆ ಜಾಸ್ತಿ ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ಗಳನ್ನು ಕೊಡ್ತಾರೆ. ಸೊ ಅವರು ಫೇಮಸ್ ಆಗ್ತಾರೆ, ಅವರ ವಿಡಿಯೋಗಳು ವೈರಲ್ ಆಗ್ತವೆ. ಬಟ್ ನಿಮ್ಮಲ್ಲಿ ಕಂಟೆಂಟ್ ಕ್ರಿಯೇಷನ್ನ ಬಗ್ಗೆ ಐಡಿಯಾನೇ ಇರದಿದ್ದರೆ, ನೀವು ಚೆನ್ನಾಗಿರುವ ಕಂಟೆಂಟನ್ನು ಮಾಡದೇ ಇದ್ದರೆ ಜನ ನಿಮ್ಮನ್ನು ಹೇಟ್ ಮಾಡ್ತಾರೆ, ಯಾರೂ ಕೂಡ ಇಂಪಾರ್ಟೆನ್ಸನ್ನು ಕೊಡಲ್ಲ, ಇಗ್ನೋರ್ ಮಾಡ್ತಾರೆ. ಸೊ ನೀವು ಯೂಟ್ಯೂಬಲ್ಲಿ ತಂದು ಕಚರ ಹಾಕಿದರೆ ನೀವು ಕಸದ ಬುಟ್ಟಿಗೆ ಹೋಗ್ತೀರಾ ಅನ್ನೋದು ನಿಮ್ಮ ತಲೆಯಲ್ಲಿರಬೇಕು. ಇನ್ನು ಒಂದು ಡೌಟ್ ಬರುತ್ತಪ್ಪ ಅಂತಂದರೆ, ಒಳ್ಳೆ ಕಂಟೆಂಟನ್ನು ಕ್ರಿಯೇಟ್ ಮಾಡೋದು ಹೆಂಗೆ? ಸೊ ನೀವು ಯಾವ ಟಾಪಿಕ್ಕಿನ ಮೇಲೆ ವಿಡಿಯೋ ಮಾಡ್ತಾ ಇದ್ದೀರಲ್ಲ ಅದು ನಿಮಗೆ ಕ್ಲಾರಿಟಿ ಇರಬೇಕು. ಅದನ್ನು ಒಂದು ಕಡೆ ಬರ್ಕೊಳ್ಳಿ. ಬರ್ಕೊಂಡ ತಕ್ಷಣ ಒಂದು ಸ್ವಲ್ಪ ರಿಸರ್ಚ್ ಮಾಡಿ. ಸೊ ನಾನು ಈ ಟಾಪಿಕ್ಕಿನ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ, ಯಾರಾದರೂ ಇದರ ಮೇಲೆ ಬುಕ್ಸ್ಗಳನ್ನು ಬರೆದಿದ್ದಾರಾ, ಅಥವಾ ಯಾರಾದರೂ ಸೆಮಿನಾರ್ಗಳನ್ನು ಕೊಟ್ಟಿದ್ದಾರಾ, ಸ್ಪೀಚ್ಗಳನ್ನು ಕೊಟ್ಟಿದ್ದಾರಾ, ಇದರ ಮೇಲೆ ಯಾರಾದರೂ ಬ್ಲಾಗ್ಗಳನ್ನು ಬರೆದಿದ್ದಾರಾ, ವಿಡಿಯೋಸ್ಗಳನ್ನು ಮಾಡಿದ್ದರೆ ಏನೇನೆಲ್ಲ ಅದರಲ್ಲಿ ಹೇಳಿದ್ದಾರೆ ಎಂಬಿತ್ಯಾದಿ ವಿಷಯಗಳ ಬಗ್ಗೆ ನೀವು ಸವಿಸ್ತಾರವಾಗಿ ಸ್ವಲ್ಪನಾದರೂ ರಿಸರ್ಚ್ ಮಾಡಿ, ಸ್ವಲ್ಪ ಸ್ಟಡಿ ಮಾಡಿ. ಸೊ ಆವಾಗ ನಿಮ್ಮಲ್ಲಿ ಇನ್ನೂ ಕ್ಲಾರಿಟಿ ಬರುತ್ತೆ, ನಿಮ್ಮ ಕಂಟೆಂಟು ಇಂಪ್ರೂವ್ ಆಗುತ್ತೆ. ಸೊ ಹಿಂಗಂತೇಳಿ ಬೇರೆಯವರು ಮಾಡಿರೋದನ್ನು ಆ್ಯಸ್ ಇಟ್ ಈಸ್ ಕಾಪಿ ಮಾಡಿ ತಂದು ಇಲ್ಲಿ ಓದೋದಲ್ಲ. ಸೊ ಜನರಿಗೆ ಅವಾಗಲೂ ಕೂಡ ಗೊತ್ತಾಗುತ್ತೆ ಇವನಲ್ಲಿ ಸ್ವಂತ ಬ್ರೇನ್ ಏನಿಲ್ಲ, ಇವನು ಹಿಂದಿಯಲ್ಲಿ ನೋಡಿಬಿಟ್ಟು ಆ್ಯಸ್ ಇಟ್ ಈಸ್ ಕನ್ನಡದಲ್ಲಿ ಮಾಡ್ತಾ ಇದ್ದಾನೆ, ಇಲ್ಲ ಇಂಗ್ಲೀಷಲ್ಲಿ ನೋಡಿಬಿಟ್ಟು ಹಿಂದಿಯಲ್ಲಿ ಮಾಡ್ತಾ ಇದ್ದಾನೆ. ಸೊ ಅಲ್ಲಿಂದ ಕದೀತಾ ಇದ್ದಾನೆ, ಇಲ್ಲಿಂದ ಕದೀತಾ ಇದ್ದಾನೆ ಅನ್ನೋದು ಜನರಿಗೆ ಗೊತ್ತಾಗುತ್ತೆ. ಸೊ ಜನರಿಗೆ ನೀವು ಕಾಪಿ ಪೇಸ್ಟೆಡ್ ಆಗಿರೋದನ್ನು ಕೊಟ್ಟರೆ ಜನ ನೋಡಲ್ಲ. ಆಲ್ಮೋಸ್ಟ್ ಆಲ್ ಕನ್ನಡ ಕ್ರಿಯೇಟರ್ಗಳ ಕತೆ ಏನಾಗಿದೆಯಪ್ಪ ಅಂತಂದರೆ, ಹಿಂದಿಯಲ್ಲಿ ಏನು ಬರುತ್ತೋ ಅದನ್ನು ಇವರು ಡಬ್ ಮಾಡ್ತಾರೆ, ಸ್ವಂತ ಜೆನ್ಯೂನ್ ಆಗಿರುವ ಕಂಟೆಂಟನ್ನು ತರಲ್ಲ. ಹೇಗೆ ಈ ಸಿನಿಮಾದವರು ಸೌತ್ ಮೂವಿಗಳನ್ನು ಮಲಯಾಳಂ, ತೆಲಂಗಾಣದಲ್ಲಿ ಅಂದರೆ ತೆಲುಗು, ತಮಿಳಲ್ಲಿ ಏನು ಬಂದಿರುತ್ತಲ್ಲ ಅದನ್ನೇ ಎತ್ಕೊಂಬಂದು ಸಿನಿಮಾ ಮಾಡ್ತಾರೆ, ರಿಮೇಕ್ ಮಾಡ್ತಾರೆ, ಇಲ್ಲ ಡಬ್ ಮಾಡ್ತಾರೆ. ಸೊ ಆಲ್ರೆಡಿ ಜನ ಅಲ್ಲಿ ನೋಡಿರ್ತಾರೆ, ಹಿಟ್ ಆಗಿರುತ್ತೆ, ಮತ್ತೆ ಯಾಕೆ ನೀವು ಮಾಡಿದಾಗ ನೋಡ್ತಾರೆ ಅನ್ನೋದು ಇರುತ್ತಲ್ಲ. ಸೊ ಇಲ್ಲೂ ಕೂಡ ಅದೇ ರೀತಿ. ಕರ್ನಾಟಕದಲ್ಲಿ ಕನ್ನಡ ಕ್ರಿಯೇಟರ್ಗಳಿಗೆ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಕರ್ನಾಟಕದ ಜನ ಕನ್ನಡ ವಿಡಿಯೋಗಳನ್ನು ಇಷ್ಟಪಡಲ್ಲ, ಕನ್ನಡಿಗರು ಕನ್ನಡವನ್ನು ದ್ವೇಷಿಸ್ತಾರೆ. ಸೊ ಅವರು ಕನ್ನಡ ವಿಡಿಯೋಗಳನ್ನು ನೋಡಲ್ಲ, ಹೀಗಾಗಿ ಜನರಿಗಿಲ್ಲಿ ಸ್ಕೋಪ್ ಇಲ್ಲ. ಸೊ ನೀವು ಜಾಸ್ತಿ ದುಡ್ಡನ್ನು ಮಾಡಬೇಕಂತಂದರೆ, ಬೇಗನೆ ನೀವು ಫೇಮಸ್ ಆಗಬೇಕಂತಂದರೆ, ನಿಮಗೆ ಹಿಂದಿ ಬರ್ತಾ ಇದ್ದರೆ, ನಿಮಗೆ ಇಂಗ್ಲೀಷ್ ಬರ್ತಾ ಇದ್ದರೆ, ಇಲ್ಲವೇ ಕನ್ನಡ ಬಿಟ್ಟು ಬೇರೆ ಯಾವುದೇ ಭಾಷೆ ಬರ್ತಾ ಇದ್ದರೂ ಕೂಡ ನೀವು ಆ ಭಾಷೆಯಲ್ಲೂ ಕೂಡ ಒಂದು ಚಾನಲನ್ನು ಕ್ರಿಯೇಟ್ ಮಾಡಿ. ಸೇಫ್ಟಿಗೋಸ್ಕರ ರೀಜನಲ್ಲಲ್ಲೂ ಕೂಡ ಕ್ರಿಯೇಟ್ ಮಾಡಿ, ಮತ್ತು ಒಳ್ಳೆ ಕಂಟೆಂಟನ್ನು ಕೊಡಿ. ಸೊ ಒಳ್ಳೆ ಕಂಟೆಂಟನ್ನು ಕೊಟ್ಟರೆ ಕಂಟೆಂಟ್ ಈಸ್ ದ ಕಿಂಗ್. ಸೊ ಕಂಟೆಂಟು ಕಿಂಗ್ ಆಗಿರೋದ್ರಿಂದ ಆಟೋಮೆಟಿಕ್ಕಾಗಿ ಮಾರ್ಕೆಟಿಂಗ್ ಆಗುತ್ತೆ, ನಿಮಗೆ ವ್ಯೂಸ್ಗಳು ಬರ್ತವೆ, ನಿಮ್ಮ ಚಾನಲ್ಲು ಹಿಟ್ ಆಗುತ್ತೆ. ಸೊ ಇದು ಸ್ಟೆಪ್ ನಂಬರ್ 4 ಆಯಿತು. ಸೊ ಒಳ್ಳೆ ಕ್ವಾಲಿಟಿ ಕಂಟೆಂಟನ್ನು ಪ್ರಿಪೇರ್ ಮಾಡಿ. ಸೊ ನೀವು ಒಳ್ಳೆ ಕ್ವಾಲಿಟಿ ಕಂಟೆಂಟನ್ನು ಪ್ರಿಪೇರ್ ಮಾಡಿದರೆ
ಸೊ ನಿಮಗೆ ಬೇಗನೆ ಸಕ್ಸಸ್ ಸಿಗುತ್ತೆ, ಇನ್ಸ್ಟಂಟ್ ಸಕ್ಸಸ್ ಸಿಗುತ್ತೆ. ಸೊ ಈ ಪಾಯಿಂಟ್ ನಂಬರ್ 4ಅಲ್ಲಿ ಅಂದರೆ ಒಳ್ಳೆ ಕಂಟೆಂಟನ್ನು ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದ್ರ ಮೇಲೆ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡುವೆ. ಇಲ್ಲ ಅಂತಂದರೆ ನಾನು ಮುಂದೆ ಹೋಗುವೆ. 30 ಸೆಕೆಂಡ್ ವೇಟ್ ಮಾಡ್ತೀನಿ, ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಓಕೆ ಫೈನ್, ಯಾರೂ ಕೂಡ ಡೌಟನ್ನು ಕೇಳಿಲ್ಲ. ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ. ಓಕೆ, ಸ್ಟೆಪ್ ನಂಬರ್ 4 ಆಗಿದೆ. ಇನ್ನು ಸ್ಟೆಪ್ ನಂಬರ್ 5 ಏನಪ್ಪ ಅಂತಂದರೆ ಪ್ರೊಫೆಷ್ನಲಿ ಸೆಟಪ್ ಯುವರ್ ಯೂಟ್ಯೂಬ್ ಚಾನಲ್. ಸೊ ನೀವು ನಿಮ್ಮ ಯೂಟ್ಯೂಬ್ ಚಾನಲನ್ನು ಪ್ರೊಫೆಷ್ನಲ್ ಆಗಿ ಸೆಟಪ್ ಮಾಡಬೇಕು. ಬಹಳಷ್ಟು ಜನ ಏನು ಮಾಡ್ತಾರಪ್ಪ ಅಂತಂದರೆ ನಾನು ಕೂಡ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡುವೆ ಅಂಥೇಳಿ ರ್ಯಾಂಡಮ್ ಆಗಿ ಕ್ರಿಯೇಟ್ ಮಾಡಿಬಿಡ್ತಾರೆ. ಸೊ ಅವರು ಬೇಸಿಕ್ಕಾಗಿ ಏನೂ ಸ್ಟಡಿ ಮಾಡಲ್ಲ. ಏನು ಚಾನಲ್ ನೇಮ್ ಇಡಬೇಕು, ಯಾವ ಥರ ಟೈಟಲನ್ನು ಇಡಬೇಕು, ಅಬೌಟಲ್ಲಿ ಏನು ಬರೀಬೇಕು, ಡಿಸ್ಕ್ರಿಪ್ಷನಲ್ಲಿ ಏನು ಬರೀಬೇಕು, ಚಾನಲ್ಗೆ ಟ್ಯಾಗ್ಸ್ಗಳು ಯಾವ ರೀತಿ ಇರಬೇಕು, ಕವರ್ ಫೋಟೋ ಏನು ಇಡಬೇಕು, ಪ್ರೊಫೈಲ್ ಫೋಟೋ ಅಂದರೆ DP ಏನು ಇಡಬೇಕು, ಯಾವ ರೀತಿ ಎಲ್ಲ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಹಾಗೆ ಬಂದುಬಿಟ್ಟು ಗಡಿ ಬಿಡಿಯಲ್ಲಿ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡ್ತಾರೆ. ಅದು ಮುಂದೆ ಹೋಗಿ ಏನಾಗುತ್ತೆ ಅಂದರೆ ಫ್ಲಾಪ್ ಆಗುತ್ತೆ. 90% ಹೊಸ ಯೂಟ್ಯೂಬರ್ಗಳ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಅವರ ಯೂಟ್ಯೂಬ್ ಚಾನಲ್ಗೆ ವ್ಯೂಸೇ ಬರಲ್ಲ. ಅವರು 100 ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾರೆ, ಆದರೂ ಕೂಡ ಅವರ ವಿಡಿಯೋಗಳಿಗೆ ವ್ಯೂಸ್ ಬರಲ್ಲ, ಅವರ ಚಾನಲ್ ಗ್ರೋ ಆಗಲ್ಲ. ಸೊ ಇದಕ್ಕಿರುವ ಮುಖ್ಯ ಕಾರಣ ಏನಪ್ಪ ಅಂತಂದರೆ ಅವರು ಅವರ ಯೂಟ್ಯೂಬ್ ಚಾನಲನ್ನು ಪ್ರೊಫೆಷ್ನಲ್ ಆಗಿ ಸೆಟಪ್ ಮಾಡಿರಲ್ಲ. ಇನ್ನು ಪ್ರೊಫೆಷ್ನಲ್ ಆಗಿ ಸೆಟಪ್ ಮಾಡೋದು ಅಂತಂದರೆ ಏನಪ್ಪ ಅಂತಂದರೆ ನಿಮ್ಮ ಚಾನಲ್ಗೆ ಒಂದು ಸರಿಯಾದ ಹೆಸರನ್ನು ಇಡೋದು, ಸರಿಯಾದ ಕೆಟಗರಿಯನ್ನು ಚೂಸ್ ಮಾಡ್ಕೊಳ್ಳೋದು, ಅಬೌಟ್ ಸೆಕ್ಷನ್ನಲ್ಲಿ ಹೋಗಿ ನಿಮ್ಮ ಚಾನಲ್ನ ಪರಿಚಯವನ್ನು ಬರೆಯೋದು, ಚಾನಲ್ ಓನರ್ ಯಾರು, ಚಾನಲಲ್ಲಿ ಯಾವ ರೀತಿಯಾದ ಕಂಟೆಂಟ್ ಬರುತ್ತೆ, ಸೊ ಏನೇನೆಲ್ಲ ವಿಷಯಗಳ ಮೇಲೆ ನೀವು ಮಾತಾಡ್ತೀರಾ, ಕಾಂಟ್ಯಾಕ್ಟ್ ಡೀಟೇಲ್ಸು, ಈ ರೀತಿ ಅಬೌಟ್ ಸೆಕ್ಷನ್ನಲ್ಲಿ ಹೋಗಿ ಸರಿಯಾಗಿ ಇದನ್ನು ತುಂಬೋದು. ಇನ್ನು ನಿಮ್ಮ ಸೋಷಿಯಲ್ ಮೀಡಿಯಾಗಳನ್ನು ಅಲ್ಲಿ ಪೇಜ್ಗಳನ್ನು ಲಿಂಕ್ ಮಾಡೋಕ್ಕೆ ಬರುತ್ತೆ, ವೆಬ್ಸೈಟ್ ಲಿಂಕ್ ಮಾಡೋಕ್ಕೆ ಬರುತ್ತೆ, ಅವುಗಳನ್ನೆಲ್ಲವನ್ನು ನೀವು ಅಲ್ಲಿ ಸರಿಯಾಗಿ ಲಿಂಕ್ ಮಾಡೋದು, ಕಾಂಟ್ಯಾಕ್ಟ್ ಇಮೇಲ್ಸನ್ನು ಹಾಕೋಕ್ಕೆ ಬರುತ್ತೆ, ಅದನ್ನು ಹಾಕೋದು. ಇನ್ನು ಅದಾದ ನಂತರ ಒಂದು ಅಟ್ರಾಕ್ಟಿವ್ ಆಗಿರುವ ಕವರ್ ಫೋಟೋವನ್ನು ನಿಮ್ಮ ಚಾನಲ್ಗೆ ಸೆಟಪ್ ಮಾಡೋದು. ಇನ್ನು ಪ್ರೊಫೈಲ್ ಫೋಟೋವನ್ನು, ಒಂದು ಒಳ್ಳೆಯ ಪ್ರೊಫೈಲ್ ಫೋಟೋವನ್ನು DPಯನ್ನು ಕೂಡ ನಿಮ್ಮ ಚಾನಲ್ಗೆ ಸೆಟ್ ಮಾಡೋದು. ಇದಾದ ನಂತರ ನೀವು ನಿಮ್ಮ ಚಾನಲ್ಗೆ ಟ್ಯಾಗ್ಸ್ಗಳನ್ನು ಇಡಬೇಕು. ಬಹಳಷ್ಟು ಜನ ಟ್ಯಾಗ್ಸ್ಗಳನ್ನು ಏನು ಅನ್ಕೋತಾರೆ, ವಿಡಿಯೋಗೆ ಟ್ಯಾಗ್ಸ್ ಅಂತಾರೆ. ವಿಡಿಯೋಗೆ ಹೇಗೆ ಟ್ಯಾಗ್ಸ್ಗಳು ಇರ್ತಾವೋ ಅದೇ ರೀತಿ ನಿಮ್ಮ ಯೂಟ್ಯೂಬ್ ಚಾನಲ್ಗೂ ಕೂಡ ಟ್ಯಾಗ್ಸ್ಗಳನ್ನು ಇಡೋ ಆಪ್ಷನ್ ಇರುತ್ತೆ. ಅಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ನ ಕೆಟಗರಿಗೆ ಸಂಬಂಧಪಟ್ಟಂತೆ ನೀವು ನಿಮ್ಮ ಚಾನಲ್ನಲ್ಲಿ ಟ್ಯಾಗ್ಸ್ಗಳನ್ನು ಇಡಬೇಕಾಗತ್ತೆ. ಉದಾಹರಣೆಗಾಗಿ ನೀವು ಬಿಸ್ನೆಸ್ ಮೇಲೆ ವಿಡಿಯೋ ಮಾಡ್ತಾಯಿದ್ರೆ ಆವಾಗ ನೀವು ನಿಮ್ಮ ಚಾನಲ್ನಲ್ಲಿ ಯಾವ ಯಾವ ಟ್ಯಾಗ್ಸ್ಗಳನ್ನ ಇಡ್ತೀರಾ, ಬಿಸ್ನೆಸ್ ಲೆಸನ್ಸ್, ಬಿಸ್ನೆಸ್, ಹೌ ಟು ಬಿಕಮ್ ಬಿಸ್ನೆಸ್ ಮ್ಯಾನ್, ಮಾರ್ಕೆಟಿಂಗ್ ಟಿಪ್ಸ್, ಸೇಲ್ಸ್ ಟಿಪ್ಸ್, ಲೋನ್, ಬಿಸ್ನೆಸ್ ಲೋನ್ಸ್, ಈ ರೀತಿ ನೀವು ಯಾವ ಟಾಪಿಕ್ನ ಮೇಲೆ ವಿಡಿಯೋಗಳನ್ನು ಜಾಸ್ತಿ ಮಾಡ್ತಾ ಇರ್ತೀರಲ್ಲ, ಕೆಟಗರಿಗೆ ಸಂಬಂಧಪಟ್ಟಂತೆಯೇ ನೀವು ನಿಮ್ಮ ಚಾನಲ್ಸ್ನಲ್ಲಿ ಟ್ಯಾಗ್ಸ್ಗಳನ್ನು ಇಡಬೇಕಾಗತ್ತೆ. ಸೊ ಈ ಟ್ಯಾಗ್ಸ್ಗಳನ್ನು ಇಟ್ಬಿಟ್ಟು ನಿಮ್ಮ ಯೂಟ್ಯೂಬ್ ಚಾನಲನ್ನು ಮೊಬೈಲ್ ನಂಬರ್ ಹಾಕಿ ವೆರಿಫೈ ಮಾಡ್ಕೋಬೇಕಾಗತ್ತೆ. ಸೊ ನೀವು ಇಷ್ಟೆಲ್ಲ ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿದರೆ ಮಾತ್ರ ನಿಮ್ಮ ಯೂಟ್ಯೂಬ್ ಚಾನಲ್ ಏನಿದೆ ಅಲ್ಲ ಅದು ಪ್ರೊಫೆಷ್ನಲಿ ಸೆಟಪ್ ಆಗುತ್ತೆ. ಸೊ ನಿಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಪ್ರೊಫೆಷ್ನಲಿ ಸೆಟಪ್ ಮಾಡಿದರೆ ಮಾತ್ರ ಅದಕ್ಕೆ ವ್ಯೂಸ್ಗಳು ಬರ್ತವೆ. ಅನ್ಪ್ರೊಫೆಷ್ನಲ್ ಆಗಿರುವ ಯೂಟ್ಯೂಬ್ ಚಾನಲ್ಗಳನ್ನು ಯೂಟ್ಯೂಬ್ ಯಾವತ್ತೂ ಕೂಡ ಪ್ರಮೋಟ್ ಮಾಡಲ್ಲ. ಸೊ ಯೂಟ್ಯೂಬ್ ಇಂಥ ಚಾನಲ್ಗಳನ್ನು ಕಸದ ಬುಟ್ಟಿಗೆ ಹಾಕತ್ತೆ, ಡಸ್ಟ್ಬಿನ್ಗೆ ಹಾಕತ್ತೆ, ಅವುಗಳನ್ನು ಹೈಡ್ ಮಾಡುತ್ತೆ. ಸೊ ನಿಮ್ಮ ಚಾನಲನ್ನು ನೀವೇ ಹುಡುಕಿದ್ರೂ ಕೂಡ ಕೆಲವೊಂದು ಸರ್ತಿ ಸಿಗಲ್ಲ. ಯಾಕೆ ಸಿಗಲ್ಲಪ್ಪ ಅಂತಂದರೆ ನೀವು ನಿಮ್ಮ ಯೂಟ್ಯೂಬ್ ಚಾನಲನ್ನು ಪ್ರೊಫೆಷ್ನಲ್ ಆಗಿ ಸೆಟಪ್ ಮಾಡಿರಲ್ಲ. ಸೊ ಈ ರೀತಿ ನೀವು ನಿಮ್ಮ ಚಾನಲನ್ನು ಪ್ರೊಫೆಷ್ನಲ್ ಆಗಿ ಸೆಟಪ್ ಮಾಡಿ, ಆವಾಗ ನಿಮಗೂ ಕೂಡ ವ್ಯೂಸ್ಗಳು ಬಂದೇ ಬರ್ತವೆ. ಸೊ ಇದು ಸ್ಟೆಪ್ ನಂಬರ್ 5 ಆಯಿತು. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಯಾವುದಾದ್ರೂ ಡೌಟ್ಗಳಿದ್ದರೆ ಸೊ ಅದನ್ನು ಕಮೆಂಟ್ ಮಾಡಿ, ಅದಕ್ಕೆ ನಾನು ಉತ್ತರ ಕೊಟ್ಟು ಮುಂದೆ ಹೋಗುವೆ. ಸೊ ಇಲ್ಲಿ ಇಬ್ಬರು ಕಮೆಂಟ್ ಮಾಡಿದ್ದಾರೆ. ಗಣೇಶ್ ಆಚಾರ್ ಅವರು ಕಮೆಂಟ್ ಮಾಡಿದ್ದಾರೆ, ಯಾವ ಬಿಸ್ನೆಸ್ ಬೆಸ್ಟ್ ಸರ್ ಅಂಥೇಳಿ. ಸೊ ಆ ರೀತಿ ಈ ಬಿಸ್ನೆಸ್ ಬೆಸ್ಟು ಆ ಬಿಸ್ನೆಸ್ ಬೆಸ್ಟು ಅಂಥೇಳಿ ಹೇಳಕ್ಕೆ ಬರಲ್ಲ. ಸೊ ನೀವೇನು ಯೋಚನೆ ಮಾಡಬೇಕು, ನಿಮ್ಮ ಹತ್ರ ಬಂಡವಾಳ ಎಷ್ಟಿದೆ ಮತ್ತು ನಿಮ್ಮ ಹತ್ರ ಟ್ಯಾಲೆಂಟ್ ಏನಿದೆ, ಸ್ಕಿಲ್ಗಳೇನಿದೆ, ಸೊ ನೀವು ಏನನ್ನು ಸರ್ವಿಸ್ ಕೊಡ್ಬೋದು ಅಥವಾ ಏನನ್ನು ನೀವು
ಪ್ರಾಡಕ್ಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಮಾರ್ಕೆಟಿಗೆ ಕೊಡ್ಬೋದು ಅನ್ನೋದನ್ನು ನೀವು ಅನಲೈಸ್ ಮಾಡ್ಕೋಬೇಕು, ಸೆಲ್ಫ್ ಅನಾಲಿಸಿಸ್ ಮಾಡಬೇಕು. ಸೊ ಅದರ ಬೇಸ್ ಮೇಲೆ ಈ ಬಿಸ್ನೆಸ್ ಮಾಡಿದರೆ ಬೆಸ್ಟ್ ಆಗುತ್ತಾ ಇಲ್ವಾ, ಇದು ಫ್ಲಾಪ್ ಆಗುತ್ತಾ ಅನ್ನೋದನ್ನು ನಿಮಗೆ ನೀವೇ ಕೇಳ್ಕೋಬೇಕು. ಸೊ ಈಗ ನಾನು ಬಂದು ಹೇಳಿಬಿಡ್ತೀನಿ ಡಿಜಿಟಲ್ ಮಾರ್ಕೆಟಿಂಗ್ ಬಿಸ್ನೆಸ್ ಬೆಸ್ಟ್ ಅಂತೇಳಿ, ಬಟ್ ಅದು ಬೆಸ್ಟ್ ಆಗಿದೆ ಅಂಥೇಳಿ ನಿಮಗದು ಬೆಸ್ಟ್ ಅಂತಲ್ಲ. ಸೊ ನನಗೆ ಮಾತಾಡೋಕ್ಕೆ ಬರುತ್ತೆ, ನನಗೆ ಟೆಕ್ನಾಲಜಿ ನಾಲೆಜ್ ಇದೆ, ನನಗೆ ವೆಬ್ಸೈಟ್ ಮಾಡೋಕ್ಕೆ ಬರುತ್ತೆ, ಆ್ಯಪ್ ಮಾಡೋಕ್ಕೆ ಬರುತ್ತೆ, ಆ್ಯಡ್ ಫಿಲ್ಮ್ ಮಾಡೋಕ್ಕೆ ಬರುತ್ತೆ, ಗ್ರಾಫಿಕ್ ಡಿಸೈನಿಂಗ್ ಬರುತ್ತೆ, ನನಗೆಲ್ಲ ಗೊತ್ತು, ಬಿಸ್ನೆಸ್ ಗೊತ್ತು, ಮಾರ್ಕೆಟಿಂಗ್ ಗೊತ್ತು. ಸೊ ಹೀಗಾಗಿ ಡಿಜಿಟಲ್ ಮಾರ್ಕೆಟಿಂಗ್ ನನಗೆ ಬೆಸ್ಟ್ ಆಯಿತು. ಬಟ್ ನಿಮಗೆ ಇದರಲ್ಲಿ ಏನೂ ಬರಲ್ಲಲ್ಲ, ಸೊ ನಿಮಗೆ ಈ ಬಿಸ್ನೆಸ್ಸು ಬೆಸ್ಟ್ ಆಗಲ್ಲ. ಸೊ ಎಲ್ಲ ತರಹದ ಬಿಸ್ನೆಸ್ಗಳು ಬೆಸ್ಟೇ ಆಗಿವೆ, ಯಾರು ನಡೆಸ್ತಾ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಯಾವ ಬಿಸ್ನೆಸ್ ಮಾಡ್ತಾ ಇದ್ದೀರಲ್ಲ ಅದರ ಮೇಲೆ ನಿಮಗೆ ನಾಲೆಜ್ ಇದ್ದರೆ ಆ ಬಿಸ್ನೆಸ್ಸು ನಿಮಗೆ ಬೆಸ್ಟ್ ಆಗುತ್ತೆ, ಹಿಟ್ ಆಗುತ್ತೆ, ದುಡ್ಡು ಬರುತ್ತೆ. ಸೊ ನಿಮಗೆ ಅದರಲ್ಲಿ ಏನೂ ನಾಲೆಜ್ ಇಲ್ಲ ಅಂತಂದರೆ ನೀವು ಎಷ್ಟೇ ಬೆಸ್ಟ್ ಆಗಿರೋ ಐಡಿಯಾ ಇದ್ದರೂ ಕೂಡ ನೀವು ಫ್ಲಾಪ್ ಆಗ್ತೀರಾ. ಐಡಿಯಾದಿಂದ ಏನೂ ಆಗಲ್ಲ ಗುರು. ನೀವು ಸಕ್ಸಸ್ಫುಲ್ ಬಿಸ್ನೆಸ್ ಆಗಬೇಕಂತಂದರೆ ಐಡಿಯಾ ಇಂಪಾರ್ಟೆಂಟ್ ಆಗಲ್ಲ. 10% ಐಡಿಯಾ ಇದ್ದರೆ 99% ಅಥವಾ 90% ಎಜುಕೇಷನ್ ಇರುತ್ತೆ. ಸೊ ಬರೀ ಐಡಿಯಾ ಬೆಸ್ಟ್ ಇದೆ ಅಂತಂದರೆ ಏನೂ ಕೆಲಸ ಆಗಲ್ಲ. ನೀವು ಈ ಐಡಿಯಾವನ್ನು ಹೆಂಗೆ ಪ್ರಾಕ್ಟಿಕಲಾಗಿ ಎಕ್ಸಿಕ್ಯೂಟ್ ಮಾಡ್ತೀರಾ, ರಿಯಾಲಿಟಿಯಲ್ಲಿ ಹೆಂಗೆ ಕನ್ವರ್ಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಸಕ್ಸಸ್ ಡಿಪೆಂಡ್ ಆಗುತ್ತೆ. ಮತ್ತು ಇದನ್ನು ಕನ್ವರ್ಟ್ ಮಾಡೋಕ್ಕೆ ನಿಮ್ಮ ಹತ್ರ ಕ್ಯಾಪಿಟಲ್ ಎಷ್ಟಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬರೀ ಟ್ಯಾಲೆಂಟ್ ಇದೆ, ಸ್ಕಿಲ್ ಇದೆ ಅಂತಂದರೂ ಕೂಡ ಬಿಸ್ನೆಸ್ಸಲ್ಲಿ ವರ್ಕೌಟ್ ಆಗಲ್ಲ. ನಿಮ್ಮ ಹತ್ರ ಅದಕ್ಕೆ ಬೇಕಾಗಿರುವ ಬಜೆಟು ಅಂದರೆ ಬಂಡವಾಳ, ದುಡ್ಡು ಕೂಡ ಬೇಕಾಗುತ್ತೆ. ಸೊ ಯಾವಾಗ ನಿಮ್ಮ ಐಡಿಯಾವನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ನಿಮ್ಮ ಹತ್ರ ಟ್ಯಾಲೆಂಟು, ಸ್ಕಿಲ್ ಕೂಡ ಇದೇನೋ ಮತ್ತು ಅದಕ್ಕೆ ತಕ್ಕಂತೆ ದುಡ್ಡು ಕೂಡ ಇದೇನೋ, ಆವಾಗ ನಿಮಗೆ ಬಿಸ್ನೆಸ್ ಹಿಟ್ ಆಗುತ್ತೆ, ಸಕ್ಸಸ್ಫುಲ್ ಆಗುತ್ತೆ. ಸೊ ಅದಕ್ಕಾಗಿ ನೀವು ಯಾವುದು ಬೆಸ್ಟ್ ಅಂತ ಹಿಂಗೆ ಕೇಳೋಕ್ಕೆ ಹೋಗಬೇಡಿ. ನನಗೆ ಯಾವುದು ಬೆಸ್ಟು, ನನಗೇನು ಮಾಡೋಕ್ಕೆ ಬರುತ್ತೆ, ನನ್ನಲ್ಲೇನು ಟ್ಯಾಲೆಂಟ್ ಇದೆ, ನನ್ನಲ್ಲೇನು ಸ್ಕಿಲ್ಗಳಿವೆ, ಮತ್ತು ನನ್ನಲ್ಲೇನು ಐಡಿಯಾ ಇದೆ, ಮತ್ತು ನನ್ನ ಹತ್ರ ಎಷ್ಟು ಬಜೆಟ್ ಇದೆ. ಸೊ ಇದನ್ನೆಲ್ಲ ಲೆಕ್ಕಾಚಾರ ಹಾಕಿ ನಿಮಗದು ಬೆಸ್ಟ್ ಆಗುತ್ತಾ ಇಲ್ವಾ ಅಂಥೇಳಿ ನೀವು ಕೇಳ್ಕೊಳ್ಳಿ. ಸೊ ನೀವು ಕಮೆಂಟಲ್ಲಿ ನನಗೆ ಎಕ್ಸಾಕ್ಟಾಗಿ ಹೇಳಿದರೆ ನಿಮ್ಮ ಎಜುಕೇಷ್ನಲ್ ಡೀಟೇಲ್ಸ್ ಏನು, ನಿಮಗೆ ಸ್ಕಿಲ್ಗಳೇನಿವೆ, ಮತ್ತು ನಿಮ್ಮ ಹತ್ರ ಬಂಡವಾಳ ಎಷ್ಟಿದೆ, ಈಗಾಗಲೇ ನಿಮಗೆ ಏನಾದರೂ ಐಡಿಯಾ ಇದೆನಾ ಅಂತ ಹೇಳಿದರೆ ನಾನು ಹೇಳ್ಬೋದು ಇದು ನಿಮಗೆ ವರ್ಕೌಟ್ ಆಗುತ್ತಾ ಇಲ್ವಾ ಅಂಥೇಳಿ. ಸೊ ಬಿಸ್ನೆಸ್ಸು ಇದು ವರ್ಸ್ಟ್ ಬಿಸ್ನೆಸ್ ಅಂತೇಳಿ ಯಾರಿಗೂ ಹೇಳಕ್ಕೆ ಬರಲ್ಲ. ಸೊ ಇನ್ನು ನೆಕ್ಸ್ಟ್ ಅವರು ಸೊ ನಾನು ಈ ಲೈವ್ ಕ್ಲಾಸ್ ಬಿಸ್ನೆಸ್ಗಳನ್ನು ಮತ್ತು ಸ್ಟಾರ್ಟಪ್ಗಳನ್ನು ರನ್ ಮಾಡ್ತಾ ಇರುವೆ. ಮೇನ್ ನನ್ನ ಬಿಸ್ನೆಸ್ಸು ಮಹಾರಾಷ್ಟ್ರ, ಕರ್ನಾಟಕ, ಗೋವಾ ಮತ್ತು ಡೆಲ್ಲಿ. ಸೊ ಈ 4 ಸ್ಟೇಟ್ಗಳಲ್ಲಿ ನಾನು ಆಪ್ರೇಟನ್ನು ಮಾಡ್ತಾ ಇರುವೆ. ಓಕೆ, ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ. ಈಗಂತೂ 5 ಪಾಯಿಂಟ್ಗಳು ನಿಮಗೆ ಕ್ಲಿಯರ್ ಆಗಿವೆ ಅಂತ ಅನ್ಕೋತೀನಿ. ಇನ್ನು ಸ್ಟೆಪ್ ನಂಬರ್ 6 ಏನಪ್ಪ ಅಂತಂದರೆ ಲರ್ನ್ ಅಬೌಟ್ ಯೂಟ್ಯೂಬ್ SEO. ಯೂಟ್ಯೂಬ್ನ SEOನ ಬಗ್ಗೆ ನೀವು ತಿಳಿದುಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಯೂಟ್ಯೂಬ್ ಏನಾಗಿದೆ, ಒಂದು ಸರ್ಚ್ ಇಂಜಿನ್ ಆಗಿದೆ. ಸೊ ನೀವು ಯಾವಾಗ ನಿಮ್ಮ ಚಾನಲನ್ನು ಈ ಸರ್ಚ್ ಇಂಜಿನಲ್ಲಿ ಆಪ್ಟಮೈಸೇಷನನ್ನು ಮಾಡ್ತಿರೋ ಆವಾಗ ನಿಮ್ಮ ವಿಡಿಯೋಗಳಿಗೆ ಯೂಸ್ ಬರುತ್ತೆ, ನಿಮ್ಮ ಚಾನಲನ್ನು ಹುಡುಕಾಡಿದಾಗ ಸಿಗತ್ತೆ. ಸೊ ನೀವು ನಿಮ್ಮ ಚಾನಲ್ನಲ್ಲಿ ಎಲ್ಲ ಸರಿಯಾದ ಟ್ಯಾಗ್ಸ್ಗಳನ್ನು ಇಡಬೇಕು, ಮತ್ತು ನೀವು ನಿಮ್ಮ ಚಾನಲನ್ನು ಫಸ್ಟ್ ಆಫ್ ಆಲ್ ಪ್ರೊಫೆಷ್ನಲ್ ಆಗಿ ಸೆಟಪ್ ಮಾಡಬೇಕು. ಸೊ ಆವಾಗ ನಿಮ್ಮ ಬೇಸಿಕ್ SEO ಆಗುತ್ತೆ. ಸೊ ಇಷ್ಟನ್ನು ನೀವು ಮಾಡಿದರೆ ನಿಮ್ಮ ಚಾನಲ್ಲು ಹುಡುಕಾಡ್ದಾಗ ಸಿಗತ್ತೆ. ಇನ್ನು ನಿಮ್ಮ ವಿಡಿಯೋಗಳನ್ನು ಹುಡುಕಾಡಿದಾಗಲೂ ಕೂಡ ನಿಮ್ಮದೇ ವಿಡಿಯೋ ಸಿಗಬೇಕು, ರ್ಯಾಂಕ್ ಆಗಬೇಕು. ಸೊ ವಿಡಿಯೋಗಳನ್ನು ರ್ಯಾಂಕ್ ಮಾಡಬೇಕಂತಂದರೆ ನೀವು SEO ಮಾಡೋದನ್ನು ಕಲಿಯಬೇಕು, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಮಾಡೋದನ್ನು ಕಲಿಬೇಕು. ಸೊ ಇದನ್ನು ಬಾಯಿ ಮಾತಲ್ಲಿ ಹೇಳಕ್ಕೆ ಬರಲ್ಲ, ಸಿಸ್ಟಮಲ್ಲಿ ತೋರಿಸ್ಬೇಕಾಗತ್ತೆ. ಸರ್ಚ್ ಇಂಜಿನ್ ಆಪ್ಟಿಮೈಸೇಷನಲ್ಲಿ ಏನೇನು ಬರುತ್ತೆ ಅನ್ನೋದನ್ನು ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳುವೆ. ಅರ್ಥ ಮಾಡ್ಕೊಳ್ಳಿ, ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ಫಸ್ಟಿಗೆ ನೀವು ನಿಮ್ಮ ವಿಡಿಯೋಗೆ ಸರಿಯಾಗಿರುವ ಟೈಟಲನ್ನು ಇಡಬೇಕು. ಟೈಟಲ್ ಇಟ್ಟ ತಕ್ಷಣ ಸಬ್ ಟೈಟಲನ್ನು ಇಡಬೇಕು. ಅದಾದ ತಕ್ಷಣ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ವಿಡಿಯೋದಲ್ಲಿ ಏನೇನೆಲ್ಲ ಕಂಟೆಂಟ್ ಇದೆ, ಮುಖ್ಯವಾಗಿ ಯಾವ ಟಾಪಿಕಿನ ಮೇಲೆ ಇನ್ಫಾರ್ಮೇಷನ್ ಇದೆ ಅಥವಾ ಏನು ಮಾತಾಡಿದ್ದೀರಾ ಅನ್ನೋದನ್ನು ನೀವು ಶಾರ್ಟ್ ನೋಟ್ಸ್ಗಳ ಥರ ಬರೀಬೇಕು ಡಿಸ್ಕ್ರಿಪ್ಷನ್ನಲ್ಲಿ. ಇನ್ನು ಅದಾದ ನಂತರ ಹ್ಯಾಶ್ಟ್ಯಾಗ್ಸ್ಗಳನ್ನು ಹಚ್ಚೋದಿರುತ್ತೆ, ನೀವು ರಿಲೇಟೆಡ್ ಆಗಿರುವ ಹ್ಯಾಶ್ಟ್ಯಾಗ್ಸ್ಗಳನ್ನು ಹಚ್ಚಬೇಕು. ಅದಾದ ನಂತರ ಪ್ಲೇಲಿಸ್ಟನ್ನು ಮಾಡಬೇಕು, ಅದಕ್ಕೆ ಪ್ಲೇಲಿಸ್ಟ್ನಲ್ಲಿ ಆ್ಯಡ್ ಮಾಡಬೇಕು. ಇನ್ನು ಕೀವರ್ಡ್ಸ್ಗಳನ್ನು ಸೇರಿಸೋದಿರುತ್ತೆ. ಟ್ಯಾಗ್ಸ್ಗಳು, ವಿಡಿಯೋ ಟ್ಯಾಗ್ಸ್ಗಳಲ್ಲಿ ಮೇನ್ ಕೀವರ್ಡ್ಸ್ಗಳು ಅಂದರೆ ನೀವು ಏನನ್ನು ಹುಡುಕಾಡಿದಾಗ ನಿಮ್ಮ ವಿಡಿಯೋ ಸಿಗಬೇಕು ಅಂತ ಅಂದ್ಕೊಂಡಿರ್ತೀರಲ್ಲ ಆ ಎಲ್ಲ ಟ್ಯಾಗ್ಸ್ಗಳನ್ನು, ಕೀವರ್ಡ್ಸ್ಗಳನ್ನು ನೀವಿಲ್ಲಿ ಆ್ಯಡ್ ಮಾಡಬೇಕು. ಸೊ ಇಷ್ಟಾದ ನಂತರ ವಿಡಿಯೋದ ಲ್ಯಾಂಗ್ವೇಜ್ ಇರುತ್ತೆ, ಸಬ್ ಟೈಟಲ್ಸ್ ಇರುತ್ತೆ, ಲೊಕೇಶನ್ ಇರುತ್ತೆ. ಸೊ ಇವುಗಳನ್ನೆಲ್ಲವನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನೀವು ವಿಡಿಯೋವನ್ನು ಪಬ್ಲಿಷ್ ಮಾಡಿದರೆ ನಿಮ್ಮ ಬೇಸಿಕ್ ಏನಾಗುತ್ತೆ SEO ಆದಂಗೆ. ಸೊ ಯೂಟ್ಯೂಬ್ ಆವಾಗ ಥಿಂಕ್ ಮಾಡುತ್ತೆ,
ಜನ ಇದನ್ನು ಹುಡುಕಾಡ್ತಾ ಇದ್ದಾರೆ ಅಂತಂದರೆ ಯಾವ ವಿಡಿಯೋಗಳನ್ನು ಸೆಲೆಕ್ಟ್ ಮಾಡಬೇಕು, ಅದನ್ನು ತೋರಿಸ್ಬೇಕಂತೇಳಿ. ಸೊ ನಿಮ್ಮ ಟೈಮ್ಲೈನಲ್ಲಿ ಏನು ವಿಡಿಯೋಗಳು ಬರ್ತಾವಲ್ಲ ಅವೆಲ್ಲವೂ ಕೂಡ SEO ಆಗಿರ್ತವೆ. ಈಗ ನೀವು ಆಧಾರ್ ಕಾರ್ಡ್ ಬಗ್ಗೆ ಏನಾದರೂ ಯೂಟ್ಯೂಬ್ನಲ್ಲಿ ಹೋಗಿ ಹುಡುಕಾಡಿದ್ರಿ ಅಂತಂದರೆ ಯಾರು ಆಧಾರ್ ಕಾರ್ಡ್ ಮೇಲೆ ಸರಿಯಾಗಿ SEO ಮಾಡಿರ್ತಾರೋ ಅವರ ವಿಡಿಯೋಗಳು ಮಾತ್ರ ನಿಮಗೆ ಸಿಗ್ತವೆ. ಅರ್ಧಂಬರ್ಧ ಟೈಟಲ್ ಇಟ್ಟೆ, ಅರ್ಧಂಬರ್ಧ ಟ್ಯಾಗ್ ಇಟ್ಟೆ, ಸರಿಯಾಗಿ ಇಮೇಜ್ ಇಟ್ಟಿಲ್ಲ, ಏನೂ ಇಟ್ಟಿಲ್ಲ ಅಂತಂದರೆ ಅಂಥ ವಿಡಿಯೋಗಳು ನಿಮ್ಮ ಸರ್ಚ್ ಲಿಸ್ಟಲ್ಲಿ ಬರೋದೇ ಇಲ್ಲ, ಸರ್ಚ್ ರಿಸಲ್ಟ್ಸಲ್ಲಿ ಕಾಣೋದೇ ಇಲ್ಲ. ಈಗ ನಾನು ಸ್ಟಾಕ್ ಮಾರ್ಕೆಟ್ನ ಮೇಲೆ ವಿಡಿಯೋಗಳನ್ನು ಮಾಡಿದ್ದೀನಿ ಅಂತಂದರೆ ಅಲ್ಲೆಲ್ಲ SEO ಮಾಡಿರ್ತೀನಿ. ಈಗ ನಾನು ಬಿಸ್ನೆಸ್ ಮೇಲೆ ಮಾಡಿರ್ತೀನಿ ಅಂತಂದರೆ SEO ಮಾಡಿರ್ತೀನಿ, ಅದಕ್ಕೆ ನನ್ನ ವಿಡಿಯೋಗಳು ರ್ಯಾಂಕ್ ಆಗಿರ್ತವೆ. ಸೊ ಅದೇ ರೀತಿ ನೀವು ಕೂಡ ನಿಮ್ಮ ವಿಡಿಯೋಗಳನ್ನ ರ್ಯಾಂಕ್ ಮಾಡಿಸ್ಬೇಕು, ಜಾಸ್ತಿ ವ್ಯೂಸ್ ಬರಬೇಕು, ಜಾಸ್ತಿ ದುಡ್ಡು ಬರಬೇಕು, ಜಾಸ್ತಿ ಜನ ಸಬ್ಸ್ಕ್ರೈಬರ್ಗಳು ಬರಬೇಕಂತಂದರೆ ಸೊ ನೀವು ಕೂಡ ಏನು ಕಲಿಬೇಕಪ್ಪ ಅಂತಂದರೆ ನಿಮ್ಮ ಯೂಟ್ಯೂಬ್ ವಿಡಿಯೋಗಳಿಗೆ SEO ಮಾಡೋದನ್ನು ಕಲಿಬೇಕು. ಸೊ ನೀವು SEO ಮಾಡೋದನ್ನು ಕಲಿತರೆ ಸೊ ನಿಮಗೆ ಜಾಸ್ತಿ ವ್ಯೂಸ್ಗಳು ಬರ್ತವೆ, ಜಾಸ್ತಿ ಹಣ ಬರುತ್ತೆ, ಮತ್ತು ನೀವು ಬೇಗನೆ ಸಕ್ಸಸ್ಫುಲ್ ಆಗ್ತೀರಾ. ಸೊ ಈ ಪಾಯಿಂಟಲ್ಲಿ ಏನಾದರೂ ಡೌಟ್ ಇದ್ದರೆ ಕೇಳಿ. ಸೊ ಡೌಟ್ ಇದ್ದರೆ ಕೇಳಿ, 30 ಸೆಕೆಂಡ್ ಟೈಮ್ ಇದೆ. ಸೊ ನಾನು ಅದಕ್ಕೆ ರಿಪ್ಲೈ ಮಾಡಿ ಮುಂದೆ ಹೋಗುವೆ. ಓಕೆ, ಸನ್ TV ಅವರು ಒಂದು ಡೌಟನ್ನು ಕೇಳಿದ್ದಾರೆ. ಸರ್, ನನಗೆ ದೊಡ್ಡ ಯೂಟ್ಯೂಬರ್ ಆಗಬೇಕೆಂಬ ಆಸೆ ಇದೆ. ಚಾನಲ್ ಸ್ಟಾರ್ಟ್ ಮಾಡಿ 1.5 ಇಯರ್ಸ್ ಆಯಿತು. ಚಾನಲ್ ಗ್ರೋತ್ ಆಗ್ತಾಯಿಲ್ಲ, ದಯವಿಟ್ಟು ಪರಿಹಾರ ತಿಳಿಸಿ ಅಂತ ಕೇಳಿದ್ದಾರೆ. ಸನ್ TV ಕನ್ನಡ ಅವರೇ, ನೀವು ಚಾನಲನ್ನು ಸ್ಟಾರ್ಟ್ ಮಾಡಿ 1.5 ಇಯರ್ ಅಂದರೆ 1.5 ವರ್ಷ ಆಗಿದೆ. ಸೊ ಇದರಲ್ಲಿ ನೀವು ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ ಸ್ಟೆಪ್ ನಂಬರ್ 1 ಏನು ಮಾಡಬೇಕು, ಸ್ಟೆಪ್ ನಂಬರ್ 2 ಏನು ಮಾಡಬೇಕು, ಸ್ಟೆಪ್ ನಂಬರ್ 3 ಏನು ಮಾಡಬೇಕು, 4 ಏನು ಮಾಡಬೇಕು, 5 ಏನು ಮಾಡಬೇಕು. ಸೊ ಈ 5 ಸ್ಟೆಪ್ಸ್ಗಳನ್ನು ಮತ್ತು ಈಗ ಸ್ಟೆಪ್ ನಂಬರ್ 6 ಹೇಳಿದೆ, ಯೂಟ್ಯೂಬ್ನ SEOನ ಬಗ್ಗೆ ಕಲೀರಿ ಅಂಥೇಳಿ. ಸೊ ಈ 6 ಸ್ಟೆಪ್ಸ್ಗಳನ್ನು ಸರಿಯಾಗಿ ಮಾಡಿದ್ದೀರಾ ಇಲ್ವಾ ಅಂಥೇಳಿ ಒಂದು ಸರ್ತಿ ನಿಮಗೆ ನೀವೇ ಕ್ಲಾರಿಫೈ ಮಾಡ್ಕೊಳ್ಳಿ. ಸೊ ಇದಾದ ನಂತರ ನಾನು ಮಿಕ್ಕ 4 ಸ್ಟೆಪ್ಸ್ಗಳನ್ನು ಕೂಡ ಹೇಳುವೆ. ಸೊ ಈ 10 ಸ್ಟೆಪ್ಸ್ಗಳು ಯೂಟ್ಯೂಬ್ ಚಾನಲ್ನ ಸಕ್ಸಸ್ಸಿಗೆ ಬೇಸಿಕ್ ಆಗಿದೆ. ಸೊ ನೀವು ಈ 10 ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಆಗೇ ಆಗುತ್ತೆ, ನಾನು ಗ್ಯಾರಂಟಿ ಕೊಡುವೆ. ಸೊ ಈ 10 ಸ್ಟೆಪ್ಸ್ಗಳನ್ನು ನೀವು ಪ್ರಾಕ್ಟಿಕಲ್ಲಾಗಿ ಮಾಡಿಬಿಟ್ರೆ ಮುಗೀತು, ನಿಮಗೆ ವ್ಯೂಸ್ ಬಂದೇ ಬರ್ತವೆ. ಸೊ ಈ 10 ಸ್ಟೆಪ್ಸ್ಗಳಲ್ಲಿ ನೀವು ಏನಾದರೂ ಎಡವಟ್ಟನ್ನು ಮಾಡ್ತಾ ಇದ್ದರೆ ಸೊ ನಿಮ್ಮ ಚಾನಲ್ಗೆ ವ್ಯೂಸ್ ಬರ್ತಾ ಇರಲ್ಲ, ಗ್ರೋ ಆಗ್ತಾ ಇರಲ್ಲ. ಸೊ ಈ ಲೈವ್ ಕ್ಲಾಸ್ ಆದ ತಕ್ಷಣ ನೀವು ನಿಮ್ಮ ಯೂಟ್ಯೂಬ್ ಚಾನಲ್ನ ಲಿಂಕನ್ನು ಸೊ ನಮಗೆ ಕಳಿಸ್ಬೋದು, ನಮಗೆ ಇಮೇಲ್ ಮಾಡ್ಬೋದು, ನಾವು ಅನಲೈಸ್ ಮಾಡಿ ಹೇಳ್ತೀವಿ. ಸೊ ಇದು ಫ್ರೀ ಆಗಿರೋದಲ್ಲ, ಇದು ಪೇಯ್ಡ್ ಕನ್ಸಲ್ಟೆನ್ಸಿ ಸರ್ವಿಸ್ ಆಗಿದೆ. ಸೊ ನೀವು ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಗೈಡ್ ಮಾಡುವೆ. ಸೊ ಫ್ರೀಯಾಗಿ ಕೂಡ ನಾನು ಹೇಳ್ಬೋದು, ಬಟ್ ಜನ ನಾನು ಹೇಳಿರೋದನ್ನು ಫ್ರೀಯಾಗಿ ಕೊಟ್ಟರೆ ಫಾಲೋ ಅಪ್ ಮಾಡಲ್ಲ. ಈಗ ನಾನು ಫ್ರೀಯಾಗಿ ಇವರಿಗೆ ಸ್ಟಾಕ್ ಮಾರ್ಕೆಟ್ ಕೋರ್ಸನ್ನು ಕೊಟ್ಟೆ, ಮ್ಯೂಚುವಲ್ ಫಂಡ್ ಕೋರ್ಸನ್ನು ಕೊಟ್ಟೆ, ಬಿಸ್ನೆಸ್ ಕೋರ್ಸನ್ನು ಕೊಟ್ಟೆ. ಬಟ್ ಇದರಲ್ಲಿ 99% ಜನ ಏನೂ ಹೇಳೋದನ್ನು ಎಕ್ಸಿಕ್ಯೂಟೇ ಮಾಡಿಲ್ಲ. ಇವರು ಡಿಮ್ಯಾಟ್ ಅಕೌಂಟೇ ಓಪನ್ ಮಾಡಿಲ್ಲ ಇನ್ನೂ ತನಕ. ಇವರು ಬಿಸ್ನೆಸ್ ಬೇಕಾಗಿದೆ. ಸರ್ ನೀವು ಹೇಳಿಬಿಡಿ ಈ ಸ್ಟಾಕಲ್ಲಿ ಹಾಕಿ ಅಂಥೇಳಿ ನಾನು ಆ ಸ್ಟಾಕಲ್ಲಿ ಹಾಕ್ತೀನಿ ಅಂತೆ. ಸೊ ಈ ರೀತಿ ಶಾರ್ಟ್ಕಟ್ ಆಗಿರೋರು ನನಗೆ ಬೇಕಾಗಿಲ್ಲ, ಅರ್ಧಂಬರ್ಧ ತಲೆ ಇರೋರು ಬೇಕಾಗಿಲ್ಲ. ಯಾರು ಜೆನ್ಯೂನ್ ಆಗಿ ಮಾಡ್ತಾ ಇದ್ದಾರೋ ಅಂಥವ್ರು ಮಾತ್ರ ನನಗೆ ಬೇಕು. ಸೊ ನಾನು ಎಷ್ಟು ಸ್ಟಾರ್ಟಪ್ಗಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀನೋ ಅವುಗಳನ್ನು ಕೂಡ ಈಗ ನಾನು ಹಣ ತೆಗೆದುಕೊಂಡೇ ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಸ್ಟಾಕ್ ಮಾರ್ಕೆಟ್ ಕ್ಲಾಸನ್ನು ಕೂಡ ನಾನು ಆಫ್ಲೈನಲ್ಲಿ ನಡೆಸ್ತಾ ಇದ್ದೀನಿ. ಮಹಾರಾಷ್ಟ್ರದ ಪುಣೆಯಲ್ಲಿ ನಡೆಸ್ತಾ ಇದ್ದೀನಿ, ಮತ್ತು ಕರ್ನಾಟಕದ ಬೆಳಗಾವಿಯಲ್ಲಿ ಮತ್ತು ಅಥಣಿ ಸಿಟಿಯಲ್ಲಿ ನಡೆಸ್ತಾ ಇರುವೆ ಸ್ಟಾಕ್ ಮಾರ್ಕೆಟ್ ಕೋರ್ಸ್ಗಳನ್ನು. ಅಲ್ಲಿ ಕೂಡ ನಾನು ಒಂದು ಮಿನಿಮಮ್ ಫೀಸನ್ನು ಚಾರ್ಜ್ ಮಾಡ್ತಾ ಇರುವೆ. ಸೊ ನಾವು ಜನರ ಕಡೆಯಿಂದ ದುಡ್ಡನ್ನು ತೆಗೆದುಕೊಳ್ಳದಿದ್ದರೆ ಜನ ಅದನ್ನು ಸೀರಿಯಸ್ ಆಗಿ ತೊಗೊಳ್ಳಲ್ಲ. ಫ್ರೀಯಾಗಿ ನೀವು ಪ್ರೀತಿ ಕೊಟ್ಟರು ಜನ ಅದನ್ನು ಒದಿತಾರೆ, ಕಾಲು ಕಸ ಮಾಡ್ತಾರೆ. ಫ್ರೀಯಾಗಿ ದೋಸ್ತಿ ಕೊಟ್ಟರು ಕೂಡ ಒದಿತಾರೆ. ಸೊ ಅದಕ್ಕಾಗಿ ಜನರಿಗೆ ಸ್ವಲ್ಪ ಚಾರ್ಜ್ ಮಾಡಿದ್ರೇ ಅವರು ಅದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ತಾರೆ ಅನ್ನೋದು ನನ್ನ ಭಾವನೆ. ಸೊ ನೀವು ಈ 10 ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿ, ಸನ್ TV ಕನ್ನಡ ಅವರೇ. ಸೊ ಈ 10 ಸ್ಟೆಪ್ಸ್ಗಳನ್ನು ನೀವು ಫಾಲೋ ಮಾಡ್ತಾ ಇದ್ದರೂ ಕೂಡ ನಿಮಗೆ ಸಕ್ಸಸ್ ಸಿಗ್ತಾ ಇಲ್ಲ ಅಂತಂದರೆ ನೀವು ನಿಮ್ಮ ಯೂಟ್ಯೂಬ್ ಚಾನಲ್ನ ಲಿಂಕನ್ನು ನಮಗೆ ಇಮೇಲ್ ಮಾಡಿ, ನಾವು ಅದನ್ನು ಅನಲೈಸ್ ಮಾಡಿ ನಿಮಗೆ ಗೈಡ್ ಮಾಡ್ತೀವಿ. ನೀವು ಎಲ್ಲಿ ತಪ್ಪನ್ನು ಮಾಡ್ತಾ ಇದ್ದೀರಾ, ಏನು ಮಾಡಿದರೆ ನಿಮಗೆ ಸಕ್ಸಸ್ ಸಿಗತ್ತೆ ಅಂತ. ಓಕೆನಾ? ಫೈನ್. ಈಗ ನೆಕ್ಸ್ಟ್ ಸ್ಟೆಪ್ಪನ್ನು ನೋಡೋಣ. ಇನ್ನು ಸ್ಟೆಪ್ ನಂಬರ್ 7 ಏನಪ್ಪ ಅಂತಂದರೆ ಮೇಕ್ ಎಂಗೇಜಿಂಗ್ ವಿಡಿಯೋಸ್. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ. ನಿಮಗೆ ಜಾಸ್ತಿ ವ್ಯೂಸ್ಗಳು ಬರಬೇಕು ಅಂತಂದರೆ ಒಂದೇ ಒಂದು ದೊಡ್ಡ ಸೀಕ್ರೆಟ್ ಏನಪ್ಪ ಅಂತಂದರೆ ಎಂಗೇಜಿಂಗ್ ಆಗಿರುವ ಕಂಟೆಂಟನ್ನು ಮಾಡೋದು, ಎಂಗೇಜಿಂಗ್ ಆಗಿರೋ ವಿಡಿಯೋಗಳನ್ನು ಮಾಡೋದು. ಹೆಂಗೆ ಮಾಡ್ತೀರಾ ಎಂಗೇಜಿಂಗ್ ಆಗಿರೋ ವಿಡಿಯೋಗಳನ್ನು? ಸೊ ಬಿಸ್ನೆಸ್ಸಲ್ಲಿ ಮುಂಚೆ ಏನಿತ್ತಪ್ಪ ಅಂತಂದರೆ ಜನರ ಹತ್ರ ಏನು ಬೆಳೀತಾ ಇದ್ರಲ್ಲ ಅವ್ರ ಗದ್ದೆಗಳಲ್ಲಿ ಅಥವಾ ಮನೆಯಲ್ಲಿ ಏನು ತಯಾರು ಮಾಡ್ತಾ ಇದ್ರಲ್ಲ ಅದನ್ನೇ ಮಾರಾಟ ಮಾಡ್ತಾಯಿದ್ರು, ದುಡ್ಡು ಬರ್ತಾಯಿತ್ತು, ಇದು ಅವ್ರ ಬಿಸ್ನೆಸ್ ಆಗಿತ್ತು. ಬಟ್ ಈಗ ಮಾಡರ್ನ್ ಟೆಕ್ನಾಲಜಿ ಮತ್ತು ಮಾಡರ್ನ್ ಜಗತ್ತಲ್ಲಿ ಏನಾಗಿದೆ ಅಂತಂದರೆ ಇವ್ರಿಗೆ ಏನು ಬರುತ್ತೆ ಅನ್ನೋದನ್ನು
ಕೊಟ್ಟರೆ ಜನ ತೊಗೊಳ್ಳಲ್ಲ. ಜನರಿಗೆ ಏನು ಬೇಕಾಗಿದೆಯೋ ಅದನ್ನು ನೀವು ಕೊಟ್ಟರೆ ಜನ ತೊಗೊತಾರೆ. ಮುಂಚೆ ಬಿಸ್ನೆಸ್ ಹೆಂಗಿತ್ತು, ಅವ್ರ ಹತ್ರ ಏನಿದೆಯೋ ಅದನ್ನು ಮಾರಾಟ ಮಾಡೋದು, ಹಣ ಗಳಿಸೋದು. ಬಟ್ ಈಗ ಬಿಸ್ನೆಸ್ ಮೆಂಟಾಲಿಟಿ ಹೆಂಗಿದೆ ಅಂತಂದರೆ ಜನರಿಗೆ ಏನು ಬೇಕಾಗಿದೆಯೋ ಅದನ್ನೇ ತಯಾರು ಮಾಡೋದು, ಅದನ್ನು ಮಾರಾಟ ಮಾಡೋದು. ಸೊ ನೀವು ಯೂಟ್ಯೂಬ್ನಲ್ಲಿ ಕೂಡ ಹಿಂಗೆ ಯೋಚನೆ ಮಾಡಬೇಕು. ನಿಮಗೇನು ಬರುತ್ತೆ ಅನ್ನೋದನ್ನು ನೀವು ಹೇಳ್ತಾ ಕುಂತ್ರೆ ಜನ ನೋಡಲ್ಲ. ಜನರಿಗೆ ಏನು ಬೇಕಾಗಿದೆ, ಜನ ಏನು ನೋಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ, ಜನ ಏನು ಕೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ, ಸೊ ನೀವು ಅದನ್ನು ಕೊಡ್ತಾ ಇದ್ದರೆ, ಅದನ್ನು ಹೇಳ್ತಾ ಇದ್ದರೆ ಮಾತ್ರ ಜನ ಕಿವಿ ಕೊಟ್ಟು ಕೇಳ್ತಾರೆ. ಈಗ ಜನರಿಗೆ ಏನು ಬೇಕಾಗಿದೆ ಗುರು, ಜನರಿಗೆ ಕಚರ ಬೇಕಾಗಿದೆ, ಫಾಲ್ತು ಟೈಮ್ ಪಾಸ್ ಬೇಕಾಗಿದೆ, ಪೊಲಿಟಿಕ್ಸ್ ಬೇಕಾಗಿದೆ. ಕನ್ನಡ ಯೂಟ್ಯೂಬಲ್ಲಿ ಮತ್ತೊಂದೇನು ನನಗೆ ಇಷ್ಟ ಆಗಲ್ಲಪ್ಪ ಅಂತಂದರೆ, ನಮ್ಮ ಕಾಲೋನಿಯಲ್ಲಿರೋರಿಗೆ ನಾನು ಕೇಳಿದೆ ನೀವು ಯಾಕೆ ಕನ್ನಡ ನೋಡಲ್ಲ ಅಂಥೇಳಿ. ಅವ್ರು ಅವಾಗ ಏನು ಹೇಳಿದ್ರಪ್ಪ ಅಂತಂದರೆ, ನಾನು ನಿನ್ನ ಒಂದು ಕನ್ನಡ ವಿಡಿಯೋನ ನೋಡಿ ಬಂದುಬಿಟ್ರೆ ಅಶ್ಲೀಲ ಕಂಟೆಂಟ್ ಬರುತ್ತೆ, ಕನ್ನಡದಲ್ಲಿ ಬರೀ ಕನ್ನಡ ಕಾಮಕಥೆಗಳೇ ಜಾಸ್ತಿ ವ್ಯೂಸ್ ಬರ್ತವೆ, ಕನ್ನಡದಲ್ಲಿ ಹೊಲಸು ಕಂಟೆಂಟನ್ನು ಅಪ್ಲೋಡ್ ಮಾಡಿನೇ ಜಾಸ್ತಿ ಜನ ಗಳಿಸ್ತಾ ಇದ್ದಾರೆ. ಅವ್ರದ್ದು ಹಿಂಗಾಯಿತು, ಈ ಹೀರೋಯಿನಿ ಪ್ರೆಗ್ನೆಂಟ್ ಆದಲು, ಅವರಿಗೆ 2ನೇ ಮದುವೆ ಆಯಿತು, 3ನೇ ಡೈವರ್ಸ್ ಆಯಿತು, ಬರೀ ಇಂಥ ಗೊಳ್ಳು ಅಶ್ಲೀಲ ಕಂಟೆಂಟ್ಗಳಿದ್ರೆ ಕನ್ನಡದಲ್ಲಿ ಜಾಸ್ತಿ ವ್ಯೂಸ್ ಬರ್ತವೆ. ಕನ್ನಡದಲ್ಲಿ ಒಳ್ಳೆ ಕಂಟೆಂಟಿಗೆ ಬೆಲೆ ಇಲ್ಲ. ಸೊ ಇದು ರಿಯಾಲಿಟಿ ಆಗಿದೆ. ಇನ್ನು ಹಿಂದಿಯಲ್ಲಿ ಕೂಡ ಕಚರ ಇದೆ, ಬಟ್ ಒಳ್ಳೆಯವರು ಜಾಸ್ತಿ ಇದ್ದಾರೆ, ಪಾಪ್ಯುಲೇಷನ್ ಜಾಸ್ತಿ ಇದೆ. ಕನ್ನಡ ಸಣ್ಣ ಒಂದು ಮಾರ್ಕೆಟ್ ಆಗಿದೆ, ಅತಿ ಚಿಕ್ಕ ಮಾರ್ಕೆಟ್ ಆಗಿದೆ. ನೀವು ಕರ್ನಾಟಕದ CM ಆದರೂ ಕೂಡ ನಿಮಗೆ ವ್ಯಾಲ್ಯೂ ಇಲ್ಲ, ಅಂಥ ಒಂದು ಮಾರ್ಕೆಟ್ ಇದಾಗಿದೆ. ಈಗ ಬೇರೆ ರಾಜ್ಯಗಳ CM ಅನ್ನು ನೋಡಿ, ಅಲ್ಲಿರುವ ಮಿನಿಸ್ಟ್ರುಗಳು ಪೊಲಿಟಿಷಿಯನ್ಗಳನ್ನು ನೋಡಿ, ಅವರಿಗೆ ಒಂದು ನೇಮು, ಫೇಮು, ಒಂದು ಸ್ಟೇಟಸ್ಸು, ಒಂದು ವಜನ್ಕಿ ಇದೆ, ಒಂದು ಇಜ್ಜತ್ ಇದೆ. ಜನ ಅಟ್ಲೀಸ್ಟ್ ಅವರನ್ನು ಐಡೆಂಟಿಫೈನಾದರೂ ಮಾಡ್ತಾರೆ. ಈಗ ತೆಲಂಗಾಣದ ಮುಖ್ಯಮಂತ್ರಿ ಯಾರು ಕೇಳಿ ಅಂದರೆ ಇಂಡಿಯಾದಲ್ಲಿ ಎಲ್ಲ ಕಡೆ ಹೇಳ್ತಾರೆ. ಈಗ ತೆಲುಗು ಸ್ಟಾರ್ಸ್ಗಳನ್ನು, ಮಲಯಾಳಂ ಸ್ಟಾರ್ಸ್ಗಳನ್ನ ಎಲ್ಲರೂ ಐಡೆಂಟಿಫೈ ಮಾಡ್ತಾರೆ. ಇನ್ನು ಮಹಾರಾಷ್ಟ್ರದ CM ಅಲ್ಲಿರುವ ಪೊಲಿಟಿಷಿಯನ್ಸ್ಗಳನ್ನ, ಡೆಲ್ಲಿ CMನ್ನು ಐಡೆಂಟಿಫೈ ಮಾಡ್ತಾರೆ. ಬಟ್ ಕರ್ನಾಟಕದಲ್ಲಿರೋ ಮಿನಿಸ್ಟ್ರುಗಳನ್ನ, CMಗಳನ್ನು, ಸ್ಟಾರ್ಗಳನ್ನು, ಇಲ್ಲಿರೋ ಬಿಸ್ನೆಸ್ ಮ್ಯಾನ್ಗಳು ಇದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ನೀವು ಕರ್ನಾಟಕದಲ್ಲಿ ಎಷ್ಟೇ ದೊಡ್ಡ ಕ್ರೈಮ್ ಆದರೂ ಕೂಡ ಹೊರ ಜಗತ್ತಿಗೆ ಗೊತ್ತಾಗಲ್ಲ, ಏಕೆಂದರೆ ಜನ ಕಂಟೆಂಟ್ ನೋಡಲ್ಲ. ನಾನು ಹೇಳಿದ್ನಲ್ಲ, ನಮ್ಮ ಕಾಲೋನಿಯಲ್ಲಿರೋರೇ ನೋಡಲ್ಲ ಕಂಟೆಂಟು. ಅವ್ರು ನನಗೆ ಸೀದಾ ಮುಖಕ್ಕೆ ಒದ್ದಂಗೆ ಹೇಳ್ತಾರೆ, ನಿನ್ನ ಒಂದು ಒಳ್ಳೆ ಕಂಟೆಂಟನ್ನು ನೋಡೋಕೆ ಹೋದರೆ ನಮ್ಮ ಟೈಮ್ ಲೈನ್ ಖರಾಬ್ ಆಗುತ್ತೆ. ನಾನು ಒಂದು ಕನ್ನಡ ವಿಡಿಯೋ ನೋಡಿ ಬಂದುಬಿಟ್ರೆ 10 ಅಶ್ಲೀಲ ಕನ್ನಡ ವಿಡಿಯೋ ಬರ್ತವೆ, 10 ಡಬ್ಬಾ ವಿಡಿಯೋ ಬರ್ತವೆ, ಹಿಂದಿಯಲ್ಲಿ ಇಂಗ್ಲೀಷಲ್ಲಿ ಆಲ್ರೆಡಿ ನಾನು ಅದನ್ನು ನೋಡಿರ್ತೀನಿ. ಮತ್ತೆ ಅದೇ ಕಂಟೆಂಟ್ ಕನ್ನಡದಲ್ಲಿ ಇವರು ಕಾಪಿ ಪೇಸ್ಟ್ ಮಾಡಿ ಡಬ್ಬಿಂಗ್ ಮಾಡಿರ್ತಾರೆ. ಸೊ ಹೀಗಾಗಿ ಅವರು ಕನ್ನಡ ನೋಡಲ್ಲ ಅಂತ ಹೇಳ್ತಾರೆ. ಸೊ ಜನರ ಮೆಂಟಾಲಿಟಿ ಹಿಂಗಿದೆ. ಸೊ ನಾವೇನು ಮಾಡಬೇಕಂತಂದರೆ ಎಂಗೇಜಿಂಗ್ ಆಗೋ ಥರ ಕೊಡಬೇಕು, ಯೋಚನೆ ಮಾಡಬೇಕು. ಜನರಿಗೆ ಏನು ಬೇಕಾಗಿದೆ, ಏನಿಲ್ಲ, ಜನರ ಮನಸ್ಥಿತಿ ಹೆಂಗಿದೆ ಅನ್ನೋದನ್ನು ನೀವು ಸ್ಟಡಿ ಮಾಡಬೇಕು. ಜನರ ಸೈಕಾಲಜಿಯನ್ನು ಸ್ಟಡಿ ಮಾಡಬೇಕು. ಜನರ ಸೈಕಾಲಜಿಯನ್ನು ಯೂಟ್ಯೂಬು ಮತ್ತು ಎಲ್ಲ ಸೋಷಿಯಲ್ ಮೀಡಿಯಾಗಳು ಸ್ಟಡಿ ಮಾಡಿವೆ. ಯೂಟ್ಯೂಬಿಗೆ ಗೊತ್ತಾಯಿತು ಇಂಡಿಯಾದಲ್ಲಿ ಆಫ್ಲೈನ್ ಇನ್ಸ್ಟಿಟ್ಯೂಟ್ಗಳು ಏನಿದೆನೋ ಅವೆಲ್ಲವೂ ಕೂಡ ಡಬ್ಬ ಆಗಿವೆ, ಬರೀ ದುಡ್ಡನ್ನು ಗಳಿಸುವ ದರೋಡೆಕೋರರದೇ ಕಾಲೇಜಿದೆ, ಯೂನಿವರ್ಸಿಟಿ ಅನ್ನೋದು ಯೂಟ್ಯೂಬಿಗೆ ಗೊತ್ತಿದೆ. ಈಗ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಆಫ್ಲೈನಲ್ಲಿ ಹೋಗಿಬಿಟ್ಟು ಒಂದು ವಿಡಿಯೋ ಎಡಿಟಿಂಗನ್ನು ರೆಪ್ಯುಟೇಟ್ ಆಗಿರುವ ಫಿಲ್ಮ್ ಇನ್ಸ್ಟಿಟ್ಯೂಟ್ಗಳಿಂದ ಕಲಿಬೇಕಂತಂದರೆ ವಿಡಿಯೋ ಎಡಿಟಿಂಗ್ಗೆ 3 ಲಕ್ಷ 4 ಲಕ್ಷ ಚಾರ್ಜ್ ಮಾಡ್ತಾರೆ. ಬಟ್ ಅದೇ ನೀವು ಆನ್ಲೈನಲ್ಲಿ ಕಲಿಬೇಕಂತಂದರೆ ನಮ್ಮಲ್ಲೇ ಕಲಿತರೆ 10,000ದಲ್ಲಿ ನಾವು ಪ್ರೊವೈಡ್ ಮಾಡ್ತಾಯಿದ್ದೀವಿ. ಆಫ್ಲೈನಲ್ಲಿ ನಾವು ಕೂಡ ಜಾಸ್ತಿ ರೇಟ್ ಇಟ್ಟಿದ್ದೀವಿ. ಬಟ್ ನಮಗೆ ಕಂಪೇರ್ ಮಾಡಿದರೆ ಯಾರು ರೆಪ್ಯುಟೇಡ್ ಆಗಿರುವ ಪೊಲಿಟಿಷಿಯನ್ಸ್ಗಳ ಇನ್ಸ್ಟಿಟ್ಯೂಟ್ ಇದೆಯಲ್ಲ, ಅಲ್ಲಿ ಬರೀ ವಿಡಿಯೋ ಎಡಿಟಿಂಗ್ಗೆ ಅವರು 5 ಲಕ್ಷ ಚಾರ್ಜ್ ಮಾಡ್ತಾಯಿದ್ದಾರೆ. ಅವ್ರ ಹತ್ರ ನೀವು ಹೋಗಿ ಫಿಲ್ಮ್ ಡೈರೆಕ್ಷನ್ನು, ಸಿನಿಮ್ಯಾಟೋಗ್ರಾಫಿ, ಆ್ಯಕ್ಟಿಂಗ್ ಕಲಿತೀನಿ ಅಂತಂದರೆ 20 ಲಕ್ಷ ಫೀಸ್ ಇದೆ. ಸೊ ಇಷ್ಟು ಡಿಫ್ರೆನ್ಸ್ ಇದೆ, ಅದೆಲ್ರಿಗೂ ಅಫೋರ್ಡ್ ಆಗಲ್ಲ. ಸೊ ನೀವು ಆನ್ಲೈನಲ್ಲಿ ಡಿಜಿಟಲ್ ಮಾರ್ಕೆಟಿಂಗನ್ನು ಕಲಿತೀನಿ ಅಂತಂದರೆ 5,000ದಲ್ಲಿ ಕಲಿತೀರ. ಅದೇ ಆಫ್ಲೈನ್ಗೆ ಹೋದರೆ ಅದಕ್ಕೂ ಕೂಡ 2-2 ಲಕ್ಷ ಚಾರ್ಜ್ ಮಾಡ್ತಾಯಿದ್ದಾರೆ. ಸೊ ಹಿಂಗೆ ಪ್ರತಿಯೊಂದರಲ್ಲಿ ಕೂಡ ಪ್ರಾಬ್ಲಮ್ ಇದೆ. ಯೂಟ್ಯೂಬ್ ಏನು ಯೋಚನೆ ಮಾಡಿತು, ಜನರಿಗೆ ಇಂಡಿಯಾದಲ್ಲಿ ಎಜುಕೇಷನ್ ಬೇಕಾಗಿದೆ, ವರ್ಲ್ಡ್ ವೈಡು ಎಜುಕೇಷನ್ ಬೇಕಾಗಿದೆ, ಇನ್ಫಾರ್ಮೇಷನ್ ಬೇಕಾಗಿದೆ. ಸೊ ಯೂಟ್ಯೂಬ್ ಏನು ಮಾಡಿತು, ಎಂಟರ್ಟೈನ್ಮೆಂಟನ್ನು ಕಮ್ಮಿ ಮಾಡಿ ಎಜುಕೇಷನ್ಗೆ ಜಾಸ್ತಿ ಕೊಡ್ತು. ಸೊ ನಿಮಗೂ ಕೂಡ ಯೂಟ್ಯೂಬ್ನಲ್ಲಿ ಜಾಸ್ತಿ ಎಂಗೇಜ್ಮೆಂಟು, ವ್ಯೂಸ್ ಬರಬೇಕಂದ್ರೆ ನೀವು ಕೂಡ ಏನಾದರೂ ಒಂದು ಒಳ್ಳೆ ಕಂಟೆಂಟ್ ಕೊಡಬೇಕು, ಒಳ್ಳೆ ಇನ್ಫಾರ್ಮೇಷನ್ ಕೊಡಬೇಕು, ಇಲ್ಲ ಒಳ್ಳೆ ಎಜುಕೇಷನ್ ಕೊಡಬೇಕು. ಆವಾಗ ಜನ ಎಂಗೇಜ್ಡ್ ಆಗಿ ಆಟೋಮೆಟಿಕ್ಕಾಗಿ ಲೈಕನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ, ಶೇರ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ, ಮತ್ತು ಜಾಸ್ತಿ ಜನರ ತನಕ ರೀಚ್ ಆಗೋ ಥರ ಮಾಡ್ತಾರೆ. ಸೊ ನೀವು ಒಳ್ಳೆ ಕಂಟೆಂಟ್ ಕೊಡಿ, ಎಂಗೇಜಿಂಗ್ ಆಗಿರೋ ಕಂಟೆಂಟನ್ನು ಕೊಡಿ, ಒಳ್ಳೆ ಇನ್ಫಾರ್ಮೇಷನನ್ನು ಕೊಡಿ, ಒಳ್ಳೆ ಫಾರ್ಮ್ಯಾಟ್ನಲ್ಲಿ ಕೊಡಿ. ವಿಡಿಯೋದ ಕ್ವಾಲಿಟಿ, ಆಡಿಯೋದ ಕ್ವಾಲಿಟಿಯನ್ನು ಚೆನ್ನಾಗಿರೋ ಥರ ಕೊಡಿ, ಜನ ನೋಡ್ತಾರೆ. ಆವಾಗ ಆಟೋಮೆಟಿಕ್ಕಾಗಿ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ತಾರೆ, ಎಂಗೇಜ್ ಆಗಿ ನೋಡ್ತಾರೆ.
ಸೊ ವಿಡಿಯೋದ ಶುರುವಾತಿನಲ್ಲಿಯೇ ಜನರನ್ನು ಎಂಗೇಜ್ ಮಾಡಿಕೊಳ್ಳೋದನ್ನು ನೀವು ಕಲೀರಿ. ವಿಡಿಯೋದ ಶುರುವಿನಲ್ಲೇ ನೀವು ಹೆಂಗೆ ಹೇಳಬೇಕಪ್ಪ ಅಂತಂದರೆ ವೆಲ್ಕಮ್ ಟು ಮೈ ಚಾನಲ್ ಅಥವಾ ನಮಸ್ಕಾರ ಗೆಳೆಯರೆ, ನಾನು ಸತೀಶ್ ಕುಮಾರ್, ನಾನು ಹೆಂಗೆ ಹೇಳ್ತೀನಲ್ಲ, ವಿಡಿಯೋದ ಸ್ಟಾರ್ಟಿಂಗಲ್ಲೇ ಅವರಿಗೆ ಒಂದು ಹುಕ್ಕನ್ನು ಹಾಕಿ, ಮತ್ತು ವಿಡಿಯೋದ ಸ್ಟಾರ್ಟಿಂಗಲ್ಲೇ ನೀವು ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಮಾತನಾಡೋರಿದ್ದೀರಾ, ಏನು ಕಲಿಸೋರಿದ್ದೀರಾ, ಏನು ಇನ್ಫಾರ್ಮೇಷನ್ ಕೊಡೋದಿದ್ದೀರಾ ಅನ್ನೋದನ್ನು 1 ನಿಮಿಷದ ಒಳಗಡೆನೇ ಹೇಳಿ ಕರೆಕ್ಟಾಗಿ, ಅಲ್ಲೇ ಟೈಟಲ್ ಕ್ಲಿಯರ್ ಮಾಡಿ. ಅದಾದ ನಂತರ ನೀವು ಮಧ್ಯದಲ್ಲಿ ಜನರಿಗೆ ಕ್ವಶನ್ಗಳನ್ನ ಕೇಳಿ, ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ, ಇಲ್ಲವ ತಪ್ಪದೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಕೊನೆ ತನಕ ನೋಡಿ ಅಂಥೇಳಿ ಸ್ಟಾರ್ಟಿಂಗಲ್ಲೇ ಹೇಳಿ. ಸೊ ಈ ರೀತಿ ನೀವು ಎಂಗೇಜಿಂಗ್ ಆಗೋ ಥರ ಕಂಟೆಂಟನ್ನು ಮಾಡಿದರೆ ಜನ ನೋಡ್ತಾರೆ, ನಿಮಗೆ ಸಕ್ಸಸ್ ಸಿಗತ್ತೆ. ಇದು ಸ್ಟೆಪ್ ನಂಬರ್ 7 ಆಯಿತು. ಸೊ ಇದರಲ್ಲಿ ಏನಾದರೂ ಪರ್ಟಿಕ್ಯುಲರ್ ಆಗಿರುವ ಡೌಟ್ ಇದ್ದರೆ ಕೇಳಿ, 30 ಸೆಕೆಂಡ್ ಟೈಮ್ ಇದೆ, ನಾನು ಆನ್ಸರ್ ಮಾಡುವೆ. ಸೊ ಡೌಟ್ ಇಲ್ಲ ಅಂತಂದರೆ ಮುಂದೆ ಹೋಗುವೆ. ಓಕೆ, ಸ್ಪೀಡ್ ರೇಸ್ ಅವರು ಹೊಸದಾಗಿ ಜಾಯ್ನ್ ಆಗಿದ್ದಾರೆ, ಅವರು ಹಾಯ್ ಸರ್ ಅಂತ ಹೇಳ್ತಾ ಇದ್ದಾರೆ. ಸ್ಪೀಡ್ ರೇಸ್ ಅವರಿಗೆ ಹಾಯ್ ಸರ್. ಏನಾದರೂ ನಿಮ್ಮ ಪರ್ಟಿಕ್ಯುಲರ್ ಡೌಟ್ ಇದ್ದರೆ ಸೊ ನೀವು ಕೇಳ್ಬೋದು. ಸೊ ನಾನು ಅದನ್ನು ಈಗಲೇ ಕವರ್ ಮಾಡುವೆ. 30 ಸೆಕೆಂಡ್ ಟೈಮ್ ಇದೆ, ಡೌಟ್ ಇದ್ದರೆ ಕೇಳಿ, ಡೌಟ್ ಇಲ್ಲ ಅಂತಂದರೆ ಸೊ ನಾನು ಕಂಟಿನ್ಯೂ ಮಾಡುವೆ. ಸೊ ಈಗ ನಾನು ಸ್ಟಾರ್ಟಿಂಗಿಂದ 7 ಪಾಯಿಂಟ್ಗಳನ್ನು ಕವರ್ ಮಾಡಿರುವೆ. ಸೊ 7 ಪಾಯಿಂಟ್ಗಳು ಕೂಡ ಹೆಂಗಾಗಿವೆ ಅಂತಂದರೆ ಮೆಟ್ಲಾಗಿವೆ. ಹೆಂಗೆ ನೀವು ಒಂದು ಸಕ್ಸಸ್ಸನ್ನು ಪಡಿಬೇಕು, ದೊಡ್ಡ ಲೆವೆಲ್ಗೆ ಹೋಗ್ಬೇಕಂತಂದರೆ 1ನೇ ಮೆಟ್ಟಿಲು 2ನೇ ಮೆಟ್ಟಿಲು ಹೋಗ್ತಿರಲ್ಲ. LKG UKG ಫಸ್ಟ್ ಸ್ಟ್ಯಾಂಡರ್ಡು, 5th ಸ್ಟ್ಯಾಂಡರ್ಡು, 10th PUC, ಡಿಗ್ರಿ, ಪೋಸ್ಟ್ ಗ್ರ್ಯಾಜುಯೇಷನು ಅಂತೆಲ್ಲ ಹೋಗ್ತಿರಲ್ಲ, PhD. ಸೊ ಇದು ಕೂಡ ಲೈಫಲ್ಲಿ ಹಿಂಗೆ ಆಗಿದೆ. ನೀವು ಯಾವಾಗ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಆಗಿರುವ ಒಂದು ರಿಸಲ್ಟ್ಸ್ಗಳನ್ನು ಇಲ್ಲವೇ ಫಾರ್ಮುಲಾಗಳನ್ನು ಅಪ್ಲೈ ಮಾಡ್ತಿರೋ ಆವಾಗ ಮಾತ್ರ ನಿಮಗೆ ಸಕ್ಸಸ್ ಸಿಗುತ್ತೆ. ಎಲ್ಲದಕ್ಕೂ ಕೂಡ ಒಂದು ಮೆಥಡ್ ಅಂತ ಇರುತ್ತೆ. ಸೊ ನೀವು ಸರಿಯಾದ ಮೆಥಡ್ಗಳನ್ನು ಫಾಲೋ ಮಾಡಿದರೆ ನಿಮಗೆ ಸಕ್ಸಸ್ ಸಿಗುತ್ತೆ. ಸೊ ನೀವು ರಾಂಗ್ ಆಗಿರೋ ಮೆಥಡ್ಗಳನ್ನು ಫಾಲೋ ಮಾಡ್ತಾ ಇದ್ದರೆ ನಿಮಗೆ ಸಕ್ಸಸ್ ಸಿಗಲ್ಲ, ಸಿಂಪಲ್. ಸೊ ಸರಿಯಾದ ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿ. ಓಕೆ, ಸ್ಪೀಡ್ ರೇಸ್ ಅವರು ಕಂಟಿನ್ಯೂ ಮಾಡಿ ಅಂತಿದ್ದರೆ ಯಾರೂ ಕೂಡ ಡೌಟ್ಗಳನ್ನು ಕೇಳಿಲ್ಲ. ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ. ಫೈನ್. ಇನ್ನು ಸ್ಟೆಪ್ ನಂಬರ್ 8 ಏನಪ್ಪ ಅಂತಂದರೆ ಮೇಂಟೈನ್ ಕನ್ಸಿಸ್ಟೆನ್ಸಿ. ನಾವು ನಮ್ಮ ಲೈಫಲ್ಲಿ ಏನು ಅರ್ಥ ಮಾಡ್ಕೋಬೇಕಪ್ಪ ಅಂತಂದರೆ ಕನ್ಸಿಸ್ಟೆನ್ಸಿ ಈಸ್ ದ ಕೀ ಟು ಸಕ್ಸಸ್. ಇದು ಅತಿ ದೊಡ್ಡ ಸಕ್ಸಸ್ ಮಂತ್ರ ಆಗಿದೆ. ಸೊ ನೀವು ಯಾವ ಕೆಲಸವನ್ನು ಕಂಟಿನ್ಯೂ ಆಗಿ ಕನ್ಸಿಸ್ಟೆಂಟಾಗಿ ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀರಲ್ಲ, ಆವಾಗ ನಿಮಗೆ ಆ ಕೆಲಸದಲ್ಲಿ ಮೂಮೆಂಟಮ್ ಸಿಗತ್ತೆ. ಸೊ ಮೂಮೆಂಟಮ್ ಸಿಕ್ಕರೆ ನೀವು ಬೇಗನೆ ನಿಮ್ಮ ಗೋಲನ್ನು ರೀಚ್ ಆಗ್ತೀರಾ. ಸೊ ಭಾಳಷ್ಟು ಜನ ಏನು ಮಾಡ್ತಾರೆ, ಜೋಶಲ್ಲಿ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಜೋಶ್ನಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟು ಹೆಂಗಾಗತ್ತಪ್ಪ ಅಂತಂದರೆ ಆವಾಗ 1 ವಿಡಿಯೋ ಹಾಕಿದೆ, 2 ವಿಡಿಯೋ ಹಾಕಿದೆ, 3 ವಿಡಿಯೋ ಹಾಕಿದೆ ಅಂತೇಳಿ ಮಾಡ್ತಾರೆ. ಸೊ ಆವಾಗ ಏನಾಗುತ್ತೆ, ಅವರಿಗೆ ಸ್ಟಾರ್ಟಿಂಗಲ್ಲಿ ಹೊಸ ಚಾನಲ್ ಇರೋದ್ರಿಂದ ವ್ಯೂಸ್ ಬರಲ್ಲ. ಸೊ ಆವಾಗ ಅವ್ರು ಏನು ಮಾಡ್ತಾರೆ, ನನ್ನ ಚಾನಲ್ನಲ್ಲಿ ವಿಡಿಯೋಗಳನ್ನು ಹಾಕಿರುವೆ, ಯಾರೂ ಜನರೇ ನೋಡ್ತಾ ಇಲ್ಲ ಅಂಥೇಳಿ ಕ್ವಿಟ್ ಮಾಡಿಬಿಡ್ತಾರೆ. ಯೂಟ್ಯೂಬಲ್ಲಿ ಏನು ಪ್ರಯೋಜನ ಇಲ್ಲ ಬಿಡೋರು, ನಾನು 3 ವಿಡಿಯೋ ಹಾಕಿದ್ದೀನಿ ಬಂದೇ ಇಲ್ಲ ಅಂತಾರೆ. ಇನ್ನು ಕೆಲವೊಂದಿಷ್ಟು ಜನ ಹೆಂಗೆ ಮಾಡ್ತಾರೆ, ಒಂದು ಸ್ಟಾರ್ಟಿಂಗಲ್ಲಿ ರೆಗ್ಯುಲರಾಗಿ ಹಾಕೋದು, ಮುಂದೆ 15 ದಿವಸಕ್ಕೊಮ್ಮೆ, ತಿಂಗಳಿಗೊಮ್ಮೆ, 6 ತಿಂಗಳಿಗೊಮ್ಮೆ ವಿಡಿಯೋ ಹಾಕೋದು. ಸೊ ಈ ರೀತಿ ನೀವು ಕಂಟಿನ್ಯೂಟಿಯನ್ನು ಮಿಸ್ ಮಾಡಿದರೆ, ಕಂಟಿನ್ಯೂಟಿಯನ್ನು ಬ್ರೇಕ್ ಮಾಡಿದರೆ, ಯೂಟ್ಯೂಬ್ನ ಅಲ್ಗೋರಿದಮ್ ಹೆಂಗೆ ಯೋಚನೆ ಮಾಡತ್ತಪ್ಪ ಅಂತಂದರೆ ಈ ಕ್ರಿಯೇಟರು ಸೀರಿಯಸ್ ಆಗಿಲ್ಲ, ಸೊ ಈತ ಒಂದು ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡ್ತಾ ಇಲ್ಲ, ಸೊ ಅಂತ ಹೇಳ್ಬಿಟ್ಟು ನಿಮ್ಮ ಚಾನಲನ್ನು ಬ್ಲಾಕ್ ಲಿಸ್ಟ್ ಮಾಡುತ್ತೆ. ಸೊ ಯಾವಾಗ ನಿಮ್ಮ ಚಾನಲು ಬ್ಲ್ಯಾಕ್ ಲಿಸ್ಟಿಗೆ ಹೋಗುತ್ತೋ ಆವಾಗ ನಿಮಗೆ ಯೂಸ್ ಬರಲ್ಲ. ಸೊ ಅದಕ್ಕಾಗಿ ನೀವು ಒಂದು ಟೈಮ್ ಟೇಬಲನ್ನು ಸೆಟ್ ಮಾಡಬೇಕು. ನಿಮ್ಮಿಂದ ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾಯಿದ್ರೆ ಒಂದು ಟೈಮಿಂಗನ್ನು ಫಿಕ್ಸ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಯಾವುದೇ ವಿಡಿಯೋಗಳನ್ನು ಹೊಸದಾಗಿ ಅಪ್ಲೋಡ್ ಮಾಡೋದಿದ್ರೂ ಕೂಡ ಸಂಜೆ 6:15 ಅಪ್ಲೋಡ್ ಮಾಡುವೆ. ಏಕೆಂದರೆ ಎಲ್ಲರೂ ಕೂಡ 6 ಗಂಟೆ ಕೆಲಸ ಮುಗಿಸ್ಕೊಂಡು ತಮ್ಮ ಮನೆಗೆ ಬಂದಿರ್ತಾರೆ. ಸೊ ಅವರು ಫ್ರೀ ಆಗಿರ್ತಾರೆ. ಸೊ ಆವಾಗ ಅವರು 6ರಿಂದ 9 ತನಕ ಒಂದು ಎಂಟರ್ಟೈನ್ಮೆಂಟಲ್ಲಿರ್ತಾರೆ, ಅಥವಾ ವಿಡಿಯೋ ನೋಡೋದು ಏನಾದರೂ ಮಾಡೋದು ಫ್ರೀ ಇರ್ತಾರೆ. ಸೊ ಆ ಟೈಮಲ್ಲಿ ಜಾಸ್ತಿ ಜನ ಅವೈಲೇಬಲ್ ಇರ್ತಾರೆ ಅಂಥೇಳಿ ನನ್ನ ಎಲ್ಲ ವಿಡಿಯೋಗಳನ್ನು ನಾನು ಸಂಜೆ 6:15 ರಿಲೀಸ್ ಮಾಡ್ತೀನಿ. ಸೊ ನೀವು ಕೂಡ ಆ ರೀತಿ ಒಂದು ಫಿಕ್ಸ್ ಆಗಿರುವ ಟೈಮಿಂಗನ್ನು ನೋಡಿ. ಸೊ ಈ ಟೈಮಿಂಗ್ ಎಲ್ಲರೂ ಇರ್ತಾರೆ, ಈ ಟೈಮಿಂಗ್ ರಿಲೀಸ್ ಮಾಡ್ತೀನಿ. ಇನ್ನು ಇದನ್ನು ನೋಡಿ, ಪ್ರತಿದಿನ ಮಾಡ್ತೀರಾ, ದಿವಸಕ್ಕೆ 2 ವಿಡಿಯೋ ಮಾಡ್ತೀರಾ, 3 ದಿವಸಕ್ಕೆ 1 ವಿಡಿಯೋ ಮಾಡ್ತೀರಾ, ವಾರಕ್ಕೆ 1 ಮಾಡ್ತೀರಾ, 15 ದಿವಸಕ್ಕೆ 1 ಮಾಡ್ತೀರಾ, ತಿಂಗಳಿಗೆ 1 ಮಾಡ್ತೀರಾ. ಸೊ ನೀವು ಎಷ್ಟು ದಿವಸಕ್ಕೆ 1 ವಿಡಿಯೋ ಹಾಕ್ತೀರಾ ಅನ್ನೋದನ್ನು ನೀವು ಫಿಕ್ಸ್ ಮಾಡಿಕೊಡಿ. ಒಂದು ಸರ್ತಿ ನೀವು ಕಮಿಟ್ಮೆಂಟನ್ನು ಕೊಟ್ಟರೆ, ನಾನು ಎಷ್ಟು ದಿವಸಕ್ಕೆ ಈ ಟೈಮಿಂಗೇ ವಿಡಿಯೋ ರಿಲೀಸ್ ಮಾಡ್ತೀನಿ ಅಂತೇಳಿ ನೀವು ಕಮಿಟ್ಮೆಂಟನ್ನು ಕೊಟ್ಟರೆ, ಅದೇ ಒಂದು ಕನ್ಸಿಸ್ಟೆನ್ಸಿಯನ್ನು ಕಮಿಟ್ಮೆಂಟನ್ನು ನೀವು ಮೇಂಟೈನ್ ಮಾಡಲೇಬೇಕು.
ಮೇಂಟೈನ್ ಮಾಡಿದರೆ ಮಾತ್ರ ನಿಮಗೆ ಸಕ್ಸಸ್ ಸಿಗುತ್ತೆ. ಮೇಂಟೈನ್ ಮಾಡದೇ ಇದ್ದರೆ ಕನ್ಸಿಸ್ಟೆನ್ಸಿಯನ್ನು ನಿಮ್ಮ ಚಾನಲ್ಲು ಬ್ಲ್ಯಾಕ್ ಲಿಸ್ಟಿಗೆ ಹೋಗುತ್ತೆ, ಡೌನ್ ಲಿಸ್ಟ್ ಆಗುತ್ತೆ, ವಿಡಿಯೋದಲ್ಲಿ ವ್ಯೂಸ್ ಬರಲ್ಲ, ಚಾನಲ್ ಸಿಗಲ್ಲ. ಸೊ ಕನ್ಸಿಸ್ಟೆನ್ಸಿ ಈಸ್ ದ ಕೀ. ಸೊ ಒಂದು ವೇಳೆ ನಿಮಗೆ ಮಧ್ಯದಲ್ಲಿ ಕನ್ಸಿಸ್ಟೆನ್ಸಿ ಬ್ರೇಕ್ ಆಗೋ ಥರ ಇದೆ ಅಂತಂದರೆ, ನೀವು ಹೇಳಿರ್ತೀರ ನಾನು ಪ್ರತಿದಿನ ಒಂದು ವಿಡಿಯೋ ಹಾಕ್ತೀನಿ, ಪ್ರತಿದಿನ ಒಂದು ಶಾರ್ಟ್ಸ್ ಹಾಕ್ತೀನಿ ಅಂತಂದಿರ್ತೀರ. ಮಧ್ಯದಲ್ಲಿ ಏನಾದರೂ ಪ್ರಾಬ್ಲಮ್ ಬರುತ್ತೆ, ನಿಮಗೆ ಏನಾದರೂ ಆಗಿ ಹುಷಾರು ತಪ್ಪತ್ತೆ, ಎಮರ್ಜೆನ್ಸಿ ಬರುತ್ತೆ, ಆವಾಗ ವಿಡಿಯೋ ಮಾಡೋಕ್ಕಾಗಲ್ಲ. ಆವಾಗ ನೀವು ಏನು ಮಾಡ್ಬೋದಪ್ಪ ಅಂತಂದರೆ ಶಾರ್ಟ್ ವಿಡಿಯೋಗಳನ್ನು ಹಾಕ್ಬೋದು, ಇಲ್ಲ ಕಮ್ಯುನಿಟಿಯಲ್ಲಿ ಒಂದು ಪೋಸ್ಟನ್ನು ಹಾಕ್ಬೋದು, ಫೋಟೋ ಹಾಕ್ಬೋದು, ಇಲ್ಲ ಏನಾದರೂ ಒಂದು ಇನ್ಫಾರ್ಮೇಷನನ್ನು ಶೇರ್ ಮಾಡ್ಬೋದು. ಜನರಿಗೆ ಹ್ಯಾಪಿ ಸಂಡೇ, ಹ್ಯಾಪಿ ವೀಕೆಂಡ್ ಅಂತೇಳಿ ಪೋಸ್ಟ್ ಮಾಡಿಬಿಟ್ಟು ಎಲ್ಲರೂ ಹೇಗಿದ್ದೀರಾ, ಏನು ನಡೀತಾ ಇದೆ ನಿಮ್ಮ ಲೈಫಲ್ಲಿ ಅಂತೇಳಿ ಒಂದು ಕಮ್ಯುನಿಟಿ ಪೋಲ್ ಮಾಡ್ಬೋದು. ಇಲ್ಲ ಹಬ್ಬ ಹರಿದಿನಗಳು ಬಂದಿರ್ತವೆ, ದೀಪಾವಳಿಯ ಶುಭಾಶಯಗಳು, ಹೊಸ ವರ್ಷದ ಶುಭಾಶಯಗಳು, ಯುಗಾದಿಯ ಶುಭಾಶಯಗಳು, ಹೀಗೆ ಏನಾದರೂ ಒಂದು ಹಬ್ಬ ಬಂದೇ ಬರುತ್ತೆ. ನಮ್ಮ ಹಿಂದೂ ಧರ್ಮನೇ ಜಗತ್ತಿನ ಅತಿ ದೊಡ್ಡ ಧರ್ಮ ಆಗಿದೆ, ಬೆಸ್ಟ್ ಆಗಿದೆ. ಸೊ ಇದರಲ್ಲಿ ಜಾಸ್ತಿ ಜನ ಹಬ್ಬಗಳು ಬಂದೇ ಬರ್ತವೆ. ಸೊ ವಾರಕ್ಕೊಂದು ಹಬ್ಬ ಬರುತ್ತೆ, ವಾರಕ್ಕೊಂದು ಯಾವುದಾದ್ರೂ ದಿನಾಚರಣೆ ಬರುತ್ತೆ. ಸೊ ನೀವು ಯಾವುದು ಬಂದಿರತ್ತೋ ಅದನ್ನು ಹಾಕಿ ಅಲ್ಲಿ ಮ್ಯಾಚ್ ಮಾಡ್ಬೋದು. ಸೊ ಕಂಟಿನ್ಯೂವಸ್ ಆಗಿ ಕನ್ಸಿಸ್ಟೆಂಟಾಗಿ ಕಂಟೆಂಟ್ ಹಾಕೋದಿದೆ ಅಂಥೇಳಿ ಬರೀ ವಿಡಿಯೋನೇ ಹಾಕಬೇಕು ಅಂತಿಲ್ಲ. ನೀವು ವಿಡಿಯೋಗಳನ್ನು ಹಾಕ್ಬೋದು, ಶಾರ್ಟ್ಸ್ಗಳನ್ನು ಹಾಕ್ಬೋದು, ರೀಲ್ಸ್ಗಳನ್ನು ಹಾಕ್ಬೋದು, ಫೋಟೋಗಳನ್ನು ಪೋಸ್ಟ್ ಮಾಡಬೋದು, ಇಲ್ಲ ಏನಾದರೂ ವಿಶೇಷಗಳನ್ನು ಬರೆದು ಪೋಸ್ಟ್ ಮಾಡ್ಬೋದು, ಕಮ್ಯುನಿಟಿಯಲ್ಲಿ ಪೋಲ್ಸ್ಗಳನ್ನು ಮಾಡ್ಬೋದು, ಜನರ ಅಭಿಪ್ರಾಯ ಕೇಳ್ಬೋದು, ಲೈವಲ್ಲಿ ಬರ್ಬೋದು. ಸೊ ಈ ರೀತಿ ಏನು ಬೇಕಾದರೂ ನೀವು ಹಾಕ್ಬೋದು. ಸರಿನಾ? ಒಟ್ಟಿನಲ್ಲಿ ನಿಮ್ಮ ಗೋಲ್ ಏನಾಗಿರಬೇಕಪ್ಪ ಅಂತಂದರೆ ಕನ್ಸಿಸ್ಟೆಂಟಾಗಿ ಕಂಟಿನ್ಯೂವಸ್ ಆಗಿ ಕಂಟೆಂಟನ್ನು ಚಾನಲಲ್ಲಿ ಅಪ್ಲೋಡ್ ಮಾಡೋದು. ಈ ರೀತಿ ನೀವು ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡಿದರೆ ನಿಮಗೆ ಖಂಡಿತವಾಗಿಯೂ ಸಕ್ಸಸ್ ಸಿಗುತ್ತೆ, ನಿಮ್ಮ ಚಾನಲ್ ಗ್ರೋ ಆಗೇ ಆಗತ್ತೆ. ಸೊ ನನ್ನ ಸ್ಟೂಡೆಂಟ್ಸ್ಗಳಲ್ಲಿ ಒಬ್ಬ ಸ್ಟಾರ್ಟಿಂಗಲ್ಲಿ ಕಂಟಿನ್ಯೂವಸ್ ಆಗಿ 100 ದಿನ 100 ವಿಡಿಯೋ ಹಾಕೋಕ್ಕೆ ನಾನು ಚಾನಲಲ್ಲಿ ಒಂದು ಚಾಲೆಂಜನ್ನು ಕೊಟ್ಟಿದ್ದೆ. ಯಾರು ನಮ್ಮ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸಿಗೆ ಜಾಯ್ನ್ ಆಗಿದ್ದಾರೋ ಅವ್ರಿಗೆ ಗೊತ್ತಿರುತ್ತೆ. ನಾನು ಅವ್ರಿಗೆ ಏನು ಹೇಳಿದ್ದಪ್ಪ ಅಂತಂದರೆ, ಬಿಗಿನಿಂಗಲ್ಲಿ ವ್ಯೂಸ್ಗಳ ಯೋಚನೆ ಮಾಡಬೇಡಿ, ಕಮೆಂಟ್ ಏನು ಬರುತ್ತೋ, ನೆಗೆಟಿವ್ ಬರುತ್ತೋ, ಪಾಸಿಟಿವ್ ಬರುತ್ತೋ ಅಂತೇಳಿ ಓದೋಕ್ಕೂ ಹೋಗಬೇಡಿ. ನಿಮ್ಮ ಗೋಲ್ ಏನು ಯೂಟ್ಯೂಬರ್ ಆಗೋದಿದೆ, ಕಂಟಿನ್ಯೂವಸ್ ಆಗಿ 100 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ. ಸೊ 100 ವಿಡಿಯೋ ಅಪ್ಲೋಡ್ ಮಾಡಿ ಚಾನಲ್ ಕ್ಲಿಕ್ ಆಗುತ್ತೆ ಅಂತ ಹೇಳಿದ್ದೆ. ಸೊ ನನ್ನ ಸ್ಟೂಡೆಂಟ್ಗಳಲ್ಲಿ ಒಬ್ಬ ಟ್ರಾವೆಲ್ ವಿಡಿಯೋಗಳನ್ನು ಮಾಡ್ತಾಯಿದ್ದ, ಹಿಂದಿ ಸ್ಟೂಡೆಂಟು. ಸೊ ಆತ 100 ದಿನಕ್ಕೆ 100 ಲಾಗ್ಗಳನ್ನು ಹಾಕಿದ್ದ. ಸ್ಟಾರ್ಟಿಂಗಲ್ಲಿ ಆತ ಏನು ಗೇಮ್ ಮಾಡಿದ್ದಪ್ಪ ಅಂತಂದರೆ 30 ವಿಡಿಯೋಗಳು ಆಗೋ ತನಕ ರಿಲೀಸೇ ಮಾಡಿರಲಿಲ್ಲ. 1 ತಿಂಗಳು ಹಗಲು ರಾತ್ರಿ ಕೆಲಸ ಮಾಡಿಬಿಟ್ಟು ವಿಡಿಯೋ ಮಾಡಿಬಿಟ್ಟು ಎಡಿಟ್ ಮಾಡಿ 1 ತಿಂಗಳು ಶೆಡ್ಯೂಲ್ ಮಾಡಿದ್ದ ಮುಂದಿನ ತಿಂಗಳಿಂದ. ಸೊ ಇದಾದ ತಕ್ಷಣ ಆತ ಮತ್ತೆ 2 ತಿಂಗಳು 3 ತಿಂಗಳು ವರ್ಕ್ ಮಾಡಿ 100 ದಿನಕ್ಕೆ 100 ವಿಡಿಯೋ ಹಾಕಿದ್ದ. ಅವನ ಚಾನಲ್ಗೆ 90 ಡೇಸಲ್ಲೇ 1,00,000 ಜನ ಸಬ್ಸ್ಕ್ರೈಬರ್ ಕ್ರಾಸ್ ಆಗಿದ್ದಾರೆ. ಸೊ ಈ ರೀತಿ ಅವನಿಗೆ ಸಕ್ಸಸ್ ಸಿಕ್ತು. ಮುಂದೆ ಆತ ಏನು ಮಾಡಿದ, ಸಕ್ಸಸ್ ಸಿಕ್ಕಿದೆ ಅಂಥೇಳಿ ಈ ಕನ್ಸಿಸ್ಟೆನ್ಸಿಯನ್ನು ಬ್ರೇಕ್ ಮಾಡಿದ. ಅಂದರೆ ವಾರಕ್ಕೆ ಒಂದು ವಿಡಿಯೋ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ. ಮುಂದೆ 15 ದಿವಸಕ್ಕೊಂದು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ. ಮಳೆ ಬಂತು, ಚಳಿ ಇದೆ, ಬಿಸಿಲು ಜಾಸ್ತಿ ಇದೆ ಅಂತೇಳಿ ಕಲಿತ. ಸೊ ಈಗ ಏನಾಯಿತು, ಚಾನಲ್ನ ಕನ್ಸಿಸ್ಟೆನ್ಸಿ ಬ್ರೇಕ್ ಆಗಿ ವ್ಯೂಸೇ ಬರ್ತಾ ಇಲ್ಲ. ಸೊ ಈಗ ಆತ ಮತ್ತೆ ಅವನ ಚಾನಲ್ಲು ಬೌನ್ಸ್ ಬ್ಯಾಕ್ ಬರ್ತಾ ಇಲ್ಲ ಅಂತಂದರೆ 100 ವಿಡಿಯೋಗಳನ್ನು ಕಂಟಿನ್ಯೂ ಹಾಕೋಕ್ಕೆ ಟ್ರೈ ಮಾಡಿ. ಅದು ಹಾಕಿದಾಗಲೂ ಕೂಡ ಬರ್ತಾ ಇಲ್ಲ ಅಂತಂದರೆ ನನಗೆ ಇಮೇಲ್ ಮಾಡಿ, ನಾನು ನೋಡುವೆ, ಗೈಡ್ ಮಾಡುವೆ. ಸರಿನಾ? ಈ ಪಾಯಿಂಟು ಆಯಿತು. ಇನ್ನು ನೆಕ್ಸ್ಟ್ ಪಾಯಿಂಟನ್ನು ನೋಡೋಣ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕಮೆಂಟ್ ಇದ್ದರೆ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಆನ್ಸರನ್ನು ಮಾಡುವೆ. ಸೊ ಏನೂ ಇಲ್ಲ ಅಂತಂದರೆ ನೆಕ್ಸ್ಟ್ ಹೋಗೋಣ. ಸೊ ಹೊಸದಾಗಿ ಮಲ್ಲಿಕಾರ್ಜುನ್ ಬೋಯಿ ಅವರು ಜಾಯ್ನ್ ಆಗಿದ್ದಾರೆ. ಹಾಯ್ ಸರ್ ಅಂತ ಹೇಳಿದರೆ, ಹಾಯ್ ಮಲ್ಲಿಕಾರ್ಜುನ್ ಅವರೇ. ಸೊ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು 30 ಸೆಕೆಂಡ್ ಟೈಮನ್ನು ಕೊಡ್ತಾ ಇರುವೆ ಪ್ರತಿ ಪಾಯಿಂಟ್ ಆದ ತಕ್ಷಣ. ಸೊ ಡೌಟ್ ಇದ್ದರೆ ಕೇಳಿ, ಸೊ ನಾನು ಅದನ್ನು ಸಾಲ್ವ್ ಮಾಡುವೆ, ಮುಂದೆ ಹೋಗುವೆ. ಓಕೆ, 30 ಸೆಕೆಂಡ್ ಟೈಮ್ ಇದೆ. ಡೌಟ್ ಇದ್ದರೆ ಕೇಳಿ, ಇಲ್ಲವೇ ನಾನು ಕಂಟಿನ್ಯೂ ಮಾಡ್ತೀನಿ. ಮಲ್ಲಿಕಾರ್ಜುನ್ ಅವರು ಓಕೆ ಅಂತ ಕಳಿಸಿದ್ದಾರೆ. ಓಕೆ, ಫೈನ್. ಯಾರಿಗೂ ಕೂಡ ಡೌಟ್ ಇಲ್ಲ ಅಂತ ಅನ್ಕೊತೀನಿ. ನೆಕ್ಸ್ಟ್ ಹೋಗೋಣ. ಸೊ ಇನ್ನು ನೆಕ್ಸ್ಟ್ ಸ್ಟೆಪ್ ನಂಬರ್ 9 ಏನಪ್ಪ ಅಂತಂದರೆ, ಮೇಕ್ ಆ್ಯನ್ ಅಟ್ರಾಕ್ಟಿವ್ ಥಂಬ್ನೇಲ್ಸ್ ಆ್ಯಂಡ್ ಕ್ಯಾಚಿ ಟೈಟಲ್ಸ್. ಸೊ ಜನರ ಒಂದು ಹೊಲಸು ಮೆಂಟ್ಯಾಲಿಟಿ ಇದೆ. ಭಾಳಷ್ಟು ಜನ ಹೆಂಗೆ ಯೋಚನೆ ಮಾಡ್ತಾರಪ್ಪ ಅಂತಂದರೆ, ಬರೀ ಔಟ್ಸೈಡ್ನಿಂದ ಜಡ್ಜ್ ಮಾಡ್ತಾರೆ. ಈಗ ನಾನು ಒಳ್ಳೆ ಕೋಟು ಬೂಟು ಸೂಟ್ ಹಾಕೊಂಡು ಬಂದು ಇಲ್ಲಿ ನಿಂತಿದ್ದೀನಿ ಅಂತ ಅಂದ್ಕೊಳ್ಳಿ. ನಾನು ಏನೇ ಕಂಟೆಂಟ್ ಕೊಡದೇ ಇದ್ದರೂ ಕೂಡ ಎಲ್ಲರೂ ಕೂಡ ನನಗೆ ಸರ್ ಅಂತಾರೆ, ಎಲ್ಲರೂ ಕೂಡ ನನಗೆ ಇವನೊಬ್ಬ ದೊಡ್ಡ ಪಂಡಿತ, ಇವನು ದೊಡ್ಡ ಟ್ಯಾಲೆಂಟೆಡ್ ವ್ಯಕ್ತಿ ಅಂತ ಅಂದ್ಕೊತಾರೆ. ಈಗ ಯೂಟ್ಯೂಬಲ್ಲಿದ್ದಾರೆ, ಒಂದು ಟ್ರೆಂಡ್ ಬಂದುಬಿಟ್ಟಿದೆ, ಯಾವನು ಬೇಕಾದರೂ ಕೋಟ್ ಹಾಕೊಂಡು ಬಂದು ಕೂತ್ಕೊಂಡ್ಬಿಡ್ತಾನೆ, ನಾನು ದೊಡ್ಡ ಇನ್ವೆಸ್ಟರ್ ಅಂದುಬಿಡ್ತಾನೆ.
ಸ್ಟಾಕ್ ಮಾರ್ಕೆಟ್ನಲ್ಲಿ ಇವಂದೇ 1 ಲಕ್ಷ ಇನ್ವೆಸ್ಟ್ಮೆಂಟ್ ಇರಲ್ಲ, ಇವನೇ ದೊಡ್ಡ ಬಿಕಾರ್ ಚೋಟಿರ್ತಾನೆ. ಸರಿನಾ? ಕನ್ನಡದಲ್ಲಿ ಎಷ್ಟು ಜನ ಮಾಡ್ತಾಯಿದ್ರು, ನನ್ನ ಕಂಟೆಂಟನ್ನೇ ಕದ್ದುಬಿಟ್ಟು ಕೋರ್ಸ್ಗಳನ್ನ ಮಾಡಿದ್ದಾರೆ, ನನ್ನ ಕಂಟೆಂಟನ್ನೇ ಹಿಂದಿಯಲ್ಲಿ ಕದ್ದುಬಿಟ್ಟು ಕನ್ನಡದಲ್ಲಿ ವಿಡಿಯೋ ಮಾಡ್ತಾರೆ. ಅವರಿಗೆ ಜಾಸ್ತಿ ಯೂಸ್ ಬರ್ತಾ ಇದೆ. ಕಾರಣ ಏನಪ್ಪ ಅಂತಂದರೆ ಅವರು ದೊಡ್ಡ ಸ್ಟುಡಿಯೋಗಳಲ್ಲಿ ಮಾಡ್ತಾಯಿದ್ದಾರೆ, ಒಳ್ಳೆ ಲಕ್ಷಾಂತರ ಕೋಟ್ಯಾಂತರ ಗೋರ್ಮೆಂಟಿನ ಸ್ಟಾರ್ಟಪ್ ಸ್ಕೀಮ್ಗಳಲ್ಲಿ ದುಡ್ಡನ್ನು ಎಬ್ಸಿದ್ದಾರೆ, ಗ್ರ್ಯಾಂಟನ್ನು. ಸೊ ಅದಕ್ಕಾಗಿ ಅವರಿಗೆ ದೊಡ್ಡ ಬಿಲ್ಡಿಂಗು, ದೊಡ್ಡ ಆಫೀಸು, ದೊಡ್ಡ ಟೀಮು, ದೊಡ್ಡ ಹೈ ಕ್ವಾಲಿಟಿ ಕ್ಯಾಮ್ರಾಗಳು, ದೊಡ್ಡ ಹೈ ಸ್ಪೀಡಲ್ಲಿರೋ ವೈಫೈ ಕನೆಕ್ಟಿವಿಟಿ ಹೀಗೆಲ್ಲ ಸಿಕ್ಕಿದೆ. ಸೊ ಅಲ್ಲಿ ಜನ ಏನು ನೋಡ್ತಾ ಇದ್ದಾರೆ, ಅಲ್ಲಿ ಒಳಗಡೆ ಏನಿದೆ ಅಂತ ನೋಡ್ತಾ ಇಲ್ಲ, ಬರೀ ಕವರ್ ನೋಡ್ತಾ ಇದ್ದಾರೆ. ಇವನ ಹತ್ರ ಇಷ್ಟು ದೊಡ್ಡ ಬಿಲ್ಡಿಂಗ್ ಇದೆ, ಇಷ್ಟು ದೊಡ್ಡ ಕಾರ್ ಇದೆ, ಇಷ್ಟು ದೊಡ್ಡ ಆಫೀಸಲ್ಲಿ ಹೇಳ್ತಾ ಇದ್ದಾನೆ, ಇಷ್ಟು ಕಾಸ್ಟ್ಲಿ ಆಗಿರೋ ಕೋಟನ್ನು ಹಾಕ್ಕೊಂಡಿದ್ದಾನೆ ಅಂಥೇಳಿ. ಸೊ ಜನ ಟ್ಯಾಲೆಂಟ್ ನೋಡಲ್ಲ. ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ, ಜನ ಈಸ್ ಈಕ್ವಲ್ ಟು ದನ. ಜನರಿಗೆ, ನಮ್ಮ ದೇಶದಲ್ಲಿರೋರಿಗಂತೂ ಸ್ವಲ್ಪನೂ ಬುದ್ಧಿ ಇಲ್ಲ. ದನಗಳಿಗೂ ಜನಗಳಿಗೂ ಏನೂ ವ್ಯತ್ಯಾಸ ಇಲ್ಲ. ಸೊ ಜನ ಹೆಂಗೆ ಯೋಚನೆ ಮಾಡ್ತಾರಪ್ಪ ಅಂತಂದರೆ, ಹೊರಗಡೆಯಿಂದ ಔಟ್ಲುಕ್ಕಲ್ಲಿ ಹೆಂಗೆ ಕಾಣಿಸ್ತಾ ಇದೆ, ನೀವು ಅವರಿಗೆ ಒಳಗಡೆ ಕಚರ ಪ್ಯಾಕ್ ಮಾಡಿಬಿಟ್ಟು ಒಳ್ಳೆ ಪ್ಯಾಕೇಜಲ್ಲಿ ಕೊಟ್ಟರೆ ಅದನ್ನು ಅವ್ರು ತಿಂತಾರೆ. ಪಿಜ್ಜಾ ಖರಾಬಾಗಿದೆ ಅಂತ ಅಂದ್ಕೊಳ್ಳಿ, ಪಿಜ್ಜಾ ಏನಾಗಿದೆ, ಸುಟ್ಟೋಗಿಬಿಟ್ಟಿದೆ. ಸೊ ನೀವು ಅದನ್ನು ಒಂದು ಒಳ್ಳೆ ಕ್ವಾಲಿಟಿ ಪ್ಯಾಕಿಂಗ್ ಮಾಡಿಕೊಟ್ರೆ ಜನ ಭಾರಿ ಭಾರಿ ಅಂತೇಳಿ ತೊಗೊತಾರೆ. ಇದು ಹಂಗೆ. ಜನ ಒಳಗಡೆ ಬುಕ್ ಓದಿ ಜಜ್ಮೆಂಟನ್ನು ಕೊಡಲ್ಲ. ಜನ ಯಾವತ್ತೂ ಕೂಡ ನಮ್ಮ ದೇಶದಲ್ಲಿ ಹೆಂಗೆ ಮಾಡ್ತಾರೆ ಅಂದರೆ, ಕವರ್ ಪೇಜನ್ನು ನೋಡಿ ಡಿಸೈಡ್ ಮಾಡ್ತಾರೆ. ನಾನು ಹೇಳಿದ್ನಲ್ಲ, ನಾನೀಗ ಇದೇ ಜಾಗದಲ್ಲಿ ಕೋಟ್ ಹಾಕೊಂಡು ಬಂದು ನಿಂತ್ಕೊಂಡ್ಬಿಟ್ರೆ ಎಲ್ಲರೂ ಕೂಡ ಸೆಲ್ಯೂಟ್ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ. ನನ್ನ ಜೇಬಲ್ಲಿ ₹1 ಇರದೇ ಇದ್ದರೂ ಕೂಡ ನಾನು ಏನು ಹೇಳ್ತೀನಲ್ಲ, ನಾನು ಕೋಟ್ಯಾಧಿಪತಿ ಅಂದರೂ ಕೂಡ ಜನ ನಂಬ್ತಾರೆ. ಬಟ್ ನಾನು ಕೋಟ್ಯಾಧಿಪತಿ ಇದ್ದರೂ ಕೂಡ ಜನರ ಹತ್ರ ಹೋಗಿಬಿಟ್ಟು ಸಿಂಪಲ್ಲಾಗಿ ಸೈಕಲಲ್ಲಿ ಹೋಗಿಬಿಟ್ಟು ಇಲ್ಲ ಸಿಂಪಲ್ ಡ್ರೆಸ್ಸಲ್ಲಿ ಹೋಗಿಬಿಟ್ರೂ ಕೂಡ ಜನ ನಂಬಲ್ಲ. ಇಂಡ್ಯಾದಲ್ಲಿ ರತನ್ ಟಾಟಾನವರು ಪ್ರತಿದಿನ ಎಷ್ಟು ದುಡ್ಡನ್ನು ಡೊನೇಟ್ ಮಾಡ್ತಾರೋ ಅದರಲ್ಲಿ ಪ್ರತಿದಿನ 10 ಅಂಬಾನಿ ಅಡಾನಿಗಳು ಹುಟ್ಕೊತಾರೆ. ಈ ಅಂಬಾನಿ ಅಡಾನಿಗಳು ದೇಶದ ಸಂಪತ್ತನ್ನೇ ಕೊಳ್ಳೆ ಹೊಡೆದ್ಬಿಟ್ಟು ಶ್ರೀಮಂತರಾಗಿದ್ದಾರೆ. ಬಟ್ ಜನರಿಗೆ ಅವರೇ ಲೈಕ್ ಆಗ್ತಾರೆ, ಟಾಟಾರವರು ಲೈಕ್ ಆಗಲ್ಲ. ಇದು ಕೂಡ ಹಾಗೆ. ಸೊ ಇದು ಮಾರಲ್ ಏನು, ಒಂದು ಸಿದ್ಧಾಂತ ಏನಪ್ಪ ಅಂತಂದರೆ, ಜನ ಕವರನ್ನು ನೋಡಿಬಿಟ್ಟೆ ಬುಕ್ಕಲ್ಲಿ ಈ ರೀತಿ ಇದೆ ಅಂತೇಳಿ ಗೆಸ್ ಮಾಡ್ತಾರೆ. ಸೊ ಜನ ಪಿಕ್ಚರ್ನ ಟೈಟಲನ್ನು ಮತ್ತು ಪೋಸ್ಟರನ್ನು ನೋಡಿ ಥಿಯೇಟ್ರಿಗೆ ಹೋಗ್ತಾರೆ. ಸೊ ಈ ಸಿನಿಮಾ ಪೋಸ್ಟರ್ಗಳನ್ನು ನೋಡಿ ಅದರಲ್ಲಿ ಇವರು ಅಶ್ಲೀಲತೆಯನ್ನು ತೋರ್ಸೋಕ್ಕೆ ಹೋಗ್ತಾರೆ, ಇಲ್ಲ ಹೀರೋವನ್ನು ಓವರ್ ಎಕ್ಸಾಗ್ಟರೇಟೆಡ್ ಆಗಿ ಒಂದು ಮಾಸ್ ಲುಕ್ಕಲ್ಲಿ ತೋರಿಸ್ತಾರೆ. ಸೊ ಜನ ಇದನ್ನು ನೋಡೇ ಥಿಯೇಟ್ರಿಗೆ ಹೋಗ್ತಾರೆ. ಸೊ ಇದೇ ರೀತಿ ಜನರ ಟೈಮ್ಲೈನಲ್ಲಿ ನೂರಾರು ವಿಡಿಯೋಗಳು ಬರ್ತಾಯಿವೆ. ಈಗ ನನ್ನ ಫೋನ್ ಇದೆ ಅಂತ ಅಂದ್ಕೊಳ್ಳಿ, ನಾನು ಯೂಟ್ಯೂಬ್ ಓಪನ್ ಮಾಡಿದರೆ ನನ್ನ ಟೈಮ್ಲೈನಲ್ಲಿ ನೂರಾರು ವಿಡಿಯೋಗಳಿವೆ. ಬಟ್ ಇದನ್ನು ಯಾವ್ದು ನೋಡಬೇಕು, ಯಾವುದನ್ನು ನೋಡಬಾರ್ದು, ಯಾವುದನ್ನು ಕ್ಲಿಕ್ ಮಾಡಬೇಕು ಅನ್ನೋದನ್ನು ನಾನು ಹೆಂಗೆ ಡಿಸೈಡ್ ಮಾಡ್ತೀನಿ? ಯಾವುದು ನನ್ನ ಕಣ್ಣಿಗೆ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸುತ್ತೋ, ಕ್ಯಾಚಿ ಟೈಟಲ್ ಇರುತ್ತೋ, ಥಂಬ್ನೇಲ್ ಚೆನ್ನಾಗಿರುತ್ತೋ ಅದ್ರ ಮೇಲೇ ಕ್ಲಿಕ್ ಮಾಡ್ತೀನಿ. ಸೊ ಅದಕ್ಕಾಗಿ ನಿಮಗೆ ಯೂಟ್ಯೂಬ್ನಲ್ಲಿ ಜಾಸ್ತಿ ವ್ಯೂಸ್ಗಳು ಬರಬೇಕು ಅಂತಂದರೆ ನೀವೇನು ಮಾಡಬೇಕಪ್ಪ ಅಂತಂದರೆ, ಅಟ್ರ್ಯಾಕ್ಟಿವ್ ಆಗಿ ಥಂಬ್ನೇಲ್ಗಳನ್ನು ಮಾಡೋದನ್ನು ಕಲಿಬೇಕು. ಒಳ್ಳೆ ಥಂಬ್ನೇಲ್ಗಳನ್ನು ಮಾಡೋದನ್ನು ಕಲಿಬೇಕು. ಫೋಟೋಶಾಪಿಗೆ ಹೋಗಿಬಿಟ್ಟು ನಿಮ್ಮದೇ ಆದಂಥ ಒಂದು ರಿಲೇಟೇಬಲ್ ಆಗಿರೋ ಒಳ್ಳೆ ಫೋಸಲ್ಲಿ ಫೋಟೋ ಮತ್ತು ಟೈಟಲಲ್ಲಿ ಏನು ಬರೆದಿರ್ತೀರಲ್ಲ ಟೆಕ್ಸ್ಟು ಥಂಬ್ನೇಲ್ ಮೇಲೆ, ಅದು ರೀಡೇಬಲ್ ಇರಬೇಕು, ಓದೋಕ್ಕೆ ಬರೋಕ್ಕೆ ಥರ ಇರಬೇಕು. ಡಿಸೈನ್ ಫಾಂಟ್ಗಳೆಲ್ಲ ಹಾಕಿ ಇರುವೆ ಕಾಲಿನ ಥರ ನೀವು ಫಾಂಟ್ಸನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ಜನರಿಗೆ ಅದು ಓದೋಕ್ಕೆ ಬರದೇ ಇದ್ದರೆ, ಸೊ ಜನರಿಗೆ ಇದು ಏನಿದೆ ಅಂತೇಳಿ ಗೊತ್ತೇ ಆಗಲ್ಲ, ಜನ ಇಗ್ನೋರ್ ಮಾಡ್ತಾರೆ. ಸೊ ಅದಕ್ಕಾಗಿ ನೀವು ಅಟ್ರ್ಯಾಕ್ಟಿವ್ ಥಂಬ್ನೇಲ್ಗಳನ್ನು ಕ್ರಿಯೇಟ್ ಮಾಡೋದನ್ನು ಕಲೀರಿ, ಕ್ಯಾಚಿ ಟೈಟಲ್ಗಳನ್ನು ಇಡೋದನ್ನು ಕಲೀರಿ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವ ಸ್ಕಿಲ್ ಆಗಿದೆ. ಸೊ ಜನ ಅಂತೂ ಬುಕ್ಕಿನ ಕವರ್ ನೋಡೇ ಜಡ್ಜ್ ಮಾಡ್ತಾರೆ ಅಂತಂದರೆ, ನೀವು ಕವರನ್ನು ಚೆನ್ನಾಗಿರೋದು ಮಾಡಿ ಅಲ್ಲ, ಕವರನ್ನು ಕೂಡ ಚೆನ್ನಾಗಿರೋದನ್ನು ಮಾಡಿ ಮತ್ತು ವಿಡಿಯೋದಲ್ಲಿ ಒಳಗಡೆ ಕಂಟೆಂಟನ್ನು ಕೂಡ ಚೆನ್ನಾಗಿರೋದನ್ನು ಕೊಡಿ. ಆವಾಗ ಜನ ಕೊನೆಯ ತನಕ ನೋಡ್ತಾರೆ, ನಿಮಗೆ ಸಬ್ಸ್ಕ್ರೈಬ್ ಮಾಡ್ತಾರೆ, ಲೈಕು ಶೇರು ಕಮೆಂಟನ್ನು ಮಾಡ್ತಾರೆ. ಸರಿನಾ? ಈ ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ, ಕ್ಲಿಕ್ ಬೈಟ್ ಮಾಡೋಕ್ಕೆ ಹೋಗ್ತಾರೆ, ಅಶ್ಲೀಲವಾಗಿ ಇಡೋಕ್ಕೆ ಹೋಗ್ತಾರೆ. ಮುಂಚೆ ಇದು ನಡೀತಾ ಇತ್ತು, ಬಟ್ ಈಗ ಯೂಟ್ಯೂಬ್ ಇದನ್ನು ಹೇಟ್ ಮಾಡುತ್ತೆ. ಸೊ ಅಟ್ರ್ಯಾಕ್ಟಿವ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ, ಗಿಮಿಕ್ ಮಾಡಿ ಅಂತ ಹೇಳ್ತಾ ಇಲ್ಲ. ಭಾಳಷ್ಟು ಜನ ಗಿಮಿಕ್ ಮಾಡ್ತಾರೆ. ವಿಡಿಯೋದಲ್ಲಿ ಏನು ಒಂದು ಅಶ್ಲೀಲ ಹೀರೋನಿ ಫೋಟೋ ಹಾಕ್ಬಿಡ್ತಾರೆ, ಇಲ್ಲ ಇವರೇ ಶಾಕಿಂಗ್ ರಿಯಾಕ್ಷನ್ ಕೊಡ್ತಾರೆ, ಇಲ್ಲ ಏನೋ ಹಬ್ಬ ಅನ್ನೋ ಥರ ಇಡ್ತಾರೆ. ಒಳಗಡೆ ನೋಡಿದರೆ ಆ ಥರ ಏನೂ ಇರಲ್ಲ, ಟುಸ್ ಪಟಾಕಿರುತ್ತೆ. ಸೊ ಯೂಟ್ಯೂಬ್ ಸರ್ವರು ತುಂಬಾ ಟ್ಯಾಲೆಂಟೆಡ್ ಆಗಿದೆ. ಸೊ ನೀವು ಈ ರೀತಿ ಅಶ್ಲೀಲ ಹರಕತೆಗಳನ್ನು ಮಾಡ್ತಾಯಿದ್ರೆ ಯೂಟ್ಯೂಬ್ ನಿಮ್ಮನ್ನು ಔಟ್ಸೈಡ್ ಮಾಡುತ್ತೆ, ಬ್ಯಾನ್ ಮಾಡುತ್ತೆ, ಬ್ಲ್ಯಾಕ್ ಲಿಸ್ಟಿಗೆ ಹಾಕುತ್ತೆ. ಅಶ್ಲೀಲತೆಯನ್ನು ತರೋದಿಲ್ಲ, ಒಂದು ಲಿಮಿಟ್ ಇರುತ್ತೆ. ಯೂಟ್ಯೂಬ್ನಲ್ಲಿ ಕಮ್ಯುನಿಟಿ ಗೈಡ್ಲೈನ್ಸ್ಗಳಿವೆ. ನೀವು ಸುಂದರವಾಗಿರುವ ಹುಡುಗಿಯನ್ನು ತೋರಿಸಿ ನಡೆಯುತ್ತೆ, ಸುಂದರವಾಗಿರುವ ಹುಡುಗಿಯನ್ನು ಥಂಬ್ನೇಲ್ನಲ್ಲಿ ಹಾಕಿ, ಇಟ್ ಈಸ್ ಓಕೆ. ಬ್ಯೂಟಿಫುಲ್ ಆಗಿರೋದು ಅವ್ರ ಹಕ್ಕಾಗಿದೆ. ಸೊ ಬ್ಯೂಟಿಫುಲ್ ಆಗಿರೋದನ್ನು ನೋಡೋದು ಎಲ್ಲರೂ ಇಷ್ಟಪಡ್ತಾರೆ, ಇದು ಓಕೆ. ಬಟ್ ನೀವು ಅಶ್ಲೀಲವಾಗಿರೋದನ್ನು ಹಾಕಿದರೆ
ಜನ ಅದನ್ನು ಜೊಲ್ಲು ಸುರಿಸಿ ನೋಡೋಕ್ಕೆ ಮುಗಿ ಬೀಳ್ಬೋದು ನಿಮ್ಮ ವಿಡಿಯೋಗಳ ಮೇಲೆ. ಬಟ್ ಯೂಟ್ಯೂಬ್ ಅದನ್ನು ಹೇಟ್ ಮಾಡುತ್ತೆ, ನಿಮ್ಮ ಚಾನಲನ್ನು ಖತಮ್ ಮಾಡುತ್ತೆ. ಮೊನಟೈಸೇಷನ್ ಇದ್ದರೆ ಮೊನಟೈಸೇಷನ್ ಆಫ್ ಮಾಡುತ್ತೆ, ವಾರ್ನಿಂಗ್ ಕೊಡುತ್ತೆ. 3 ವಾರ್ನಿಂಗ್ ಇರ್ತವೆ. 3 ಸರ್ತಿ ವಾರ್ನಿಂಗ್ ಕೊಟ್ಟಾಗಲೂ 4ನೇ ಸರ್ತಿ ನೀವು ಅದೇ ರೀತಿ ಅಶ್ಲೀಲ ಥಂಬ್ನೇಲನ್ನು ಇಟ್ಟರೆ, ಗಿಮಿಕ್ಗಳನ್ನು ಮಾಡಿದರೆ ನಿಮ್ಮ ಚಾನಲ್ ಹಾರೋಗುತ್ತೆ, ಡಿಲೀಟ್ ಆಗುತ್ತೆ, ಇಲ್ಲ ಡಿಮೊನಟೈಸ್ ಆಗುತ್ತೆ, ಇಲ್ಲ ಬ್ಲ್ಯಾಕ್ ಲಿಸ್ಟಿಗೆ ಹೋಗುತ್ತೆ, ವ್ಯೂಸೇ ಬರಲ್ಲ. ಸೊ ಕ್ರಿಯೇಟಿವಿಟಿಯನ್ನು ಯೂಸ್ ಮಾಡಿ, ಒಳ್ಳೆ ಥಂಬ್ನೇಲ್ ಇಡಿ. ನಿಮಗೆ ಹುಡುಗಿನೇ ಇಟ್ಟು ವ್ಯೂಸ್ ತರೋದಿದ್ರು ಕೂಡ ಹುಡುಗಿಯ ಒಳ್ಳೆ ಫೋಟೋ ಇಡಿ, ಸುಂದರವಾಗಿರೋ ಥರ ಇಡಿ. ಅಶ್ಲೀಲವಾಗಿರೋ ಥರ, ಡಬಲ್ ಮೀನಿಂಗ್ ಬರೋ ಥರ, ಗಿಮಿಕ್ ಬರೋ ಥರ ಇಡಬೇಡಿ. ಪ್ರೊಫೆಷ್ನಲ್ ಆಗಿ ಥಂಬ್ನೇಲ್ ಮಾಡೋದನ್ನು ಕಲೀರಿ. ಕ್ರಿಯೇಟಿವ್ ಆಗಿ ಟೈಟಲನ್ನು, ಕ್ಯಾಚಿ ಆಗಿರುವ ಟೈಟಲನ್ನು ಇಡೋದನ್ನು ಕಲೀರಿ. ಕ್ಲೀನಾಗಿ ಏನು ಥಂಬ್ನೇಲ್ ಮೇಲೆ ಬರೆದಿರ್ತಿರೋ ಅದು ಓದಕ್ಕೆ ಬರಬೇಕು, ಆ ರೀತಿ ಥಂಬ್ನೇಲ್ಗಳನ್ನು ಮಾಡಿ ಇಷ್ಟನ್ನು ಮಾಡೋದನ್ನು ಕಲೀರಿ. ವ್ಯೂಸ್ಗಳು ಜಾಸ್ತಿ ಆಗ್ತವೆ. ಆಟೋಮೆಟಿಕ್ಕಾಗಿ ವ್ಯೂಸ್ಗಳು ಇದನ್ನು ಮಾಡಿದರೆ ಇನ್ಕ್ರೀಸ್ ಆಗೇ ಆಗ್ತವೆ. ಸೊ ಇದು ಟಿಪ್ ನಂಬರ್ 9 ಆಯಿತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಗಳಿದ್ದರೆ ಕೇಳಿ. ಸೊ ನಾನು ಅದಕ್ಕೆ ರಿಪ್ಲೈ ಮಾಡುವ. 30 ಸೆಕೆಂಡ್ ಟೈಮ್ ಇದೆ, ಡೌಟ್ಗಳನ್ನು ಕೇಳಿ. ಏನಾದರೂ ಡೌಟ್ಗಳಿದ್ದರೆ ಆನ್ಸರ್ ಮಾಡುವೆ, ಇಲ್ಲಾಂದರೆ ಮುಂದೆ ಹೋಗುವೆ. ಹೊಸದಾಗಿ ಆರೋಗ್ಯ ಭಾಗ್ಯ ಅನ್ನೋರು ಜಾಯ್ನ್ ಆಗಿದ್ದಾರೆ, ಹಾಯ್ ಬ್ರದರ್ ಅಂಥೇಳಿ. ಸೊ ಹಾಯ್ ಆರೋಗ್ಯ ಭಾಗ್ಯ ಅವರೇ. ಸೊ ನಿಮಗೇನಾದರೂ ಡೌಟ್ ಇದ್ದರೆ ಕೇಳಿ, ನಾನು 30 ಸೆಕೆಂಡ್ ಟೈಮನ್ನು ಕೊಡ್ತಾ ಇರುವೆ. ಸಂತೋಷ್ ಅವರು ಎಜುಕೇಷ್ನಲ್ ವಿಡಿಯೋ ಪ್ಲೀಸ್ ಅಂತ ಹೇಳಿದ್ದಾರೆ. ಸೊ ಯಾವ ರೀತಿಯಾದ ಎಜುಕೇಷ್ನಲ್ ವಿಡಿಯೋ ಅಂತ ಹೇಳಿದರೆ ನನಗೆ ಈಸಿ ಆಗುತ್ತೆ. ಸೊ ಯೂಟ್ಯೂಬ್ನಲ್ಲಿ ನೀವು ಎಜುಕೇಷ್ನಲ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ಕೂಡ ಹಣ ಗಳಿಸ್ಬೋದು. ಸೊ ಜಾಸ್ತಿ ಯೂಟ್ಯೂಬ್ನಲ್ಲಿ ಎಜುಕೇಷನ್ಗೆ, ಇನ್ಫಾರ್ಮೇಷನ್ಗೆ ಸ್ಕೋಪ್ ಇದೆ. ಸೊ ನಿಮಗೆ ಯಾವುದಾದ್ರೂ ಪರ್ಟಿಕ್ಯುಲರ್ ವಿಷಯದ ಮೇಲೆ ನಾಲೆಜ್ ಇದ್ದರೆ ನೀವು ಅದನ್ನು ಹಾಕಿ ಗಳಿಸ್ಬೋದು, ನೋ ಇಶ್ಯೂ. ಸೊ ಡೌಟ್ ಇದ್ದರೆ ಕೇಳಿ ಫಟಾಫಟ್ ಅಂತೇಳಿ, ಇಲ್ಲ ಅಂತಂದರೆ ನೆಕ್ಸ್ಟ್ ಕಂಟಿನ್ಯೂ ಮಾಡುವೆ. ಸೊ ಸ್ಟಾಕ್ ಮಾರ್ಕೆಟು, ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋದು, ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡೋದು ಅವೆಲ್ಲ ಸೆಕೆಂಡರಿ ಇನ್ವೆಸ್ಟ್ಮೆಂಟ್ಗಳು. ಸೊ ಎಲ್ಲದಕ್ಕಿಂತ ಮೊದಲು ಇನ್ವೆಸ್ಟ್ಮೆಂಟ್ ಯಾವುದಪ್ಪ ಅಂತಂದರೆ ಸೆಲ್ಫ್ ಇನ್ವೆಸ್ಟ್ಮೆಂಟು. ಅಂದರೆ ನೀವು ಸ್ವತಃ ನಿಮ್ಮ ಮೇಲೆ ದುಡ್ಡನ್ನು ಇನ್ವೆಸ್ಟ್ ಮಾಡಬೇಕು, ಖರ್ಚು ಮಾಡಬೇಕು. ನಿಮ್ಮ ಟ್ಯಾಲೆಂಟ್ ಮೇಲೆ ಹಣವನ್ನು ಖರ್ಚು ಮಾಡಬೇಕು, ನಿಮ್ಮ ಎಜುಕೇಷನ್ ಮೇಲೆ ಖರ್ಚು ಮಾಡಬೇಕು, ನಿಮ್ಮ ಸ್ಕಿಲ್ಗಳ ಮೇಲೆ ಖರ್ಚು ಮಾಡಬೇಕು. ಫಸ್ಟ್ ಲರ್ನ್ ದೆನ್ ಅರ್ನ್. ಮೊದಲು ನೀವು ಲರ್ನಿಂಗನ್ನು ಮಾಡಿ ಆಟೋಮೆಟಿಕ್ಕಾಗಿ ಅರ್ನಿಂಗ್ ಆಗುತ್ತೆ. ಬಟ್ ನೀವು ಇಲ್ಲಿ ಅರ್ನಿಂಗೇ ಮಾಡ್ತಾ ಇಲ್ಲ, ಲರ್ನಿಂಗೇ ಮಾಡ್ತಾ ಇಲ್ಲ, ಕಲಿತಾನೇ ಇಲ್ಲ ಅಂತಂದರೆ ನಿಮಗೆ ಯಾರೂ ಕೆಲಸನೂ ಕೊಡಲ್ಲ, ನಿಮಗೆ ಹಣ ಕೂಡ ಬರಲ್ಲ. ಸೊ ನೀವು ಏನೇ ಒಂದು ಮಾಡೋದಿದ್ರೂ ಕೂಡ ಮೊದಲು ಕಲಿಬೇಕು, ಲರ್ನಿಂಗನ್ನು ಮಾಡಬೇಕು, ಅರ್ನಿಂಗ್ ಬರುತ್ತೆ. ಸೊ ಯೂಟ್ಯೂಬಲ್ಲಿಯೂ ಕೂಡ ಹಾಗೆ. ಸೊ ನೀವು ಯೂಟ್ಯೂಬ್ ಚಾನಲನ್ನು ಮಾಡ್ತಾ ಇದ್ದೀರಾ ಅಂತಂದರೆ ಯೂಟ್ಯೂಬ್ನ ಬಗ್ಗೆ ಫಸ್ಟು ಸರಿಯಾಗಿ ಕಲೀರಿ. ಯೂಟ್ಯೂಬ್ ಚಾನಲ್ ಅಂದರೆ ಏನು, ಇದು ಹೆಂಗೆ ವರ್ಕ್ ಆಗುತ್ತೆ, ಸೊ ಹೆಂಗೆ ಇದನ್ನು SEO ಮಾಡೋದು, ಪ್ರೊಫೆಷ್ನಲ್ ಆಗಿ ಹೆಂಗೆ ಸೆಟಪ್ ಮಾಡೋದು, ಕೀವರ್ಡ್ಸ್ ಹೆಂಗೆ ಇಡೋದು, ಟ್ಯಾಗ್ಸ್ ಹೆಂಗೆ ಇಡೋದು, ಚಾನಲನ್ನು ಹೆಂಗೆ ವೆರಿಫೈ ಮಾಡೋದು, ಚಾನಲನ್ನು ಹೆಂಗೆ ಮೊನೆಟೈಸ್ ಮಾಡೋದು, ಜಾಸ್ತಿ ವಿಡಿಯೋಗಳನ್ನು ಕ್ರಿಯೇಟ್ ಹೆಂಗೆ ಮಾಡೋದು, ವಿಡಿಯೋಗಳನ್ನು ಒಳ್ಳೆ ಕ್ವಾಲಿಟಿಯಲ್ಲಿ ಎಡಿಟ್ ಹೆಂಗೆ ಮಾಡೋದು, ಥಂಬ್ನೇಲ್ ಹೆಂಗೆ ಮಾಡೋದು, ಮೊಬೈಲಲ್ಲಿ ಹೆಂಗೆ ವಿಡಿಯೋಗಳನ್ನು ಎಡಿಟ್ ಮಾಡೋದು, ಕಂಟೆಂಟ್ ಕ್ರಿಯೇಷನನ್ನು ಹೆಂಗೆ ಮಾಡೋದು, ಕಂಟೆಂಟನ್ನು ಎಲ್ಲಿಂದ ತರೋದು, ರಿಸರ್ಚ್ ಹೆಂಗೆ ಮಾಡೋದು, ಬಿ ರೋಲ್ ವಿಡಿಯೋಗಳನ್ನು ಎಲ್ಲಿಂದ ಹೇಗೆ ತರೋದು, ಈ ರೀತಿ ಯೂಟ್ಯೂಬ್ನ ಬಗ್ಗೆ A to Z ಎಲ್ಲವನ್ನು ಬೇಸಿಕ್ಕಿಂದ ಹಿಡಿದು ಅಡ್ವಾನ್ಸ್ ಲೆವೆಲ್ ತನಕ ಮೊದಲು ಕಲೀರಿ. ಸೊ ನಿಮಗೆ ದುಡ್ಡು ಕೊಟ್ಟು ಕಲಿಯೋ ಆಸೆ ಇದ್ದರೆ roaringfilmschool.comಗೆ ವಿಸಿಟ್ ಮಾಡಿ. ಸೊ ನಾವಲ್ಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಷನ್ನ ಮೇಲೆ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸನ್ನು ಲಾಂಚ್ ಮಾಡಿದ್ದೀವಿ, ವಿಡಿಯೋ ಎಡಿಟಿಂಗ್ ಕೋರ್ಸನ್ನು ಲಾಂಚ್ ಮಾಡಿದ್ದೀವಿ, ಮೊಬೈಲ್ ವಿಡಿಯೋ ಎಡಿಟಿಂಗ್ ಕೋರ್ಸ್ ಕೂಡ ಇದೆ, ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗ್ ಕೋರ್ಸ್ ಕೂಡ ಇದೆ, ಬಿಗಿನರ್ ವಿಡಿಯೋ ಎಡಿಟಿಂಗ್ ಕೋರ್ಸ್ ಕೂಡ ಇದೆ, ವಿಡಿಯೋ ಪ್ರೊಡಕ್ಷನ್ ಕೋರ್ಸ್ ಇದೆ. ಮತ್ತು ಇದರ ಜೊತೆಗೆ ನಾವು ಐಫೋನ್ ಫಿಲ್ಮ್ ಮೇಕಿಂಗ್ ಕೋರ್ಸನ್ನು ಮತ್ತು ಐಫೋನ್ ವಿಡಿಯೋ ಎಡಿಟಿಂಗ್ ಕೋರ್ಸನ್ನು ಕೂಡ ಲಾಂಚ್ ಮಾಡಿದ್ದೀವಿ. ಸೊ ಎಲ್ಲ ಥರನಾದ ಕೋರ್ಸ್ ಇದೆ. ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸನ್ನು ಕೊಟ್ಟಿದ್ದೀವಿ, ಬಿಸ್ನೆಸ್ ಕೋರ್ಸ್ ಕೊಟ್ಟಿದ್ದೀವಿ. ಸೊ ನಿಮಗೆ ಯಾವುದು ಇಂಟ್ರೆಸ್ಟ್ ಇದೆಯೋ, ಯಾವುದು ಬೇಕೋ ಅದಕ್ಕೆ ಜಾಯಿನ್ ಆಗಿ ಕಲೀರಿ. ಸಪೋಸ್ ನಿಮ್ಮ ಹತ್ರ ದುಡ್ಡಿಲ್ಲ ಅಂತಂದರೆ ನೀವು ಯೂಟ್ಯೂಬ್ನಲ್ಲಿ ಫ್ರೀಯಾಗಿ ಸಿಗ್ತಾಯಿದ್ರೆ ಯೂಟ್ಯೂಬಲ್ಲಿ ಕಲೀರಿ, ಇಲ್ಲ ಸ್ವತಃ ಟ್ರಯಲ್ ಆ್ಯಂಡ್ ಟೆಸ್ಟ್ ಮಾಡಿ ಕಲೀರಲ್ಲ. ಸೊ ನಾನು ಚಾನಲ್ ಮಾಡಿದಾಗ 5 ವರ್ಷದಿಂದ ನನಗೆ ಯಾರೂ ಕೂಡ ಗುರು ಇರಲಿಲ್ಲ, ಮೆಂಟರ್ ಇರಲಿಲ್ಲ. ಸೊ ನಾನು ಡೆಲ್ಲಿಯಲ್ಲಿ ಕಲಿಯುವಾಗ, ಸ್ಟಾರ್ಟಪ್ ಕೋರ್ಸ್ ಮಾಡುವಾಗ ಮತ್ತು ಬಿಸ್ನೆಸ್ ಮ್ಯಾನೇಜ್ಮೆಂಟು, ಡಿಜಿಟಲ್ ಮಾರ್ಕೆಟಿಂಗು ಇವೆಲ್ಲ ನಾನು ಡೆಲ್ಲಿಯಲ್ಲಿ ಕಲ್ತಿರುವೆ. ಸೊ ಪುಣೆಯಲ್ಲಿ ನಾನು ಫಿಲ್ಮ್ ಮೇಕಿಂಗ್ ಕಲ್ತಿರುವೆ, ಮುಂಬೈಯಲ್ಲಿ ಫೋಟೋಗ್ರಫಿ ಕಲ್ತಿರುವೆ. ಸೊ ಅದಾದ ನಂತರ ನೆಕ್ಸ್ಟ್ ನಾನು ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂತೆ ಟೆಕ್ನಾಲಜಿ ಆಗಿರ್ಬೋದು, ಮ್ಯಾನೇಜ್ಮೆಂಟು ಇವುಗಳನ್ನೆಲ್ಲ ಕಲಿಯೋಕೆ ಡೆಲ್ಲಿಗೆ ಹೋದಾಗ, ಡೆಲ್ಲಿಯಲ್ಲಿರುವ ಹರಿಯಾಣ ಅಂತ ಇದೆ, ಅಲ್ಲಿ ಗುಡ್ಗಾಮ್ ಅಂತ ಒಂದು ಸಿಟಿ ಇದೆ, ಗುರುಗ್ರಾಮ್. ಸೊ ಡೆಲ್ಲಿಯಲ್ಲಿ ಪೊಲ್ಯೂಷನ್ ಜಾಸ್ತಿ ಇದೆ ಅಂಥೇಳಿ ನಾನು ಗುರುಗ್ರಾಮಲ್ಲಿ 2 ವರ್ಷ ಇದ್ದೆ. ಸೊ ಅಲ್ಲಿ ಎಲ್ಲ ಕೂಡ ಯೂಟ್ಯೂಬರ್ಗಳೇ ಇದ್ದರು. ಸೊ ಈ ಯೂಟ್ಯೂಬ್ ಅನ್ನೋದೊಂದು ಇರುತ್ತೆ ಅನ್ನೋದು ನನಗೆ ಗೊತ್ತಾಗಿದೆ ಅಂತಂದರೆ ಅದು ಡೆಲ್ಲಿ ಯೂಟ್ಯೂಬರ್ಸ್ಗಳಿಂದ. ಸೊ ಅವರ ಜೊತೆ ನಾನು ಫ್ರೆಂಡ್ಶಿಪ್ ಮಾಡಿದೆ.
ಸೊ ಆವಾಗಲೇ ಅವರ ಚಾನಲ್ನಲ್ಲಿ 1 ಲಕ್ಷ 5 ಲಕ್ಷ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಗಳಿದ್ರು 5 ವರ್ಷದ ಹಿಂದೆಯೇ. ಸೊ ಆವಾಗ ಎಲ್ಲ ಯೂಟ್ಯೂಬರ್ಗಳು ಇಷ್ಟು ಫೇಮಸ್ ಇರಲಿಲ್ಲ, ಆವಾಗ ಅವ್ರಿಗೆ ದುಡ್ಡು ಬರ್ತಾ ಇರಲಿಲ್ಲ. ಬಟ್ ನಾನು ಅವ್ರಿಗೆ ಕೇಳ್ತಾ ಇದ್ದೆ, ಗುರು ನಾನು ಹಿಂಗೆ ಮಾಡಿದ್ದೀನಿ, ಇದಕ್ಕೇನು ಹಾಗೆ ಅಂಥೇಳಿ. ಬಟ್ ಅವರು ಮನಸ್ಸು ಬಿಚ್ಚಿ ಹೇಳ್ತಾ ಇರಲಿಲ್ಲ. ಏಕೆಂದರೆ ಅವ್ರಿಗೊಂದು ಭಯ ಇತ್ತಲ್ಲ, ನಾನು ಇವನಿಗೆಲ್ಲ ಹೇಳಿಬಿಟ್ರೆ, ಸೊ ಇವನು ನನ್ನ ಫ್ರೆಂಡೇ ಇದ್ದರು, ಎಲ್ಲ ಹೇಳಿಬಿಟ್ರೆ ಇವನು ಮುಂದೆ ಬರ್ತಾನೆ, ಆವಾಗ ನನಗೆ ಯಾರೂ ಅಟೆನ್ಷನ್ ಕೊಡಲ್ಲ, ನನ್ನ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಸೊ ನಮ್ಮ ಫ್ರೆಂಡ್ ಸರ್ಕಲ್ನಲ್ಲಿರೋ ಹುಡುಗಿಯರೆಲ್ಲ ಇವ್ನಿಗೆ ಹೋಗಿಬಿಟ್ರೆ, ಸೊ ಈ ರೀತಿ ಎಲ್ಲ ಡೈಟಿಯಾಗಿ ಯೋಚನೆ ಮಾಡ್ತಾರೆ. ಸೊ ನಿಮ್ಮ ಎಷ್ಟೇ ಒಳ್ಳೆಯ ಗೆಳೆಯ ಇದ್ದಾನೆ ಅಂತಂದರೂ ಕೂಡ ಅವನ ಸಕ್ಸಸ್ ಸೀಕ್ರೆಟ್ಗಳನ್ನು ಆತ ನಿಮಗೆ ಹೇಳಲ್ಲ. ಸೊ ಯೂಟ್ಯೂಬರ್ಗಳು ಕೂಡ ಯೂಟ್ಯೂಬಲ್ಲಿ ಯಾರೂ ಕೂಡ ಅವರ ಒರಿಜಿನಲ್ ಸಕ್ಸಸ್ ಸೀಕ್ರೆಟ್ಗಳನ್ನು ಫ್ರೀಯಾಗಿ ಹೇಳಲ್ಲ. ಯೂಟ್ಯೂಬರ್ಗಳಿಗೇನು ಹುಕ್ ಹಾಕಿ ಚಾನಲ್ ರನ್ ಮಾಡೋದಿರುತ್ತೆ. ಇವತ್ತೊಂದು ಹೇಳೋದು, ಮುಂದಿನ ಪಾಯಿಂಟ್ ಹೇಳೋಕ್ಕೆ 10 ದಿವಸ ಟೈಮ್ ತೊಗೊಳ್ಳೋದು, ಹಿಂಗೆ ಅವ್ರು ವರ್ಷಾನ್ಗಟ್ಟಲೆ ಹೇಳ್ತಾ ಇರ್ತಾರೆ. ಸೊ ನೀವು 4-5 ವರ್ಷ ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನು ನೋಡಿದರೂ ಕೂಡ ನಿಮಗೆ ಇಷ್ಟೇ ಇದೆ ಅಂಥೇಳಿ ಅವ್ರು ಹೇಳೋದೇ ಇಲ್ಲ. ಪಾಯಿಂಟ್ ಎದಿಂದ ಪಾಯಿಂಟ್ ಜಡ್ ತನಕ ಹೇಳೋದೇ ಇಲ್ಲ. ಇದು ಬಿಗಿನಿಂಗ್ ಇದೆ, ಇದು ಎಂಡ್ ಇದೆ, ಇದು ಇಷ್ಟೇ ಇದೆ, ಇಷ್ಟು ಕಲಿತರೆ ಸಾಕು ಅಂಥೇಳಿ ಅವರು ಖಡಾಖಂಡಿತವಾಗಿ ಯಾವುದೇ ಯೂಟ್ಯೂಬರ್ ಹೇಳಲ್ಲ. ಯಾಕೆ ಹೇಳಲ್ಲ ಅನ್ನೋದು ಕೂಡ ನಾನು ಹೇಳುವೆ. ನಾನು ಸ್ಟಾಕ್ ಮಾರ್ಕೆಟ್ನ ಮೇಲೆ ಇವರಿಗೆ ಫ್ರೀಯಾಗಿ ಕೋರ್ಸನ್ನು ಕೊಟ್ಬಿಟ್ಟು, ಇದು ಎ ಪಾಯಿಂಟ್ ಇದೆ ಗುರು, ಇದು ಜಡ್ ಪಾಯಿಂಟಿಗೆ ಇದೆ, ಇಷ್ಟು 50 ಲೆಸನಲ್ಲಿ ಹೇಳೋದನ್ನು ಕಲ್ತ್ಬಿಟ್ರೆ ಸಾಕು, ಬೇರೆ ಕಲಿಯೋದು ಅವಶ್ಯಕತೆನೇ ಇಲ್ಲ ಅಂತ ಹೇಳಿಬಿಟ್ಟೆ. ಸೊ ಜನ ಅಲ್ಲಿ ಇಂಡಿಪೆಂಡೆಂಟ್ ಆಗಿಬಿಟ್ರು. ಸೊ ಈಗ ಅವರು ನನ್ನ ಚಾನಲ್ನಲ್ಲಿ ವಿಡಿಯೋಗಳನ್ನು ನೋಡೋಕ್ಕೆ ಬರಲ್ಲ. ಸೊ ಅವ್ರು ಬೇರೆಯವರಿಗೆ ಈಗ ಎತ್ತಿಡಿತಾರೆ, ಬೇರೆಯವರಿಂದ ಫಾಯ್ದಾ ಆಗ್ತಾಯಿದೆ, ಅಲ್ಲಿ ಹೋಗ್ತಾ ಇದ್ದಾರೆ. ಅದಕ್ಕಾಗಿ ಯಾವುದೇ ಒಬ್ಬ ಯೂಟ್ಯೂಬರ್ ಆಗಿದ್ದರೂ ಕೂಡ 100% ಎಲ್ಲ ನಾಲೆಜನ್ನು ಶೇರ್ ಮಾಡಲ್ಲ, ಬ್ರಕೆಟಲ್ಲಿ ಹೇಳ್ತಾನೆ. ನಿಮಗೆ ಬಿಸ್ಕೆಟ್ ಹೋಗೋದವ್ರ ಥರ ಯೋಚನೆ ಮಾಡ್ತಾನೆ. ಯೂಟ್ಯೂಬರ್ ಹೆಂಗೆ ಯೋಚನೆ ಮಾಡ್ತಾನೆ, ನಿನಗೆ ಸ್ವಲ್ಪ ಬಿಸ್ಕೆಟ್ ಹಾಕ್ತೀನಿ, ಸೊ ಇಷ್ಟೇ ಕಲಿ, ಸೊ ನೀನು ಮತ್ತೆ ಮುಂದಿನ ವಾರ ನಾನು ವಿಡಿಯೋ ನೋಡೋಕ್ಕೆ ಬರಬೇಕು, ಮತ್ತೊಂದು ಸ್ವಲ್ಪ ಬಿಸ್ಕೆಟ್ ಹಾಕ್ತೀನಿ, ಮಧ್ಯೆ ಏನಾದರೂ ಬೇರೆ ವಿಡಿಯೋ ಹಾಕ್ತೀನಿ. ಸೊ ಈ ರೀತಿ ಹುಕ್ ಹಾಕಿಡ್ತಾರೆ. ಸೊ ಇದರಲ್ಲಿ ನಿಮ್ಮ 1 ವರ್ಷ 2 ವರ್ಷ 3 ವರ್ಷ 4 ವರ್ಷ ಟೈಮ್ ವೇಸ್ಟ್ ಆಗುತ್ತೆ. ಸೊ ಯೂಟ್ಯೂಬಲ್ಲಿ ಫ್ರೀಯಾಗಿ ಎಲ್ಲನೂ ಇದೆ, ಬಟ್ ನಿಮ್ಮ ಚಾಯ್ಸ್ ಅದು, ಸರಿನಾ? ನಿಮಗೆ ಪ್ರಿಸೈಸ್ ಆಗಿರುವ ನಾಲೆಜ್ ಬೇಕು, ನೀವು ಒಮ್ಮಿಂದೊಮ್ಮೆಲೆ ಕಲಿತು ಒಮ್ಮೆ ನಿಮ್ಮ ಕೆಲಸ ಸ್ಟಾರ್ಟ್ ಆಗಬೇಕಂತಂದರೆ ನೀವು ನಮ್ಮ ಕೋರ್ಸಿಗೆ ಜಾಯ್ನ್ ಆಗ್ಬೋದು. ಇಲ್ಲ ಎಲ್ಲರೂ ಕೋರ್ಸ್ ಮಾಡ್ತಾಯಿದ್ದಾರೆ, ನಿಮಗೆ ಯಾರು ಇಷ್ಟನೋ ಅವ್ರ ಕೋರ್ಸಿಗೆ ಜಾಯ್ನ್ ಆಗ್ಬೋದು. ಇಲ್ಲ ನನ್ನ ಹತ್ರ ದುಡ್ಡಿಲ್ಲ, ನಾನು ಫ್ರೀಯಾಗೇ ಕಲಿತೀನಿ, ದುಡ್ಡಿದ್ರೂ ಕೂಡ ನಾನು ಇನ್ವೆಸ್ಟ್ ಮಾಡಲ್ಲ ಅಂದರೆ ಅದು ನಿಮ್ಮ ಹಣೆ ಬರ, ಅದಕ್ಕೆ ನಾವೇನು ಮಾಡೋಕ್ಕೆ ಬರಲ್ಲ. ನನ್ನ ಹತ್ರ ಅಂತೂ ನಮ್ಮ ರೋರಿಂಗ್ ಫಿಲಮ್ ಸ್ಕೂಲ್ನ ಅಡಿಯಲ್ಲಿ ಇಷ್ಟೆಲ್ಲ ಕೋರ್ಸ್ಗಳಿವೆ. ಸೊ ನೀವು ಅದಕ್ಕೆ ಜಾಯ್ನ್ ಆಗಿ ಕಲಿಬೋದು, ಎಲ್ಲವನ್ನು ಕಲಿತು ಸ್ಟಾರ್ಟ್ ಮಾಡ್ಬೋದು. ಇಲ್ಲ ನೀವು ಆಲ್ರೆಡಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದರೆ ಬಟ್ ವರ್ಕೌಟ್ ಆಗ್ತಾಯಿಲ್ಲ, ಪ್ರಾಬ್ಲಮ್ ಎಲ್ಲಿದೆ ಅಂತಲೂ ನಿಮಗೆ ಗೊತ್ತಾಗದೇ ಇದ್ದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮಗೆ ಒಂದು ಬೇಸಿಕ್ ಆಗಿರುವ ಚಾರ್ಜನ್ನು ನಿಮ್ಮಿಂದ ತೊಗೊತೀವಿ. ಸೊ ನಿಮಗೆ ನಾವು ಗೈಡ್ ಮಾಡ್ತೀವಿ. ಸೊ ಇಷ್ಟನ್ನು ನಾನು ನಿಮಗೆ ಹೆಲ್ಪ್ ಮಾಡಬಲ್ಲೆ. ಸೊ ನಿಮ್ಮಲ್ಲಿ ಬಹಳಷ್ಟು ಜನ ಈ ಟಾಪಿಕ್ನ ಮೇಲೆ ಒಂದು ಲೈವನ್ನು ಮಾಡಿ ಅಂಥೇಳಿ ಕೇಳಿದರು. ಸೊ ಅದಕ್ಕಾಗಿ ನಾನು ಈ ಲೈವ್ ಕ್ಲಾಸನ್ನು ಮಾಡಿರುವೆ. ಸೊ ಈಗ ಕೊನೆ ತನಕ 9 ಜನ ಜಾಯ್ನ್ ಆಗಿದ್ದಾರೆ. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದರೆ ಒಬ್ಬರೇ ಇದ್ದರೂ ಕೂಡ ಮಾಡ್ತೀನಿ ಅಂಥೇಳಿ. ಸೊ ಈ 10 ಸ್ಟೆಪ್ಸ್ಗಳನ್ನು ನೀವು ಫಾಲೋ ಮಾಡಿದರೆ ನೀವು ಕೂಡ ಸಕ್ಸಸ್ಸಲ್ ಯೂಟ್ಯೂಬರ್ ಆಗ್ಬೋದು. ಯೂಟ್ಯೂಬಲ್ಲಿ ನಿಮಗೆ ಸಕ್ಸಸ್ ಸಿಗಬೇಕು, ಜಾಸ್ತಿ ದುಡ್ಡು ಸಿಗಬೇಕು, ನೀವು ಫೇಮಸ್ ಆಗಬೇಕಂತಂದರೆ ಈ 10 ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿದರೆ ಸಾಕು. ಇದು ಯೂಟ್ಯೂಬ್ನ ಕೋರ್ ಸೀಕ್ರೆಟ್ ಆಗಿದೆ. ಸೊ ನಿಮಗೆ ಈ 10 ಸ್ಟೆಪ್ಸ್ಗಳನ್ನು ಪ್ರಾಕ್ಟಿಕಲ್ಲಾಗಿ ಮಾಡೋಕ್ಕೆ ಬಂದರೆ ಅದನ್ನು ಅಪ್ಲೈ ಮಾಡಿ ನೀವು ಸಕ್ಸಸ್ಫುಲ್ ಆಗೇ ಆಗ್ತೀರಾ. ಸೊ ನಿಮಗೆ ಈ 10 ಟಿಪ್ಸ್ಗಳಲ್ಲಿ ಅಥವಾ 10 ಸ್ಟೆಪ್ಸ್ಗಳಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, 1 ನಿಮಿಷ ನಾನು ವೇಟ್ ಮಾಡುವೆ. ಸೊ ನೀವು ಏನೇ ಕಮೆಂಟ್ ಮಾಡಿದರೂ ಕೂಡ ನಾನು ಅದನ್ನು ಕನ್ಸಿಡರ್ ಮಾಡುವೆ, ಅದಕ್ಕೆ ಆನ್ಸರ್ ಮಾಡುವೆ. ಸೊ ಯಾರೂ ಕೂಡ 1 ನಿಮಿಷದ ಒಳಗಡೆ ಏನೂ ಡೌಟನ್ನು ಕೇಳದೇ ಇದ್ದರೆ ನಾನು ಈ ಕ್ಲಾಸನ್ನು ಇಲ್ಲಿ ಎಂಡ್ ಮಾಡುವೆ. ಸೊ ನಾನು ಹೇಳಿದರ ಪ್ರಕಾರ 1 ಗಂಟೆ ಈಗ ಆಗಿದೆ, 1 ಗಂಟೆ 10 ನಿಮಿಷ ಕ್ರಾಸ್ ಆಗಿದೆ. ಸೊ 1 ನಿಮಿಷ ವೇಟ್ ಮಾಡುವೆ. ಸೊ ಡೌಟ್ ಇದ್ದರೆ ಕೇಳಿ. ಸೊ ಸಂತೋಷ್ ಅವರು ಸಾರಿ ಬಾಯ್ ಅಂತ ಹೇಳಿ ಹೋಗಿದ್ದಾರೆ. ಮೋಸ್ಟ್ಲಿ ಅನಿಸುತ್ತೆ ಸಂತೋಷ್ ಅವರಿಗೆ ನಾನು ಹೇಳಿರೋದು ಇಷ್ಟ ಆಗಿಲ್ಲ ಅಂತ ಅನಿಸುತ್ತೆ, ಅದಕ್ಕಾಗಿ ಅವರು ಟಾಟಾ ಬಾಯ್ ಬಾಯ್ ಹೇಳಿದ್ದಾರೆ. ಬಟ್ ನನಗೇನು ಬೇಜಾರಿಲ್ಲ. ಸಂತೋಷ್ ಅವರೇ, ಆಲ್ ದ ಬೆಸ್ಟ್ ಫಾರ್ ಯುವರ್ ಯೂಟ್ಯೂಬ್ ಚಾನಲ್ ಆರ್ ಎನಿ ಬಿಸ್ನೆಸ್. ಸೊ ನೀವು ಕ್ವಶನನ್ನು ಕರೆಕ್ಟಾಗಿ ನನಗೆ ಕೇಳಿಲ್ಲ, ಸೊ ಅದಕ್ಕಾಗಿ ಕರೆಕ್ಟಾಗಿರುವ ಆನ್ಸರ್ ಬಂದಿಲ್ಲ. ಓಕೆ ಫೈನ್, ಎಲ್ಲರೂ ಕೂಡ ನಾವು ಇಂಪ್ರೆಸ್ ಮಾಡೋಕ್ಕೆ ಇಲ್ಲಿ ಕುಂತಿಲ್ಲ. ಸೊ ಯಾರು ನಮ್ಮವ್ರು ಇದ್ದಾರೋ, ರಿಯಲ್ ಫ್ಯಾನ್ಸ್ ಇದ್ದಾರೋ ಅವ್ರಿಗೆ ನನಗೆ ಗೊತ್ತು, ಏನು ಅವ್ರಿಗೆ ನಾನೇನು ಅನ್ನೋದು ಗೊತ್ತು. ಸೊ ಕನ್ವಿನ್ಸ್ ಮಾಡೋ ಅವಶ್ಯಕತೆ ಇಲ್ಲ, ಬೆಣ್ಣೆ ಹಚ್ಚೋ ಅವಶ್ಯಕತೆ ಇಲ್ಲ. ನಾನು ಯಾರಿಗೂ ಕೂಡ ಬೆಣ್ಣೆ ಹಚ್ಚೋದು, ಚಮಚಾಗಿರಿ ಮಾಡೋದು ಇದು ನಮ್ಮ ಬ್ಲಡ್ಡಲ್ಲೇ ಬಂದಿಲ್ಲ. ನಂದೇನೇ ಇದ್ರೂ ಸ್ಟ್ರೇಟ್ ಫಾರ್ವರ್ಡ್. ಇದಿದೆ ಅಂತಂದರೆ ನಾನು ಎದೆ ಗೊದ್ದಂತೆ ಹೇಳುವೆ, ಮುಖದ ಮೇಲೇ ಹೇಳುವೆ. ಸೊ ನೆಕ್ಸ್ಟ್ ಒಂದು ಕ್ವಶನ್ ಬಂದಿದೆ. ಮಲ್ಲಿಕಾರ್ಜುನ್ ಅವರು ಕೇಳಿದ್ದಾರೆ, ಮೋಜ್ ಲೈಟ್ನಲ್ಲಿ ದುಡ್ಡು ಮಾಡೋದು ಹೇಗೆ ಎಂದು ತಿಳಿಸಿಬ್ರು. ಗುರು, ಈ ಫಾಲ್ತು ಸೈಟ್ಗಳ ಬಗ್ಗೆ ನನಗೆ ಕೇಳೋಕ್ಕೆ ಹೋಗ್ಬಿಡಿ. ನಿಮಗೆ ನಾನು ಟೈಟಲಲ್ಲೇ ಕೊಟ್ಟಿರುವೆ. ಯೂಟ್ಯೂಬ್ನ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಮಾತ್ರ ಕೇಳಿ. ಈ ಮೋಜ್ ಲೈಟ್ ಅನ್ನೋದು ಅಲ್ಲೆಲ್ಲ ಹುಡುಗಿರೆಲ್ಲ ಬಟ್ಟೆ ಬಿಚ್ಕೊಂಡು ಕುಣಿತಾ ಇರ್ತಾರೆ, ಇನ್ಸ್ಟಾಗ್ರಾಮ್ ರೀಲ್ಸ್ ಥರ, ಇಂಥದನ್ನು ನಾನು ನೋಡೋಕ್ಕೂ ಹೋಗಲ್ಲ, ಅದನ್ನು ಮಾಡಿ ಅಂತೇಳಿ ಯಾರಿಗೂ ಸಪೋರ್ಟು ಕೂಡ ಮಾಡಲ್ಲ. ಸೊ ನಿಮಗೆ ಯೂಟ್ಯೂಬ್ ಚಾನಲ್ನ ಬಗ್ಗೆ ಏನಾದರೂ ಡೌಟ್ ಇದೆ ಅದನ್ನು ಕೇಳಿ.
ಯೂಟ್ಯೂಬ್ನಲ್ಲಿ ದುಡ್ಡು ಹೆಂಗೆ ಮಾಡೋದು, ಚಾನಲ್ ಮೊನಿಟೈಸ್ ಹೆಂಗೆ ಮಾಡೋದು, ಇಲ್ಲ ನಡೀತಾ ಇಲ್ಲ, ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕೇಳಿ. ಸೊ ಅದಕ್ಕೆ ನಾನು ಈ ಕ್ಲಾಸನ್ನು ಇಟ್ಟಿರುವೆ. ಈ ಮೋಜ್ ಲೈಟ್ನಂಥ ಫಾಲ್ತುಗಳ ಬಗ್ಗೆ ನನಗೆ ಗೊತ್ತಿಲ್ಲ, ನಾನಂಥವು ನೋಡೋದು ಇಲ್ಲ. ಇನ್ನು ನೆಕ್ಸ್ಟು ಸ್ಪೀಡ್ ರೇಸ್ ಅವ್ರು ಕೇಳ್ತಾ ಇದ್ದಾರೆ, ವೆಬ್ಸೈಟ್ ಆರ್ ಯೂಟ್ಯೂಬ್ ಚಾನಲ್ ವಿಚ್ ಒನ್ ಈಸ್ ಬೆಸ್ಟ್ ಅಂತೇಳಿ. ಸ್ಪೀಡ್ ರೇಸ್ ಅವರೇ, ವೆಬ್ಸೈಟಲ್ಲಿ ನೀವು ಬ್ಲಾಗಿಂಗ್ ಮಾಡ್ತಾಯಿದ್ದರೆ, ಬ್ಲಾಗಿಂಗ್ಗೆ ಮತ್ತು ಯೂಟ್ಯೂಬ್ಗೆ ಕಂಪೇರ್ ಮಾಡಿದರೆ ಎರಡೂ ಕೂಡ ಬೆಸ್ಟ್ ಇವೆ. ಬಟ್ ಜಾಸ್ತಿ ದುಡ್ಡು ಬ್ಲಾಗಿಂಗಲ್ಲಿವೆ. ಬ್ಲಾಗಿಂಗಲ್ಲಿ ಜಾಸ್ತಿ ದುಡ್ಡಿದೆ, ಬಟ್ ಅಲ್ಲಿ ಏನಾಗಿದೆ, ರೀಡರ್ಸ್ಗಳು ಕಮ್ಮಿ ಇದ್ದಾರೆ. ಅಂದರೆ ನೀವು ತುಂಬ ಬರಿಬೇಕಾಗತ್ತೆ, ತುಂಬ ಎಫರ್ಟ್ ಹಾಕಬೇಕಾಗತ್ತೆ. ಸೊ ಯೂಟ್ಯೂಬಲ್ಲಿ ಏನಿದೆ, ಸ್ವಲ್ಪ ದುಡ್ಡು ಆ್ಯಸ್ ಕಂಪೇರ್ ಟು ಬ್ಲಾಗಿಂಗ್ ಇಲ್ಲಿ ಕಮ್ಮಿ ಇದೆ, ಬಟ್ ಇಲ್ಲಿ ಜಾಸ್ತಿ ವ್ಯೂಸ್ ಬರೋದೇ ಈಸಿಯಾಗಿ ಬರುತ್ತೆ. ಬ್ಲಾಗಿಂಗಲ್ಲಿ ಜಾಸ್ತಿ ದುಡ್ಡಿದೆ, ಅದಕ್ಕೆ ಜಾಸ್ತಿ ಎಫರ್ಟ್ ಹಾಕಬೇಕಾಗತ್ತೆ, ಸಿಕ್ಕಾಪಟ್ಟೆ ಹೆಡ್ಏಕ್ ಇದೆ, ಅಂದರೆ ಸಿಕ್ಕಾಪಟ್ಟೆ ಪ್ರಯತ್ನ ಪಡಬೇಕಾಗತ್ತೆ. ಬಟ್ ಯೂಟ್ಯೂಬಲ್ಲಿ ಬ್ಲಾಗಿಂಗಿಂತ ಒಂದು 10 ರೂಪಾಯಿ ಕಮ್ಮಿ ಸಿಕ್ಕರೂ ಕೂಡ ಈಸಿಯಾಗಿ ಹೋಗುತ್ತೆ. ಸೊ ನನ್ನ ಸಜೆಷನ್ ನಿಮಗೆ ಏನಪ್ಪ ಅಂತಂದರೆ, ನೀವು ಏನು ಬ್ಲಾಗಿಂಗಲ್ಲಿ ಬರಿತಾ ಇದ್ದೀರಲ್ಲ ವೆಬ್ಸೈಟಲ್ಲಿ, ಅದನ್ನೇ ಇನ್ನೂ ಸ್ವಲ್ಪ ಸಿಸ್ಟಮೆಟಿಕ್ ಆಗಿ ಬರೀರಿ. ಸೊ ಅದನ್ನು ಬರೆದಿರೋದನ್ನೇ ಬೇಸಾಗಿಟ್ಕೊಂಡು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಗಳನ್ನು ಮಾಡಿ ಹಾಕಿ. ಸೊ ನೀವು ಬ್ಲಾಗಿಂಗನ್ನ ಅಂದರೆ ವೆಬ್ಸೈಟನ್ನು ರನ್ ಮಾಡ್ಬೇಕಂದ್ರೂ ರಿಸರ್ಚ್ ಮಾಡಲೇಬೇಕು. ಬ್ಲಾಗಿಂಗಲ್ಲಿ ನೀವು ಕಂಟೆಂಟನ್ನು ಅಕ್ಷರಗಳ ರೂಪದಲ್ಲಿ ಕೊಡ್ತಾ ಇದ್ದೀರಾ, ಅದಕ್ಕೂ ಕೂಡ ತಲೆ ಓಡಿಸಲೇಬೇಕು, ಟೈಮನ್ನು ಇನ್ವೆಸ್ಟ್ ಮಾಡಲೇಬೇಕು, ಕಲೀಲೇಬೇಕು, ರಿಸರ್ಚ್ ಮಾಡಲೇಬೇಕು. ಸೊ ಅದೇ ಒಂದು ರಿಸರ್ಚನ್ನು ಸರಿಯಾಗಿ ಆರ್ಟಿಕಲ್ ಮಾಡಿ, ಆರ್ಟಿಕಲನ್ನೇ ನೀವು ವಿಡಿಯೋವನ್ನು ಮಾಡಿ. ಸೊ ಆವಾಗ ವೆಬ್ಸೈಟ್ನಿಂದಲೂ ಕೂಡ ದುಡ್ಡು ಬರುತ್ತೆ, ಯೂಟ್ಯೂಬ್ನಿಂದಲೂ ಕೂಡ ದುಡ್ಡು ಬರುತ್ತೆ. ಸೊ ಸದ್ಯಕ್ಕೆ ನನ್ನ ಸಜೆಷನ್ ಏನಪ್ಪ ಅಂತಂದರೆ ಎರಡೂ ಮಾಡಿ. ಬರೀ ಯೂಟ್ಯೂಬ್ ಮೇಲೂ ಡಿಪೆಂಡ್ ಆಗೋಕ್ಕೆ ಹೋಗಬೇಡಿ, ಬರೀ ವೆಬ್ಸೈಟ್ನ ಮೇಲೂ ಕೂಡ ಡಿಪೆಂಡ್ ಆಗೋಕ್ಕೆ ಹೋಗಬೇಡಿ. ಸೊ ಎರಡನ್ನು ಕೂಡ ಮಾಡಿ, ನಿಮಗೆ ಗ್ಯಾರಂಟೆಡ್ ಆಗಿ ಸಕ್ಸಸ್ ಸಿಕ್ಕೇ ಸಿಗತ್ತೆ. ಓಕೆ, ಇವರು ಆರೋಗ್ಯ ಭಾಗ್ಯ ಅವರು ಏನು ಕೇಳಿದ್ದಾರೆ, ಸರ್ ಗುಡ್ ಇನ್ಫಾರ್ಮೇಷನ್ ಬ್ರದರ್ ಅಂತ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗುಡ್ ನೈಟ್. ನೆಕ್ಸ್ಟು ಸನ್ ಸಿಟಿ ಕನ್ನಡ ಅವ್ರು ಕೇಳಿದ್ದಾರೆ, ಹಾಕ್ತೀರಾ ಸರ್ ಅಂತೇಳಿ. ಸೊ ಇದು ನನಗೇನು ಗೊತ್ತಾಗಲಿಲ್ಲ, ಏನು ಹಾಕ್ತೀರಾ ಅಂತೇಳಿ ಕೇಳಿದ್ದಾರೆ ಅಂತೇಳಿ, ಕಟ್ಟಾಗಿದೆ ಕನ್ವರ್ಸೇಷನ್ನು. ನೆಕ್ಸ್ಟು ರೋಷನ್ ಸ್ವಾಮಿಯಲ್ ಅವ್ರು ಕೇಳ್ತಾ ಇದ್ದಾರೆ, ಯೂಟ್ಯೂಬ್ ಸೆಕ್ಯೂರಿಟಿ ಟೈಟ್ ಮಾಡೋದು ಹೆಂಗೆ. ಸೊ ಯೂಟ್ಯೂಬ್ ಚಾನಲ್ನ ಪ್ರೈಮರಿ ಎಲ್ಲಿ ನಿಂತಿರುತ್ತೆ, ನಿಮ್ಮ ಇಮೇಲ್ ಐ ಡಿ ಮೇಲೆ ನಿಂತಿರುತ್ತೆ. ಸೊ ನೀವೇನು ಮಾಡಿ, ನಿಮ್ಮ ಇಮೇಲ್ ಐ ಡಿ, ಯಾವ ಇಮೇಲ್ ಐ ಡಿಯಿಂದ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀರಲ್ಲ, ಅದನ್ನು ಮೊದಲು ಸೆಕ್ಯೂರ್ ಮಾಡಿ. ಅಂದರೆ ಅದಕ್ಕೆ ಸರಿಯಾಗಿ ಮೊಬೈಲ್ ನಂಬರನ್ನು ಲಿಂಕ್ ಮಾಡಿ. ಸೊ ಲಿಂಕ್ ಆದ ತಕ್ಷಣ ಅಲ್ಲಿ 2 ಸ್ಟೆಪ್ ವೆರಿಫಿಕೇಷನ್ ಅಂತ ಬರುತ್ತೆ. 2 ಸ್ಟೆಪ್ ವೆರಿಫಿಕೇಷನನ್ನು ಆನ್ ಮಾಡಿ. ಸೆಕ್ಯೂರಿಟಿ ಕ್ವಶನ್ ಇಡೋಕ್ಕೆ ಬರುತ್ತೆ, ಸೆಕ್ಯೂರಿಟಿ ಕ್ವಶನನ್ನು ಇಡಿ. ಮತ್ತು ಅಲ್ಲಿ ಕೋಡ್ ಇರುತ್ತೆ, ಅಂದರೆ ನೀವು ಪಾಸ್ವರ್ಡನ್ನು ಮರ್ತು ಹೋಗಿಬಿಟ್ರೆ ಈ ಕೋಡ್ಗಳು ಸೆಕ್ಯೂರ್ ಅಂತ ಇರುತ್ತೆ. ಆ ಎಲ್ಲ ಸೆಕ್ಯೂರಿಟಿ ಕೋಡ್ಗಳನ್ನು ಹಾಕಿ. ಸೊ ಇಷ್ಟನ್ನು ನೀವು ಮಾಡಿದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಸೆಕ್ಯೂರ್ ಆಗಿರುತ್ತೆ. ಸೊ ನಿಮ್ಮ ಇಮೇಲ್ ಐ ಡಿ ಎಲ್ಲಿ ತನಕ ಸೆಕ್ಯೂರ್ ಆಗಿರುತ್ತೋ ಅಲ್ಲಿ ತನಕ ನಿಮ್ಮ ಯೂಟ್ಯೂಬ್ ಚಾನಲ್ ಸೆಕ್ಯೂರ್ ಆಗಿರುತ್ತೆ. ಸೊ ಯೂಟ್ಯೂಬ್ ಚಾನಲ್ ಹ್ಯಾಕ್ ಹೆಂಗಾಗತ್ತಪ್ಪ ಅಂತಂದರೆ, ಯಾರು ಈ ಸ್ಪಾನ್ಸರ್ಶಿಪ್ ವಿಡಿಯೋಗಳಿದೆ ಅಂಥೇಳಿ ನಿಮ್ಗೆ ಇಮೇಲ್ ಮಾಡ್ತಾ ಇದ್ದಾರಲ್ಲ, ಅವರೇ ಹ್ಯಾಕ್ ಮಾಡ್ತಾರೆ. ಅಂದರೆ ನಿಮಗೆ ಇಮೇಲ್ ಮಾಡಿಬಿಡ್ತಾರೆ, ಒಂದು ನೀವು ಚೆನ್ನಾಗಿರೋ ಯೂಟ್ಯೂಬರ್ ಇದ್ದೀರಾ, ನಿಮ್ಮ ಕಂಟೆಂಟ್ ಬೆಸ್ಟ್ ಇದೆ, ಸೊ ನೀವು ಈ ಟಾಪಿಕ್ನ ಮೇಲೆ ವಿಡಿಯೋ ಮಾಡಿದರೆ ನಾವು ನಿಮಗೆ 10,000 ಕೊಡ್ತೀವಿ, 20,000 ಕೊಡ್ತೀವಿ, 1 ಲಕ್ಷ 2 ಲಕ್ಷ ಕೊಡ್ತೀವಿ, ಇಲ್ಲ ಫಾರಿನ್ ಟಿಕೆಟ್ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂಥೇಳಿ ಅಟ್ರಾಕ್ಟಿವ್ ಒಂದು ಆಫರನ್ನು ತೋರಿಸ್ತಾರೆ. ಅಂದರೆ ಫಿಶಿಂಗ್ ಮಾಡ್ತಾರೆ. ಈಗ ಹೆಂಗೆ ನೀವು ಮೀನು ಹಿಡಿಬೇಕಂತಂದರೆ ಮೀನಿಗೆ ಆಹಾರವನ್ನು ಒಗಿತೀರಲ್ಲ, ಅದೇ ರೀತಿ ನಿಮಗೆ ಅವರು ಒಂದು ಅಟ್ರಾಕ್ಟಿವ್ ಬಕ್ರಾ ಥರ ಒಂದು ಆಫರ್ ಒಗಿತಾರೆ. ಸೊ ಅದ್ರ ಕೆಳಗಡೆ ಒಂದು ಲಿಂಕ್ ಕೊಟ್ಟಿರ್ತಾರೆ, ನೀವು ಬಕ್ರಾ ಥರ ಕ್ಲಿಕ್ ಮಾಡಿಬಿಡ್ತೀರಾ, ವೈರಸ್ಸು ನಿಮ್ಮ ಸಿಸ್ಟಮಲ್ಲಿ ಇನ್ಸ್ಟಾಲ್ ಆಗಿಬಿಡುತ್ತೆ. ಮೊಬೈಲಲ್ಲಾದರೂ ಡೌನ್ಲೋಡ್ ಆಗಿಬಿಡುತ್ತೆ, ಇಲ್ಲ ನಿಮ್ಮ ಸಾಫ್ಟ್ವೇರ್ ಇದು ಪಿ ಸಿಯಲ್ಲಿ ಲ್ಯಾಪ್ಟಾಪಲ್ಲಿ ಡೌನ್ಲೋಡ್ ಆಗಿಬಿಡುತ್ತೆ, ಅಲ್ಲಿಂದ ಹ್ಯಾಕ್ ಆಗುತ್ತೆ. ಇಲ್ಲ ಅವ್ರು ಏನು ಹೇಳ್ತಾರೆ, ನಿಮಗೆ ವಾಟ್ಸಪ್ಪಲ್ಲಿ ಒಂದು ವಿಡಿಯೋ ಹಾಕ್ತೀವಿ, ಅದೇ ಥರ ವಿಡಿಯೋವನ್ನು ಮಾಡಿ ಅಂತಾರೆ. ಬಟ್ ಅದರಲ್ಲೇ ವೈರಸ್ ಇರುತ್ತೆ, ನೀವು ಲಾಗಿನ್ ಇದ್ದರೆ ಮೊಬೈಲಲ್ಲಿ ವಾಟ್ಸಪ್ಪಲ್ಲಿ, ಅದು ಹ್ಯಾಕ್ ಆಗಿಬಿಡುತ್ತೆ. ಸೊ ಅದಕ್ಕಾಗಿ ನೀವೇನು ಮಾಡಿ, ಯೂಟ್ಯೂಬ್ ಚಾನಲ್ ರನ್ ಮಾಡೋದಕ್ಕೆ ಒಂದು ಇಮೇಲ್ ಐ ಡಿ ಬೇರೆ, ಈ ಸ್ಪಾನ್ಸರ್ಶಿಪ್ಗಳನ್ನು ತೆಗೆದುಕೊಳ್ಳೋಕ್ಕೆ, ಆಡಿಯನ್ಸ್ಗಳಿಗೆ ಕೊಡೋಕ್ಕೆ ಮತ್ತು ಪಬ್ಲಿಕ್ಕಿಗೆ ಕೊಡೋಕ್ಕೆ ಒಂದು ಇಮೇಲ್ ಐ ಡಿ ಬೇರೆ. ಯೂಟ್ಯೂಬ್ ಚಾನಲ್ಗೆ ಯಾವ ಇಮೇಲ್ ಐ ಡಿ ಇದೆ ಅನ್ನೋದನ್ನು ಬರೀ ನಿಮಗೆ ಅಷ್ಟೇ ಗೊತ್ತಿರುತ್ತೆ. ನೀವು ಬೇರೆಯವ್ರಿಗೆ ಅದನ್ನು ಕೊಡದೇ ಇದ್ದರೆ, ಬರೀ ನಿಮಗೆ ಮತ್ತು ಗೂಗಲ್ಗೆ ಮತ್ತು ಪಾರ್ಟಿಯವರಿಗೆ ಯಾರಿಗೂ ಅದು ಚಾನಲ್ನ ಜಿಮೇಲ್ ಐ ಡಿನೇ ಗೊತ್ತಿಲ್ಲ ಅಂತಂದರೆ ಅವ್ರೇನು ಬದನೆಕಾಯಿ ಹ್ಯಾಕ್ ಮಾಡ್ತಾರೆ. ಸೊ ಒಂದು ತಿಳ್ಕೊಳ್ಳಿ, ನೀವು ಎಲ್ಲಿ ತನಕ ನಿಮ್ಮಿಂದ ಇನ್ಪುಟ್ ಹೋಗಲ್ವ ಹ್ಯಾಕರ್ಗಳಿಗೆ, ಅಲ್ಲಿ ತನಕ ನಿಮ್ಮ ಚಾನಲನ್ನು ಯಾರೂ ಕೂಡ ಹ್ಯಾಕ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಅರ್ಥಕೊಳ್ಳಿ, ಇಯರನ್ನು ನೀವು ತೆಗೆದುಕೊಂಡ್ಬಿಟ್ರೆ ನಿಮ್ಮ ಚಾನಲ್ಲು 100%. ಇದೇ ಒಂದು ಗೋಲ್ಡನ್ ಟಿಪ್ ಇದೆ. ಓಕೆ, ಆರ್ಯ ಲಾಗ್ಸ್ ಅವರು ಕಮೆಂಟ್ ಮಾಡಿದ್ದಾರೆ, ಐ ಆಮ್ ಯುವರ್ ಅಭಿಮಾನಿ ಬ್ರೋ, ತುಂಬ ಪಾಸಿಟಿವ್ ಪರ್ಸನ್ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್ ಆರ್ಯನ್ ಅವರೇ, ಇದನ್ನು ಲೈಕ್ ಮಾಡಿದ್ದಕ್ಕೆ ಮತ್ತು ಲೈವಲ್ಲಿ ಅಟೆಂಡ್ ಆಗಿದ್ದಕ್ಕೆ, ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಇನ್ನು ಆಕಾಶ್ ಎಮ್ ಅವರು ಕಮೆಂಟ್ ಮಾಡಿದ್ದಾರೆ, ಬ್ರೋ ಸೂಪರ್ ಕೋಚಿಂಗ್ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್ ಆಕಾಶ್ ಅವರೇ, ಇದನ್ನು ನೋಡ್ತಾ ಇರೋದಕ್ಕೆ.
ಇನ್ನು ಕಮ್ಯುನಿಟಿ ಟ್ಯಾಬ್ನಲ್ಲಿ ವಿಡಿಯೋದ ಲಿಂಕನ್ನು ಹಾಕಿ ಅಂತಂದಿದ್ದಾರೆ. ಇಲ್ಲ ಅಂತಂದರೆ ನಾನು ಈ ಲೈವ್ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡುವೆ. ಮತ್ತು ಈ ಲೈವ್ ಕ್ಲಾಸಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೋರ್ಸಸ್ಗಳ ಲಿಂಕ್ ಕೂಡ ಇದೆ. ಸೊ ನೀವು roaringfilmschool.comಗೆ ವಿಸಿಟ್ ಮಾಡಿ ಕೂಡ ಅಲ್ಲಿಂದ ನಮ್ಮ ಕೋರ್ಸ್ಗಳಿಗೆ ಜಾಯ್ನ್ ಆಗ್ಬೋದು. ಇಲ್ಲ ಅಂತಂದರೆ ಈ ವಿಡಿಯೋದ ಈ ಒಂದು ಲೆಸನ್ನಿನ ಲೈವ್ ಲೆಸನ್ನಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೋರ್ಸಸ್ಗಳ ಲಿಂಕ್ ಇದೆ, ಅಲ್ಲಿಂದಲೂ ಕೂಡ ನೀವು ಈಸಿಯಾಗಿ ಜಾಯ್ನ್ ಆಗ್ಬೋದು. ಸೊ ಆಕಾಶ್ ಅವರು ಕೇಳ್ತಾ ಇದ್ದಾರೆ ಬ್ರೋ ಮೈ ಡ್ರೀಮ್ ಎಡಿಟಿಂಗ್ ಅಂಥೇಳಿ. ಸೊ ನೀವು ವಿಡಿಯೋ ಎಡಿಟಿಂಗನ್ನು ಕಲಿಯೋರಿದ್ದರೆ ಫಸ್ಟ್ ನೀವು ಯಾವ ಲೆವೆಲಲ್ಲಿ ಇಲ್ಲಿದ್ದೀರಾ ಅಂತೇಳಿ ನೋಡ್ಕೊಳ್ಳಿ. ನೀವು ಬರೀ ಮೊಬೈಲಲ್ಲಿ ವಿಡಿಯೋ ಎಡಿಟಿಂಗ್ ಮಾಡೋರಿದ್ದೀರಾ, ಇಲ್ಲ ನಿಮ್ಮ ಹತ್ರ ಒಂದು ಎಂಟ್ರಿ ಲೆವೆಲ್ಲು ಸಣ್ಣ ಲ್ಯಾಪ್ಟಾಪ್ ಇದೆ, ಸೊ ಅದರಲ್ಲಿ ಕಲಿಬೇಕಂತ ಇದ್ದೀರಾ, ಇಲ್ಲ ನಿಮ್ಮ ಹತ್ರ ದೊಡ್ಡ ಒಂದು ಪ್ರೊಫೆಷ್ನಲ್ ಆಗಿರೋ ಪಿ ಸಿ ಇದೆ, ಹೈ ಸ್ಪೀಡ್ ಆಗಿರುವ ಲ್ಯಾಪ್ಟಾಪ್ ಇದೆ, ಎಲ್ಲ ಇದೆ ಅಂತಂದರೆ ನೀವು ಪ್ರೊಫೆಷ್ನಲ್ಗೆ ಹೋಗಿ. ಸೊ ನೀವು ಬಿಗಿನರ್ ಇದ್ದರೆ ವಿಡಿಯೋ ಎಡಿಟಿಂಗ್ ಬಗ್ಗೆ ನಿಮಗೇನು ಬದನೆಕಾಯಿ ಗೊತ್ತಿಲ್ಲ ಅಂತಂದರೆ ಮೊದಲು ನೀವು ಮೊಬೈಲ್ ವಿಡಿಯೋ ಎಡಿಟಿಂಗನ್ನು ಕಲೀರಿ. ಹೇಗೆ ನೀವು ಒಮ್ಮೆಲೆ ಟ್ರಕ್ ಡ್ರೈವಿಂಗು ಕಾರ್ ಡ್ರೈವಿಂಗ್ ಕಲಿಯೋಕ್ಕೆ ಬರಲ್ಲ. ಫಸ್ಟ್ ನೀವೇನು ಮಾಡ್ತೀರಾ, ಸೈಕಲ್ ಕಲಿತೀರಾ, ಸೈಕಲ್ ಆದ ತಕ್ಷಣ ಸ್ಕೂಟಿ ಇಲ್ಲವೇ ಬೈಕ್ ಕಲಿತೀರಾ, ಅದಾದ ನಂತರ ಕಾರ್ ಡ್ರೈವಿಂಗ್ ಕಲಿಯೋಕ್ಕೆ ಹೋಗ್ತೀರಾ. ಒಮ್ಮಿಂದೊಮ್ಮೆಲೆ ನೀವು ಕಾರ್ ಡ್ರೈವಿಂಗ್ ಕಲಿಯೋಕ್ಕೆ ಹೋದರೆ ಕಾರ್ ಡ್ರೈವಿಂಗ್ ಬರಲ್ಲ. ಇಂಪಾಸಿಬಲ್ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ನಿಮಗೆ ಬರಲ್ಲ, ಕಷ್ಟ ಆಗುತ್ತೆ. ಬಟ್ ನಿಮಗೆ ಸೈಕಲ್ಲು ಬೈಕು ಬರುತ್ತೆ ಅಂತಂದರೆ ನೀವು ಈಸಿಯಾಗಿ ಕಾರ್ ಡ್ರೈವಿಂಗ್ ಕಲಿಬೋದು. ಸೊ ನೀವು ಕೂಡ ವಿಡಿಯೋ ಎಡಿಟಿಂಗನ್ನು ಕಲಿಯೋರಿದ್ದರೆ ಫಸ್ಟ್ ನೀವು ಮೊಬೈಲ್ ವಿಡಿಯೋ ಎಡಿಟಿಂಗ್ ಕೋರ್ಸಿಗೆ ಜಾಯ್ನ್ ಆಗಿ ಮೊಬೈಲಲ್ಲಿ ವಿಡಿಯೋ ಎಡಿಟಿಂಗನ್ನು ಕಲೀರಿ. ನಿಮ್ಮ ಹತ್ರ ಆ್ಯಂಡ್ರಾಯ್ಡ್ ಇದ್ದರೆ ನೀವು ಮೊಬೈಲ್ ವಿಡಿಯೋ ಎಡಿಟಿಂಗ್ ಕೋರ್ಸಿಗೆ ಜಾಯ್ನ್ ಆಗಿ, ಐಫೋನ್ ಇದ್ದರೆ ನಮ್ಮದು ಐಫೋನ್ ವಿಡಿಯೋ ಎಡಿಟಿಂಗ್ ಕೋರ್ಸ್ ಕೂಡ ಇದೆ, ಅದಕ್ಕೆ ಜಾಯ್ನ್ ಆಗಿ, ಸರಿನಾ? ಅದಾದ ನಂತರ ನಿಮ್ಮ ಹತ್ರ ಲ್ಯಾಪ್ಟಾಪು ಪಿ ಸಿ ಇದ್ದರೆ ನೀವು ಸೀದಾ ಅಡೋಬಿ ಪ್ರೀಮಿಯರ್ ಪ್ರೋ ಸಾಫ್ಟ್ವೇರ್ನಲ್ಲಿ ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗನ್ನೇ ಕಲೀರಿ. ಒಂದು ವೇಳೆ ನಿಮ್ಮ ಹತ್ರ ಆ್ಯಪಲ್ನ ಸಿಸ್ಟಮ್ ಇದ್ದರೆ ಫೈನಲ್ ಕಟ್ ಪ್ರೋವನ್ನು ಕಲೀರಿ. ಸೊ ಈ ರೀತಿ ನೀವು ವಿಡಿಯೋ ಎಡಿಟಿಂಗನ್ನು ಕಲಿಬೋದು. ಆಕಾಶ್ ಅವರು ಹೇಳ್ತಾ ಇದ್ದಾರೆ ಇಲ್ಲ ಬ್ರೋ ಸಿಸ್ಟಮ್ ಇದೆ. ಸೊ ನಿಮ್ಮ ಹತ್ರ ಸಿಸ್ಟಮ್ ಇದ್ದರೆ ನೀವು ಸೀದಾ ಪ್ರೊಫೆಷ್ನಲ್ಲಿ ವಿಡಿಯೋ ಎಡಿಟಿಂಗ್ ಕಲೀರಿ. ಸೊ ಇಂಡಸ್ಟ್ರಿಯಲ್ಲಿ 2 ಪ್ರೊಫೆಷ್ನಲ್ ಸಾಫ್ಟ್ವೇರ್ಗಳಿವೆ. ಮೊದಲನೇದಾಗಿ ಅಡೋಬಿ ಪ್ರೀಮಿಯರ್ ಪ್ರೋ, ಅಡೋಬಿ ಫೋಟೋಶಾಪು, ಅಡೋಬಿ ಎಡಿಷನು ಅಡೋಬ್ ಕಂಪ್ನಿಯಿಂದ ಇದೇನೋ ಅಡೋಬಿ ಪ್ರೀಮಿಯರ್ ಪ್ರೋ ಅಂತೇಳಿ ಇಂಡಸ್ಟ್ರಿ ಲೀಡಿಂಗ್ಸ್. ಆಲ್ಮೋಸ್ಟ್ ಆಲ್ ಯೂಟ್ಯೂಬ್ ವಿಡಿಯೋಗಳು, ಆಲ್ಮೋಸ್ಟ್ ಆಲ್ ಮ್ಯೂಸಿಕ್ ವಿಡಿಯೋಗಳು, ಆಲ್ಮೋಸ್ಟ್ ಆಲ್ ಫಿಲ್ಮ್ಸು, ವೆಬ್ ಸೀರೀಸ್ಗಳು ಎಲ್ಲವೂ ಕೂಡ, ಆಲ್ಮೋಸ್ಟ್ ಆಲ್ ಆ್ಯಡ್ ಫಿಲ್ಮ್ಗಳು ಕೂಡ ಅಡೋಬಿ ಪ್ರೀಮಿಯರ್ ಪ್ರೋನಲ್ಲಿ ಎಡಿಟ್ ಆಗ್ತವೆ. ಸೊ ನೀವು ಈ ಸಾಫ್ಟ್ವೇರನ್ನು ಕಲ್ತ್ಬಿಟ್ರೆ ಎಲ್ಲ ತರಹದ ವಿಡಿಯೋಗಳನ್ನು ಮಾಡ್ಬೋದು. ಈವನ್ ನೀವು ವೆಡ್ಡಿಂಗ್ ವಿಡಿಯೋಗಳನ್ನು ಕೂಡ ಎಡಿಟ್ ಮಾಡ್ಬೋದು, ಫ್ರೀ ವೆಡ್ಡಿಂಗ್ ವಿಡಿಯೋಗಳನ್ನು ಕೂಡ ಎಡಿಟ್ ಮಾಡ್ಬೋದು, ನೋ ಪ್ರಾಬ್ಲಮ್. ಸೊ ಈ ಒಂದು ಸಾಫ್ಟ್ವೇರನ್ನು ಕಲ್ತ್ಬಿಟ್ರೆ ನೀವು ಎಲ್ಲ ಥರದ ವಿಡಿಯೋ ಎಡಿಟಿಂಗ್ ಕಲ್ತಂಗೆ ನೀವು ಮೂವಿಗಳನ್ನು, ಸಿನಿಮಾಗಳನ್ನು ಕೂಡ ಎಡಿಟ್ ಮಾಡ್ಬೋದು. ಸೊ ಇನ್ನು ಇದಕ್ಕೆ ಕಾಂಪಿಟೇಟರ್ ಆಗಿ ಆ್ಯಪಲ್ನವರ ಕಡೆಯಿಂದ ಫೈನಲ್ ಕಟ್ ಪ್ರೋ ಅಂತೇಳಿ ಒಂದು ಸಾಫ್ಟ್ವೇರ್ ಇದೆ. ಅಡೋಬಿ ಪ್ರೀಮಿಯರ್ ಪ್ರೋ ಏನಿದೆ ಅಲ್ಲ, ಇದು ವಿಂಡೋಸಲ್ಲಿ ಕೂಡ ಇನ್ಸ್ಟಾಲ್ ಆಗುತ್ತೆ, ವರ್ಕ್ ಆಗುತ್ತೆ, ಮತ್ತು ಆ್ಯಪಲ್ ಸಿಸ್ಟಮಲ್ಲಿ ಕೂಡ ವರ್ಕ್ ಆಗುತ್ತೆ. ಬಟ್ ಆ್ಯಪಲ್ನವ್ರದ್ದು ಫೈನಲ್ ಕಟ್ ಪ್ರೋ ಏನಿದೆ ಅಲ್ಲ, ಬರೀ ಅದು ಆ್ಯಪಲ್ ಸಿಸ್ಟಮಲ್ಲಿ ಮಾತ್ರ ವರ್ಕ್ ಆಗುತ್ತೆ. ಸೊ ನಿಮ್ಮ ಹತ್ರ ವಿಂಡೋಸ್ ಇದೆ ಅಂತಂದರೆ ಫೈನಲ್ ಕಟ್ ಪ್ರೋ ನಿಮಗೆ ವರ್ಕೌಟ್ ಆಗೋಲ್ಲ. ಅಡೋಬಿ ಪ್ರೀಮಿಯರ್ ಪ್ರೋನಲ್ಲಿ ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗ್ ಕಲೀರಿ ಸಾಕು. ಸೊ ನೀವು ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗನ್ನು ಕಲಿಬೇಕಂತಂದರೆ ಅಡೋಬಿ ಪ್ರೀಮಿಯರ್ ಪ್ರೋನ ಒಂದು ಕಲೀರಿ. ಇದು ನಿಮಗೆ ಸರಿಯಾಗಿ ಬಂದರೆ ನೀವು ಜಗತ್ತಿನ ಯಾವುದೇ ಸಾಫ್ಟ್ವೇರನ್ನು ಈಸಿಯಾಗಿ ಆಪ್ರೇಟ್ ಮಾಡ್ಬೋದು. ಸೊ ಇಲ್ಲಿ ಮತ್ತೊಂದು ಹೇಳ್ತೀನಿ, ಬರೀ ಇಲ್ಲಿ ಸಾಫ್ಟ್ವೇರ್ ಆಪ್ರೇಟಿಂಗ್ ಸ್ಕಿಲ್ ಕಲಿತು ಏನೂ ಪ್ರಯೋಜನ ಇಲ್ಲ. ನನಗೆ ವಿಡಿಯೋ ಕಟ್ ಹಾಕಕ್ಕೆ ಬರುತ್ತೆ, ಆ್ಯಡ್ ಮಾಡೋಕ್ಕೆ ಬರುತ್ತೆ, ಜೋಡ್ಸೋಕ್ಕೆ ಬರುತ್ತೆ, ಟ್ರಾನ್ಸಿಷನ್ ಹಾಕಕ್ಕೆ ಬರುತ್ತೆ, ಇಂಥದ್ದನ್ನು ಮಾಡೋರಿಗೆ ಮಷಿನ್ ಆಪ್ರೇಟರ್ ಅಂತಾರೆ. ಮಷಿನ್ ಆಪ್ರೇಟರ್ಗಳಿಗೆ ಯಾವುದೇ ಥರನಾದ ವ್ಯಾಲ್ಯೂ ಇಲ್ಲ, ದೊಡ್ಡ ಸ್ಯಾಲ್ರಿ ಬರಲ್ಲ, ಬರೀ ಅವರಿಗೆ 10,000 ಮಾತ್ರ ಬರುತ್ತೆ. ಎಡಿಟರ್ ಆದರೆ ಮಾತ್ರ ನಿಮಗೆ ತಿಂಗಳಿಗೆ ಲಕ್ಷಾಂತರ ಬರುತ್ತೆ. ಅದಕ್ಕಾಗಿ ಪ್ರೊಫೆಷ್ನಲ್ಲಾಗಿ ವಿಡಿಯೋ ಎಡಿಟಿಂಗನ್ನು ಕಲೀರಿ. ಸೊ ಆಕಾಶ್ ಅವರು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದ್ದಾರೆ. ಸೊ ಇವರನ್ನು ಬಿಟ್ಟು ಬೇರೆ ಯಾರೂ ಕೂಡ ಡೌಟ್ಗಳನ್ನು ಕೇಳಿಲ್ಲ. ಹಾಗಾಗಿ ನಾನು ಇವತ್ತಿನ ಈ ಲೈವ್ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇರುವೆ. ಐ ಹೋಪ್ ನಿಮಗೆ ಇದು ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಯಾರ್ಯಾರು ಇದಕ್ಕೆ ಅಟೆಂಡ್ ಆಗಿದ್ರಲ್ಲ ಅವರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ. ಧನ್ಯವಾದಗಳು. ಟಾಟಾ ಬೈ ಬೈ, ಗುಡ್ ನೈಟ್.